ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲಾಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ತುಲಾರಾಶಿಗೆ ಸೆಪ್ಟೆಂಬರ್ ತಿಂಗಳು ಆಶಾದಾಯಕವಾಗಿ ಇದೆ. ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ ಇರುವಂಥದ್ದು, ಸೂರ್ಯನ ಅನುಗ್ರಹ ಸೆಪ್ಟೆಂಬರ್ 16ರವರೆಗೆ ನಿಮಗೆ ಇರುತ್ತೆ, ಬುಧನ ಅನುಗ್ರಹ ಸೆಪ್ಟೆಂಬರ್ 23ರವರೆಗೆ ಇರುತ್ತೆ. ಅಲ್ಲದೆ ರಾಹು ನಿಮಗೆ ತಿಂಗಳು ಪೂರ್ತಿ ಆತನು ವರದಾಯಕನಾಗಿರ್ತಾನೆ. ಹಾಗಾಗಿ ಸರಾಸರಿ 4 ಗ್ರಹಗಳ ಒಂದು ಉತ್ತಮವಾದ ಅವಕಾಶ. ಅದೇ ರೀತಿ 5ನೇ ಗ್ರಹವಾಗಿ ಚಂದ್ರನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಸಹ ಸಿಗಲಿದೆ. ಹಾಗಾಗಿ ಸಾಧಾರಣವಾಗಿ ತೃಪ್ತಿಕರ ವಾತಾವರಣ ಇದೆ. ಅಲ್ಲಿ ಕೊಟ್ಟಂತಹ ಒಂದು ಟ್ಯಾಗ್ ಲೈನಲ್ಲಿ ಧನ ಕನಕ ಸುಖ ಭೋಗ ವೃದ್ಧಿ ದುಂದುವೆಚ್ಚದಿಂದ ದೂರವಿರಿ ಎಂಬಂತಹ ಒಂದು ಟ್ಯಾಗ್ ಲೈನ್ ಬಂದಿದೆ ಈ ತಿಂಗಳಲ್ಲಿ. ಹಾಗೆಂದು ನಿಮಗೆ ಆ ಧನ ಕನಕ ಆದಾಯಕ್ಕೆ ಅಥವಾ ಹಣಕಾಸಿಗೆ ಯಾವುದು ಕೊರತೆ ಆಗೋದಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಲಾಭ ಆದಾಯಗಳು ಅಥವಾ ನಿಮ್ಮ ದೈನಂದಿನ ಚಟುವಟಿಕೆ ಬರುವಂತಹ ನಿಮ್ಮ ದೈನಂದಿನ ಆದಾಯ ಇರ್ಬೋದು, ಮಾಸಿಕ ಆದಾಯ ಅಥವಾ ಯಾವುದೇ ರೀತಿಯ ಆದಾಯಗಳು ಇರ್ಬೋದು, ಅವೆಲ್ಲವೂ ಈಗ ಸಮವಾಗಿ ಇರ್ತವೆ ಅಥವಾ ವೃದ್ಧಿಯಾಗುವ ಸಾಧ್ಯತೆಯೂ ಇರ್ತದೆ. ಆದರೆ ದುಂದುವೆಚ್ಚದಿಂದ ದೂರವಿರಿ ಎಂಬ ಒಂದು ಟ್ಯಾಗ್ ಲೈನ್ ಸಹ ಬಂದಿದೆ ನಿಮಗೆ. ಅಂದರೆ ಈ ಕಾಲದಲ್ಲಿ ಈ ತಿಂಗಳಲ್ಲಿ ನಿಮಗೆ ಆ ಶುಕ್ರನು 12 ಮತ್ತು 1ರ ಒಂದು ನಿಮಗೆ ಸ್ಥಾನದಲ್ಲಿರ್ತಾನೆ. ಆತನು 17ರವರೆಗೆ ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನದಲ್ಲೂ, ಆ ಬಳಿಕ 18ರಿಂದ ನಿಮ್ಮ ರಾಶಿಗೆ ಜನ್ಮದಲ್ಲೂ ಬರ್ತಾನೆ. ಅಂದರೆ ನಿಮ್ಮ ಜನ್ಮ ರಾಶಿಗೂ ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ತುಲಾರಾಶಿ ಮತ್ತು ವೃಷಭ ರಾಶಿಗೆ ಅಧಿಪತ ಶುಕ್ರನಾಗಿರ್ತಾನೆ. ಹಾಗಾಗಿ ಶುಕ್ರನ ಅಧಿಪತ್ಯದಲ್ಲಿ ನಿಮಗೆ ಈ ಕಾಲದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ದುಂದುವೆಚ್ಚ ಮಾಡುವಂಥ ಒಂದು ಪ್ರಮೇಯ ಬರುತ್ತೆ. ಅಥವಾ ಅನಾವಶ್ಯಕವಾದ ಖರ್ಚುಗಳನ್ನು ಮಾಡುವಂಥದ್ದು, ಅದು ಯಾವುದೇ ರೀತಿಯ ಶೋಕಿಗಾಗಿ, ಶೋ ಆಫ್ಗಾಗಿ ಅಥವಾ ನಿಮ್ಮ ಒಂದು ಸ್ಟೇಟಸ್ಗಾಗಿ ನಾವು ನೋಡ್ತೇವೆ, ಪ್ರತಿಷ್ಠೆಗಾಗಿ ಖರ್ಚು ಮಾಡೋದು ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಸ್ಪರ್ಧೆ ಒಡ್ಲಿಕ್ಕೆ ನಾವು ನೋಡ್ತೇವೆ. ಈಗ ಕಾಂಪಿಟೇಷನ್ ಈಗ ಹಾಗಾಗಿ ಅವರು ಅಂತಹ ಕಾರ್ ತಗೊಂಡ್ರೆ ಅದಕ್ಕಿಂತ ನಾವು ಸ್ವಲ್ಪ ದೊಡ್ಡ ಕಾರ್ ತಗೋಬೇಕು, ಅದಕ್ಕಿಂತ ಒಂದಷ್ಟು ಲಕ್ಷ ಹೆಚ್ಚಿನ ಒಂದು ಇದನ್ನು ವಸ್ತುವನ್ನು ತೆಗೆದುಕೊಳ್ಬೇಕು, ಅವ್ರು ಹಾಕಿದ ಬಟ್ಟೆಗಿಂತ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮೌಲ್ಯದ ಬಟ್ಟೆ ಹಾಕಬೇಕು, ಏನೋ ನಮಗೆ ಇರುತ್ತೆ. ಅಂಥವೆಲ್ಲ ಜಿದ್ದಿಗೆ ಬೀಳುವಂಥದ್ದು, ಸ್ಪರ್ಧೆಗೆ ಬೀಳುವಂಥದ್ದು, ಅದು ದುಂದುವೆಚ್ಚ ಮಾಡೋದು. ಇನ್ನು ಕೆಲವರು ತಮ್ಮಲ್ಲಿರುವ ಹಣದ ಮಿತಿಯನ್ನು ಲೆಕ್ಕಿಸದೆ ಸಾಲ ಮಾಡಿನೋ ಅಥವಾ EMI ಮೂಲಕನೋ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸಾಲದ ಮಾಧ್ಯಮದ ಮೂಲಕನೋ ಹಾಗೆ ಮಾಡಿ ಸಾಲ ಮಾಡಿ ಶೋಕಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಶುಕ್ರನು ಯಾವಾಗಲೂ ಈ 12 ಮತ್ತು 1ರ ಸ್ಥಾನದಲ್ಲಿ ಬಂದಾಗ ಇಂಥ ಒಂದು ಬುದ್ಧಿ ಹೆಚ್ಚಿನವರಿಗೆ ಬರುತ್ತೆ. ಹಾಗಾಗಿ ಅದಕ್ಕೆ ದುಂದುವೆಚ್ಚದಿಂದ ದೂರವಿರಿ ಅಂತ ನಿಮಗೊಂದು ಟ್ಯಾಗ್ ಲೈನ್ ಬಂದಿದೆ. ಹಾಗಾಗಿ ತುಲಾರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆ ದುಂದುವೆಚ್ಚನ ಸ್ವಲ್ಪ ನಿಯಂತ್ರಣ ಮಾಡಿ, ಯಾವುದು ಅವಶ್ಯಕ ಯಾವುದು ಅನಾವಶ್ಯಕ ಅಥವಾ ಯಾವುದರಿಂದ ನಮಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಅದರ ಸ್ವಲ್ಪ ಅಳೆದು ತೂಂಗಿ ನೋಡಿ ನೀವು ಹಣವನ್ನು ಖರ್ಚು ಮಾಡಬೇಕಂತ ಪ್ರಮೇಯ ಬರುತ್ತೆ. ಸಾಮಾನ್ಯವಾಗಿ ನಿಮಗೆ ಆ ರವಿಯ ಅನುಗ್ರಹ 16ರವರೆಗೆ ಇರುವ ಕಾರಣ ಅಲ್ಲಿ ನಮಗೆ ಆ ಸೂರ್ಯನ ಬಲ ಸಿಗುವಂಥದ್ದು ವರ್ಷದಲ್ಲಿ ಕೇವಲ 4 ಬಾರಿ ಮಾತ್ರ. ಯಾವುದೇ ರಾಶಿ ಇರಲಿ, ಯಾವುದೇ ರಾಶಿಗೂ ವರ್ಷದಲ್ಲಿ 4 ಬಾರಿ ಅಥವಾ ವರ್ಷದಲ್ಲಿ ಒಟ್ಟಾರೆ 4 ತಿಂಗಳಲ್ಲಿ ಮಾತ್ರ ಕೆಲವೊಂದು ತಿಂಗಳಲ್ಲಿ ಸಿಗುತ್ತೆ, ಕೆಲವೊಂದು ತಿಂಗಳಲ್ಲಿ ಸಿಗೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ 16ರವರೆಗೆ ಇರುತ್ತೆ. ಯಾವಾಗ ಸೂರ್ಯನು ಅಲ್ಲಿ ಸಿಂಹರಾಶಿಯಲ್ಲಿ ಇರ್ತಾನೋ ಆತನ ಕನ್ಯಾ ಪ್ರವೇಶ ಆದಾಗ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ. ಈಗ ನಿಮಗೆ ಲಾಭ ಸ್ಥಾನದಲ್ಲಿ ಸೂರ್ಯನಿದ್ದಾನೆ. ಅದು ಅಪರೂಪಕ್ಕೆ ಸಿಗುವಂಥ, ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುವಂಥ ಘಟನೆ ಇದು. ಹಾಗಾಗಿ ಲಾಭ ಸ್ಥಾನದಲ್ಲಿರುವಂಥ ಸೂರ್ಯನ ಲಾಭವನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ಅಥವಾ ಯಾವುದೋ ಕೃಷಿ ಚಟುವಟಿಕೆನೋ ಅಥವಾ ಸರ್ಕಾರಿ ಮೂಲದ ಕೆಲಸನೋ ಅಥವಾ ಕೋರ್ಟ್ ಕಚೇರಿ ಕೆಲಸನೋ ಅವೆಲ್ಲವೂ ಈಗ ಬೇಗ ಸಲ್ಲಿಸಿ ಹಾಗೆ ಆಗುತ್ತೆ. ಅವೆಲ್ಲ ನಿಮ್ಮದು ಯಾವುದಾದ್ರು ಪೆಂಡಿಂಗ್ ಇದೆ ಅದನ್ನು ಬೇಗನೆ ಮಾಡಿಕೊಳ್ಳೋಂಥದ್ದು ಒಳ್ಳೆಯದು. ಯಾವುದೇ ರೀತಿಯ ವಾದ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು, ದಾಖಲೆ ಪತ್ರಗಳು ಸಿಕ್ಕಿಲ್ಲ, ಇನ್ನೊಂದು ಅಥವಾ ಸರ್ಕಾರಿ ಇಲಾಖೆಯಿಂದ ನಿಮ್ಗೆ ಏನಾದ್ರು ಸಿಗುವಂಥ ಸವಲತ್ತುಗಳು, ಇದರ ಬಗ್ಗೆ ಎಲ್ಲ ಬೇಗನೆ ಪ್ರಯತ್ನ ಪಟ್ಟರೆ 16ರ ಒಳಗೆ ಆ ರವಿಯ ಅನುಗ್ರಹದಿಂದ ಅವೆಲ್ಲ ಕೆಲಸ ಕಾರ್ಯ ಬೇಗ ಆಗುತ್ತೆ. ಅಥವಾ ಇನ್ನೇನಾದರೂ ನಿಮಗೆ ದೀರ್ಘಕಾಲದ ಯಾವುದೋ ಕನಸುಗಳಿದ್ರೆ ನನಸು ಮಾಡಲಿಕ್ಕೆ, ಇನ್ನು ಆರೋಗ್ಯದ ರಕ್ಷಣೆ ವಿಚಾರವಾಗಿ ಏನಾದರೂ ಆರೋಗ್ಯದ ಯಾವುದಾದ್ರು ಕೋರ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಯೋಗ ಅಭ್ಯಾಸ ಮಾಡುವಂಥದ್ದು, ಅದು ಇನ್ನಿತರ ಯಾವುದೇ ಫಿಟ್ನೆಸ್ಗಳನ್ನು ಕಾಯ್ದುಕೊಳ್ಳುವಂಥದ್ದು, ಅದಕ್ಕೆಲ್ಲ ಆರಂಭ ಮಾಡಲಿಕ್ಕೆ ಈಗ ಉತ್ತಮವಾದ ಕಾಲ ರವಿಯ ಅನುಗ್ರಹ ಇರುತ್ತೆ. ಅಲ್ಲದೆ ನಿಮಗೆ ಹಲವಾರು ಈ ಆಕಸ್ಮಿಕ ಧನಲಾಭ ಸಹ ಈ ರವಿಯ ಅನುಗ್ರಹದಿಂದ ಈ ತಿಂಗಳಲ್ಲಿ ಆಗಲಿದೆ. ಈ ತಿಂಗಳಲ್ಲಿ 16ರವರೆಗೆ ಆ ರವಿಯ ಅನುಗ್ರಹ ಇರುವ ಕಾರಣ ಅಲ್ಲಿವರೆಗೆ ನಿಮಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು. ಅಥವಾ ನಿಮಗೆ ಮಾಡುವಂಥ ಉದ್ಯಮ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹಾಗೆ ನಿಮಗೆ ಬರಬೇಕಾದಂಥ ಹಣ ಸಮಯಕ್ಕೆ ಕಾಲಕ್ಕೆ ಸರಿಯಾಗಿ ಹಣಗಳು ಬರುವಂಥದ್ದು ಇವೆಲ್ಲ ರವಿಯ ಅನುಗ್ರಹದಿಂದ ಆಗುತ್ತೆ. ಇನ್ನು ಶುಕ್ರನ ಅನುಗ್ರಹ ಆಗಲೇ ಹೇಳಿದ್ದೇನೆ. ಶುಕ್ರನು 17ರವರೆಗೆ ನಿಮಗೆ ಆತನು ನಿಮ್ಮ ವ್ಯಯ ಸ್ಥಾನದಲ್ಲೂ
18ರಿಂದ ನಿಮ್ಮ ಜನ್ಮದಲ್ಲೂ ಬರ್ತಾನೆ. ಹಾಗಾಗಿ ಹಣಕಾಸಿಗೆ ಶುಕ್ರನು ನಿರಂತರವಾಗಿ ಹಣವನ್ನು ಕೊಡುವಂಥದ್ದು ಅಥವಾ ಹಣದ ಒಂದು ಕೊರತೆ ಏನು ಆಗೋದಿಲ್ಲ. ಆದರೆ ಬಂದಂಥ ಹಣವನ್ನು ನೀವು ಸದ್ವಿನಿಯೋಗ ಅಷ್ಟೇ ಗೊಳಿಸಬೇಕು. ದುರುಪಯೋಗ ಮಾಡೋದು, ವೆಚ್ಚ ಮಾಡೋದು, ಅಥವಾ ದುಷ್ಟ ಚಟಗಳಿಗೆ ಅದನ್ನು ಉಪಯೋಗಿಸುವಂಥದ್ದು, ಅದು ದುಷ್ಟ ಮಿತ್ರರ ಸಹವಾಸಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ವೆಚ್ಚ ಅಥವಾ ದುರುಪಯೋಗದ ಒಂದು ಸಾಧ್ಯತೆ ಬರುತ್ತೆ. ಹಾಗಾಗಿ ಶುಕ್ರನಿಂದ ಹಣದ ಕೊರತೆ ಏನಿರೋದಿಲ್ಲ, ಹಣದ ಅವಶ್ಯಕತೆ ನಿಮಗೆ ಚೆನ್ನಾಗಿ ಪೂರೈಕೆ ಆಗುತ್ತೆ. ಆದರೆ ಅಲ್ಲಿ ಆ ವೆಚ್ಚ ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳೋದು ಶುಕ್ರನ ಒಂದು ವಿಚಾರವಾಗಿ. ಇನ್ನು ಬುಧನು ನಿಮಗೆ ಆಗಲೇ ಹೇಳಿದಂತೆ 23ರವರೆಗೆ ಬುಧನು ನಿಮಗೆ ಆತನು ಪೂರಕವಾಗಿರ್ತಾನೆ. 23ಕ್ಕೆ ಆತನೊಂದು ರಾಶಿ ಪರಿವರ್ತನೆ ಆಗುತ್ತೆ. ಅಲ್ಲಿವರೆಗೂ ಆತನು ನಿಮಗೆ ಸಿಂಹರಾಶಿಯಲ್ಲಿ ಇರುವ ಕಾಲದಲ್ಲಿ ನಿಮಗೆ ವಿಶೇಷವಾದ ಲಾಭಗಳು, ಆದಾಯಗಳು ಆಗುವಂಥದ್ದು, ಯಶ, ಕೀರ್ತಿ, ಜಯ ಲಾಭಗಳು ಸಿಗುವಂಥದ್ದು. ಯಾರು ಮದುವೆಗೆ ಸಿದ್ಧರಿದ್ದವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಆ ಬುಧನಿಂದಲೂ ಬರುತ್ತೆ. ಜೊತೆಗೆ ಆ ಗುರುವಿನ ರವಿಯ ಅನುಗ್ರಹದಿಂದಲೂ ಬರುವಂಥ ಸಾಧ್ಯತೆ, ಶುಕ್ರನ ಅನುಗ್ರಹದಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆ. ಹಾಗೆಯೇ ಯಾರು ಉದ್ಯೋಗಕ್ಕಾಗಿ ಯಾರು ಪ್ರಯತ್ನ ಪಡ್ತಾ ಇದ್ದೀರೋ, ಯಾರೋ ಉದ್ಯೋಗಕ್ಕೆ ಇರಲಿಲ್ಲ ಅಥವಾ ಉದ್ಯೋಗಕ್ಕೆ ಹೊಸ ಅರ್ಜಿಗೆ ಆಗ್ತಿದ್ರು, ಅಥವಾ ಈಗಾಗಲೇ ಇದ್ದಂಥ ಉದ್ಯೋಗದಲ್ಲಿ ನಿಮಗೆ ಸಮಾಧಾನ ಇಲ್ಲ, ಹೊಸ ಉದ್ಯೋಗ ಪ್ರಯತ್ನ ಮಾಡಬೇಕು ಅನ್ನೋರು ಈ ಒಂದು ಕಾಲದಲ್ಲಿ ಸ್ವಲ್ಪ ಪ್ರಯತ್ನ ಪಡೋದು. ಅದರಲ್ಲೂ 16 ಮತ್ತು 23ರವರೆಗೆ ನಿಮಗೆ 16ರವರೆಗೆ ರವಿ ಅನುಗ್ರಹ, 23ರವರೆಗೆ ಬುಧನ ಅನುಗ್ರಹ. ಹಾಗಾಗಿ ಬುಧಾದಿತ್ಯದ ಒಂದು ವಿಶೇಷವಾಗಿ ನಿಮಗೆ ನಿರ್ಮಾಣ ಆಗಿದೆ. ಆ ಬುಧಾದಿತ್ಯರ ಒಂದು ವಿಶೇಷ ಕೃಪೆಯಿಂದಾಗಿ ಉದ್ಯೋಗದಲ್ಲಿ ಏನಾದರೂ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ, ಉದ್ಯೋಗದ ಬದಲಾವಣೆ ಕಂಡುಕೊಳ್ಳಿಕ್ಕೆ, ಹೊಸ ಉದ್ಯೋಗದ ಪ್ರಯತ್ನ ಮಾಡಲಿಕ್ಕೆ, ಹೊಸ ಉದ್ಯೋಗಕ್ಕೆ ಅರ್ಜಿ ಆಗಲಿಕ್ಕೆ ಇವೆಲ್ಲವೂ ನಮಗೆ ಶುಭದಾಯಕವಾಗಿ ಅಂಥ ಒಂದು ಉದ್ಯೋಗದಲ್ಲಿ ಒಂದು ಸಕಾರಾತ್ಮಕವಾಗಿ ಬೆಳವಣಿಗೆ ಖಂಡಿತ ಉದ್ಯೋಗಸ್ಥರಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಯಾರು ವ್ಯಾಪಾರ ನಡೆಸ್ತಾರೋ, ಸಣ್ಣ ಪುಟ್ಟ ವ್ಯಾಪಾರ ಇರ್ಬೋದು, ರಿಟೇಲ್ ವ್ಯಾಪಾರ ಇರ್ಬೋದು, ಅಥವಾ ಯಾವುದೇ ರೀತಿಯ ದಿನಸಿ ವ್ಯಾಪಾರನೋ, ಬಟ್ಟೆ ಬರೆಗಳ ವ್ಯಾಪಾರನೋ, ಹಣ್ಣು ತರಕಾರಿ ಯಾವುದೇ ಇರ್ಬೋದು, ನೀವು ನಡೆಸುವಂಥ ವ್ಯಾಪಾರ ಉದ್ಯಮದಲ್ಲಿ ಸಹ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಲಾಭ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಆ ಒಂದು ಶುಕ್ರ, ಬುಧ ಮತ್ತು ಸೂರ್ಯರ ವಿಶೇಷವಾದ ಅನುಗ್ರಹ ಇರುತ್ತೆ. ಹಾಗಾಗಿ ಆ ವ್ಯಾಪಾರದಲ್ಲಿ ಸ್ಥಿರತೆ ಬರುತ್ತೆ, ನೆಮ್ಮದಿ ಬರುತ್ತೆ. ಜೊತೆಗೆ ಆ ವ್ಯಾಪಾರಕ್ಕೆ ಅಥವಾ ಉದ್ಯೋಗ ಸ್ಥಳಕ್ಕೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದೆ, ಅವೆಲ್ಲ ವಿವಾದಗಳು ಈಗ ಬಗೆಹರಿಯುತ್ತೆ. ಇನ್ನು ಕೆಲವರಿಗೆ ಹೊಸ ಸ್ಥಳಾವಕಾಶಗಳನ್ನು, ಸ್ಪೇಸ್, ಅಂಗಡಿನೋ, ಆಫೀಸೋ, ಶೋರೂಮು ಅಥವಾ ಇನ್ನಿತರ ನಿಮಗೆ ಯಾವುದಾದ್ರು ಸ್ಥಳಾವಕಾಶಗಳು ಸಿಗಬೇಕಂತ ಪ್ರಯತ್ನ ಪಟ್ಟರೆ ಒಳ್ಳೆಯ ಒಂದು ಸ್ಥಳಾವಕಾಶ, ಅದೃಷ್ಟದ ಒಂದು ಸ್ಥಳಾವಕಾಶ ನಿಮಗೆ ಈಗ ಸಿಗುವಂಥ ಸಾಧ್ಯತೆ ಸಹ ತುಲಾರಾಶಿಯಲ್ಲಿರುತ್ತೆ. ಹಾಗಾಗಿ ಇಂತಹ ದಿಶೆಯಲ್ಲಿ ನೀವು ಪ್ರಯತ್ನ ಪಡ್ಬೋದು. ಯಾರಿಗೆ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಹುಮ್ಮಸ್ಸಿರುತ್ತೆ, ಸ್ಟಾರ್ಟಪ್ ಮಾಡಲಿಕ್ಕೆ ತಯಾರಿ ಮಾಡ್ತಿರೋ ಅಂಥವ್ರಿಗೆ ಸಹ ಈ ತಿಂಗಳಲ್ಲಿ ವಿಶೇಷವಾಗಿ ಆ ಒಂದು ಬುಧ, ಶುಕ್ರ, ರವಿಯ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರುತ್ತೆ. ಇನ್ಯಾರೋ ಈ ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಹಾರ್ಡ್ವೇರು ಅಥವಾ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಅಥವಾ ಮಾಧ್ಯಮ, ಟಿವಿ, ಸಿನಿಮಾ ರಂಗ, ಮನೋರಂಜನಾ ರಂಗ ಮುಂತಾದಲ್ಲಿರೋರಿಗೆ ರಾಹುವಿನ ಕೃಪೆ ಬಹಳ ವರದಾಯಕವಾಗಿರುತ್ತೆ. ಅದು ತಿಂಗಳ ಪೂರ್ತಿ ನಿಮಗೆ ರಾಹುವಿನ ಅನುಗ್ರಹ ಇರೋ ಕಾರಣ ಅಲ್ಲೇ ನಿಮಗೆ ಆ ಕ್ಷೇತ್ರದಲ್ಲಿ ಯಶಸ್ಸು, ಜಯ ಸಿಗಲಿದೆ. ಆ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ಬೋದು. ಆ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡುವವರಿಗೆ ಸಾಧನೆಗೆ ಹೊಸ ಅವಕಾಶಗಳು ಸಿಗಲಿವೆ. ಸರ್ಕಾರದ ಯೋಜನೆಗಳ ಲಾಭ ಸಹ ಇಂಥ ಒಂದು ಇದವರಿಗೆ ಸಿಗಲಿದೆ. ವಿಶೇಷವಾಗಿ ಯುವಕರು ಅಥವಾ ವಿದ್ಯಾರ್ಥಿಗಳಿಗೆ ಸಹ ಹಾಗೆ ಹಲವಾರು ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡುವಂಥವರಿಗೆ ವಿಶೇಷವಾದ ಒಂದು ಬಹುಮಾನ ಅಥವಾ ಪರಿಣತಿಯ ಒಂದು ಪ್ರಮಾಣ ಪತ್ರ, ಸ್ಕಾಲರ್ಶಿಪ್ಪು, ಫೆಲೋಶಿಪ್ಪು ಇತ್ಯಾದಿಗಳೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಲವಾರು ಅನುಕೂಲಗಳನ್ನು, ಹಲವಾರು ಶುಭಗಳನ್ನು ತಂದುಕೊಡುವಂತಹ ತಿಂಗಳು ಈ ತಿಂಗಳಾಗಿರುತ್ತೆ. ಇಲ್ಲಿ ಅದೇ ಎಚ್ಚರಿಕೆ ಹೆಜ್ಜೆ ಅಂದರೆ ವೆಚ್ಚದ ಬಗ್ಗೆ ಒಂದು ಎಚ್ಚರಿಕೆ. ಅದೇ ರೀತಿ ಮಂಗಳನು ನಿಮಗೆ ಪೂರಕವಾಗಿಲ್ಲ, ಗುರುಬಲದ ಕೊರತೆ ಇರುತ್ತೆ. ಅಲ್ಲದೆ ಕೇತು, ಶನಿ ಇವುಗಳು ನಿಮಗೆ ಪೂರಕವಾಗಿರೋದಿಲ್ಲ. ಅಂತಹ ಕಾರಣವಾಗಿ ಕೆಲವೊಮ್ಮೆ ನಿಮಗೆ ವೃತ್ತಿಯಲ್ಲಿ ಆಕಸ್ಮಿಕ ನಷ್ಟ ಆಗ್ಬೋದು. ನಿಮ್ಮದೇ ತಪ್ಪಿನಿಂದ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ತಪ್ಪು ಜನರಿಗೆ ನೀವು ಹಣವನ್ನು ಕೊಡುವಂಥದ್ದು, ಅಥವಾ ರಾಂಗ್ ಪೇಮೆಂಟ್ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಸೈಬರ್ ಮುಂತಾದ ವಂಚನೆಯ ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥದ್ದು. ಹಾಗಾಗಿ ಅಂತಹ ಒಂದು ವಿಚಾರ ಬಗ್ಗೆ ಮಂಗಳ, ನಿಮಗೆ ಕೇತು ಇವರೆಲ್ಲ ಸ್ವಲ್ಪ ಅಷ್ಟು ಪೂರಕವಾಗಿಲ್ಲ. ಅಂತಹ ಒಂದು ವಂಚನಾ ಜಾಲಕ್ಕೆ ಸಿಲುಕದಂತೆ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಆರೋಗ್ಯದ ಕಡೆಗೆ ಸಹ ಕೆಲವೊಮ್ಮೆ ಗಮನವನ್ನು ಹರಿಸಬೇಕಾಗುತ್ತೆ. ಆರೋಗ್ಯದ ಕಡೆಗೆ ಸಹ ಕೆಲವೊಮ್ಮೆ ಗಮನ ಬೇಕಾಗುತ್ತೆ. ಯಾಕಂದರೆ ರವಿಯು ನಿಮಗೆ ಅಲ್ಲಿ 17ರಿಂದ ರವಿಯು ಪೂರಕವಾಗಿರೋದಿಲ್ಲ, 16ರವರೆಗೆ ಅಷ್ಟೇ ರವಿಯ ಬಲ ಇರುವಂಥದ್ದು. 17ರಿಂದ ರವಿಯು ನಿಮಗೆ ವ್ಯಯಸ್ಥಾನದಲ್ಲಿ ಬರುವ ಕಾರಣ ಅಲ್ಲಿ ಆರೋಗ್ಯದ ಕಡೆಗೆ, ಜೊತೆಗೆ ಕಲಹ, ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆಯೂ ಸ್ವಲ್ಪ ಎಚ್ಚರ ಈ ತಿಂಗಳ 17ರಿಂದ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಅಂಥ ವಿಚಾರದಲ್ಲಿ ಸ್ವಲ್ಪ ಗಮನ ಬೇಕು. ರವಿ, ಮಂಗಳ, ಶನಿ, ಕೇತುಗಳು ಸ್ವಲ್ಪ ನಿಮಗೆ ವಿರುದ್ಧವಾಗಿರೋ ಕಾರಣ ಆರೋಗ್ಯ, ಹಣಕಾಸು, ಜೊತೆಗೆ ಯಾವುದೇ ರೀತಿಯ ಒಂದು ಸಂಶಯದ ವ್ಯಕ್ತಿಗಳು, ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡುವಾಗ ಮುನ್ನೆಚ್ಚರಿಕೆಯನ್ನು ಮಾಡಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಬಹುದಾದಂಥ ಒಂದು ನಿಮಗೆ ಸಂಕ್ಷಿಪ್ತ ವಿವರವನ್ನು ಹೇಳಿದ್ದೇನೆ. ಇನ್ನು ಚಂದ್ರನ ಒಂದು ಬಲಕ್ಕೆ ಅನುಗುಣವಾಗಿ ವಿಶೇಷವಾಗಿ ನಾವು ರವಿ ಚಂದ್ರರ ವಿಶೇಷ ಬಲದ ಮೇಲೇ ಈ ಭಾರತೀಯ ಜ್ಯೋತಿಷ್ಯ ನಿಂತಿದೆ. ಹಾಗಾಗಿ ಪ್ರತಿದಿನ ನಡೆಯುವಂಥ ಈಚೆಗೆ ಗೋಚಾರ ಅಂತ ಹೇಳ್ತಾರೆ. ಗ್ರಹಗಳ ಒಂದು ಚಲನೆಗೆ ಗೋಚಾರ ಫಲ ಅಂತ. ಹಾಗೆ ಗೋಚಾರ ಫಲದಲ್ಲಿ ಚಂದ್ರನ ಪಾತ್ರ ಬಹಳ ಮಹತ್ವದಾಗಿರುತ್ತೆ. ಆತನು ಲೋಕ ಮಾತ್ರ ಸ್ವರೂಪನಾಗಿದ್ದಾನೆ. ಹಾಗಾಗಿ ಆ ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ದಿನಗಳು ಯಾವುದು, ಆ ಅನುಗ್ರಹ ಇಲ್ಲದಂಥ ದಿನಗಳು ಯಾವುದು, ಆ ಡೇಟ್ಗೆ ಅನುಗುಣವಾಗಿ ಹೇಳ್ತಾ ಇದನ್ನು ಗಮನಿಸಿಕೊಳ್ಳಿ.
ಈ ಸೆಪ್ಟೆಂಬರ್ 1ನೇ ತಾರೀಕು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುತ್ತೆ. ಆಗ ವಿಶೇಷವಾಗಿ ಲಾಭ ಯಶಸ್ಸು ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಒಪ್ಪಂದ ಸಹಿ ಮಾಡಲಿಕ್ಕೆ, ಯಾವುದೇ ಕೊಡುಕೊಳ್ಳುವಿಕೆ ವ್ಯವಹಾರಕ್ಕೆ ಭಾಳಷ್ಟು ಉತ್ತಮವಾದ ದಿನ ಆಗಿರುತ್ತೆ ಸೆಪ್ಟೆಂಬರ್ 1. ಆ ಬಳಿಕ ಸೆಪ್ಟೆಂಬರ್ 2 ಮತ್ತು 3ನೇ ತಾರೀಕು ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರ ಬರ್ತಿದ್ದಾನೆ. ಅಪರೂಪದ ಘಟನೆ. ಲಾಭಸ್ಥಾನದಲ್ಲಿ ರವಿ ಇದ್ದಾನೆ, ಲಾಭಸ್ಥಾನದಲ್ಲಿ ಚಂದ್ರನು ಇದ್ದಾನೆ. ಅಪರೂಪಕ್ಕೆ ಬರುವಂಥ ಈ ಘಟನೆಯಲ್ಲಿ ವಿಶೇಷವಾದ ಲಾಭವನ್ನು ಪಡೆಯುವಂಥದ್ದು, ಜೊತೆಗೆ ಬುಧನೂ ಸಹ ನಿಮಗೆ ಲಾಭದಲ್ಲಿರುವಂಥದ್ದು. ಹಾಗಾಗಿ ವಿಶೇಷವಾಗಿ ಈ ತುಲಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಅನೇಕ ರೀತಿಯ ಪರಿಣಾಮಗಳು ಆಗುವಂಥದ್ದು. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿವೆ, ಅನಿರೀಕ್ಷಿತ ಲಾಭ, ನಿರೀಕ್ಷಿತ ಲಾಭ ಇವೆಲ್ಲ ಆಗಲಿವೆ. ಯಾವುದಾದ್ರೂ ಪ್ರಮುಖ ಕೆಲಸ ಕಾರ್ಯಗಳಿಗೆ 1, 2, 3 ಸೆಪ್ಟೆಂಬರ್ 1, 2, 3 ಈ 3 ದಿನಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಚಂದ್ರನ ಅನುಗ್ರಹ, ಲಾಭಸ್ಥಾನದಲ್ಲಿ ಒಂದು ಸೂರ್ಯನ ಅನುಗ್ರಹ, ಲಾಭಸ್ಥಾನದಲ್ಲಿ ಬುಧನ ಅನುಗ್ರಹ ಇಲ್ಲ ಇರುವ ಕಾರಣ ಅಲ್ಲಿ 3 ಗ್ರಹಗಳು ನಮಗೆ ಆಶೀರ್ವಾದ ಮಾಡ್ತಿರೋದು ಅಪರೂಪದ ಸನ್ನಿವೇಶ. ಇದು ಆಗಾಗ ಬರೋದಿಲ್ಲ, ವರ್ಷದಲ್ಲಿ 1 ಅಥವಾ 2 ಬಾರಿ ಅಷ್ಟೇ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೀಗೆ ಬಂದ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಸೆಪ್ಟೆಂಬರ್ 1, 2, 3 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಈ 3 ದಿನಗಳಲ್ಲಿ ಜರಗಲಿವೆ. ಆ ಬಳಿಕ 4, 5, 6 ಅಷ್ಟೇನು ಉತ್ತಮಿಲ್ಲ. 4, 5, 6 ಮಿಶ್ರ ಫಲಗಳ ಸೂಚನೆ ಇದೆ. ಅಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ನಷ್ಟ ಆಗುವಂಥದ್ದು, ವೈರತ್ವ ಬೆಳೆದಂಥದ್ದು, ಶತ್ರುತ್ವ ಬೆಳೆಯುವಂಥದ್ದು, ಅಥವಾ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಅಥವಾ ಮನೆಯಲ್ಲಿ ಹಾಗೆ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ಎಲ್ಲದರ ಬಗ್ಗೆ ಈ 4, 5, 6 ಸೆಪ್ಟೆಂಬರ್ 4, 5, 6ರಲ್ಲಿ ತುಂಬ ಎಚ್ಚರಿಕೆ ಗಮನಿಸಬೇಕಾಗುತ್ತೆ ತುಲಾರಾಶಿಯವರು. ಆ ಬಳಿಕ 7, 8 ಮತ್ತೆ ಉತ್ತಮ ದಿನ ಬಂದಿದೆ. 7, 8ರಲ್ಲಿ ನಿಮಗೆ ಜನ್ಮದಲ್ಲಿ ಬರುವಂಥ ಚಂದ್ರನಿಂದಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಿಂದೆ ನಿಮಗೆ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳಿಗೆ ನಿವಾರಣೆ ಆಗುವಂಥದ್ದು, ಅಥವಾ ಹಿಂದೆ ನಿಮಗೆ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿಗೆ ಈ ದಿನ ಪ್ರೌಢ ಸದೃಶವಾಗಿ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಅಥವಾ ಹೊಸ ರೀತಿಯ ಚಿಕಿತ್ಸೆಗೆ ನಿಮಗೆ ಬೇಗನೆ ಸ್ಪಂದನೆ ಆಗುವಂಥದ್ದು. ಈ ರೀತಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಹಣಕಾಸಿನ ಹರಿವು ಉತ್ತಮ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಯ ಒಂದು ಘಟನೆಗಳು ಆಗಲಿವೆ. ಹಾಗಾಗಿ 7, 8 ನಿಮ್ಮ ಪಾಲಿಗೆ ಉತ್ತಮ ದಿನಗಳಾಗಿವೆ. ಆ ಬಳಿಕ 9, 10, 11 ಅಷ್ಟೇನು ಉತ್ತಮಿಲ್ಲ. 9, 10, 11ರಲ್ಲಿ ಸ್ವಲ್ಪ ಹಣಕಾಸಿನ ಸಂಕಷ್ಟ, ನಷ್ಟ ಕಷ್ಟಗಳಾಗುವಂಥದ್ದು, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆ ಆಗ್ಬೋದು, ಶತ್ರುಗಳ ಕಾಟ, ಅದು ನಿಮ್ಮನ್ನು ಯಾರಾದರೂ ನಂಬಿಸಿ ಮೋಸ ಮಾಡುವಂಥ ಕಾಟಗಳು ಇವೆಲ್ಲ ಸಾಧ್ಯತೆ ಇರುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಸರ್ಕಾರಿ ಇಲಾಖೆಯಿಂದ ನೋಟಿಸ್ಗಳು, ಅಥವಾ ಏನಾದರೂ ಟ್ಯಾಕ್ಸ್ ಇಲಾಖೆಯಿಂದ ನಿಮಗೆ ಏನಾದರೂ ಕಿರುಕುಳಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 9, 10, 11ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ನಿಮ್ಮ ಮಾತು, ನಡವಳಿಕೆ, ಹಣಕಾಸು ಜೊತೆಗೆ ವೃತ್ತಿ ಉದ್ಯೋಗದಲ್ಲಿ ಸಹ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ 12 ಮತ್ತು 13 ಸೆಪ್ಟೆಂಬರ್ 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಆಗಲಿದೆ, ಲಾಭಗಳು ಆಗಲಿವೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿದೆ. ಜೊತೆಗೆ ಯಾವುದಾದ್ರೂ ಈ ಸ್ಪರ್ಧೆಯಲ್ಲಿ, ಕ್ರೀಡೆಯಲ್ಲಿ, ಚಟುವಟಿಕೆಗಳು ಅಥವಾ ಇನ್ನಿತರ ಪಾಠ್ಯೇತರ ಚಟುವಟಿಕೆಯಲ್ಲಿ ನಿಮಗೆ ಅಂಥ ಬಹುಮಾನಗಳು, ಸ್ಪರ್ಧೆಯಲ್ಲಿ ಮೆಡಲ್ಗಳು, ಅಥವಾ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ 12, 13ರಲ್ಲಿ. ಆ ಬಳಿಕ 14, 15 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಅಷ್ಟೇನು ಬದಲಾವಣೆಗಳಿಲ್ಲ, ಎಲ್ಲವೂ ದೈನಂದಿನ ವಿಚಾರಗಳು ನಾರ್ಮಲ್ ಆಗಿರುತ್ತೆ. ಆರೋಗ್ಯ, ಹಣಕಾಸು ಎಲ್ಲ ನಾರ್ಮಲ್ ಆಗಿರುತ್ತೆ. ಮಾತಿನ ಚಕಮಕಿ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಬರ್ಬೋದು. ಜೊತೆಗೆ ಬಂಧುಗಳಿಂದ ನಿಮಗೇನಾದರೂ ಆಪಾದನೆಗಳು ಬರುವುದು, ಆರೋಪಗಳು ಬರುವುದು, ಅದರ ಅಲಿಗೇಷನ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ನೀವು ಮಾಡದೇ ಇದ್ದಂಥ ಒಂದು ಅಪರಾಧ ನಿಮ್ಮ ಮೇಲೆ ಆರೋಪಗಳು ಬರುವಂಥ ಸಾಧ್ಯತೆ ಆ ಬಂಧುಗಳಿಂದ, ಮಿತ್ರರಿಂದ, ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ, ಕಲೀಸ್ಗಳಿಂದ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಆರೋಗ್ಯ, ಹಣಕಾಸು ಏನೂ ತೊಂದರೆ ಇಲ್ಲ 14, 15ರಲ್ಲಿ. ಆ ಬಳಿಕ 16, 17 ಅಷ್ಟೇನು ಉತ್ತಮವಿಲ್ಲ. 16, 17ರಲ್ಲಿ ನಿಮಗೆ ಮಾತಿನ ಚಕಮಕಿ ಆಗುತ್ತೆ, ನಿಮಗೆ ದ್ವೇಷ ಭಾವನೆ ಬರುತ್ತೆ. ಕಿರಿಯರು ನಿಮ್ಮನ್ನು ದ್ವೇಷ ಮಾಡ್ತಾರೆ, ಅಥವಾ ಮನೆಯ ಕಿರಿಯ ಸದಸ್ಯರು ನಿಮ್ಮ ಜೊತೆಗೆ ಮಾತಿನ ಚಕಮಕಿ ಆಗುತ್ತೆ. ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯರಿಂದ ನಿಮಗೆ ಆಹ್ವಾನಗಳು, ಘಟನೆಗಳು ಆಗುವಂಥ ಸಾಧ್ಯತೆ. ಅದೇ ರೀತಿ ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಯಾವುದಾದ್ರೂ ನಿಮಗೆ ಈ ಸರ್ಕಾರಿ ಇಲಾಖೆಯಿಂದ ನೋಟಿಸ್ಗಳು, ಪೆನಾಲ್ಟಿಗಳು, ದಂಡನೆಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಈ 16, 17ರಲ್ಲಿ. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ವಿಶೇಷವಾದ ಚಂದ್ರನ ಬಲದಿಂದ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ. ಇನ್ನು ಯಾರು ಕೃಷಿ ಚಟುವಟಿಕೆ ಮಾಡೋರು, ಅಥವಾ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರವರಿಗೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಬರುವಂಥದ್ದು, ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು, ಬಹಳ ಕಾಲ ನಿಮಗೆ ಪೆಂಡಿಂಗ್ ಇದ್ದ ಬಿಲ್ಲುಗಳು ಇತ್ಯಾದಿ ಬೇಗನೆ ಪೇಮೆಂಟ್ ಆಗುವಂಥದ್ದು. ಹೀಗಾಗಿ ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ, ಎಲ್ಲ ಮನಸ್ಥಿತಿಯ ವಿಚಾರ ಬಹಳ ಉತ್ತಮವಾದ ಫಲಿತಾಂಶ 18, 19ರಲ್ಲಿ ಇರುತ್ತೆ. ಆ ಬಳಿಕ 20, 21 ಸೆಪ್ಟೆಂಬರ್ 20, 21 ತುಲಾರಾಶಿಯವರಿಗೆ ಅನೇಕ ರೀತಿಯ ಶುಭ ಲಾಭಗಳನ್ನು, ಸುಖವನ್ನು ಕೊಡುವಂಥದ್ದು. ಯಾವುದೇ ರೀತಿಯ ಶುಭ ಸಮಾಚಾರವನ್ನು ಕೇಳ್ತಿದ್ರೆ, ಯಾವುದೇ ಶುಭ ವಾರ್ತೆಗಳು ಇದನ್ನು ಬರಲಿವೆ. ಬಹಳ ಕಾಲದ ನಿರೀಕ್ಷೆ ಇದ್ದ ಫಲಿತಾಂಶವು ಇದನ್ನು ಬಂದು ಮನಸ್ಸಿಗೆ ನೆಮ್ಮದಿ ಆಗುವಂಥ ವಾತಾವರಣ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬರುವಂಥದ್ದು. ಜೊತೆಗೆ ನಿಮ್ಮ ಮನೆಯಲ್ಲಿ ಸಹ ಸಾಂಸಾರಿಕ ಜೀವನ ಸಹ ಬಹಳ ಉತ್ತಮ, ಗಂಡ ಹೆಂಡತಿರ ಮಧ್ಯೆ ಉತ್ತಮ ಅನ್ಯೋನ್ಯತೆ ಮೂಡುವಂಥ ಶುಭ ದಿನ ಆಗಿರುತ್ತೆ 20, 21.
ಇನ್ನು 22, 23 ಅಷ್ಟೇ ತುಂಬಿಲ್ಲ. 22, 23ರಲ್ಲಿ ನಿಮ್ಮ ಮಾತಿನ ಚಕಮಕಿ ಕಲಹಗಳು ಹೆಚ್ಚಳಾಗುತ್ತೆ. ವಿಶೇಷವಾಗಿ ಕಿರಿಯರಲ್ಲಿ ಅಥವಾ ಮನೆಯ ನಿಮ್ಮ ಕಿರಿಯ ಸದಸ್ಯರು, ನಿಮ್ಮದೇ ಮಕ್ಕಳಿರ್ಬೋದು, ನಿಮ್ಮದೇ ತಮ್ಮ ತಂಗಿ ಇರ್ಬೋದು, ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ನಿಮಗಿಂತ ಕಿರಿಯ ಜೂನಿಯರ್ ಸಹೋದ್ಯೋಗಿಗಳು ಇರ್ಬೋದು. ಹಾಗಾಗಿ ಇವರ ಜೊತೆಗೆ ಮಾತಿನ ಚಕಮಕಿ ಆಗುತ್ತೆ. ಅವರ ಜೊತೆಗೆ ವಾಗ್ವಾದಗಳಾಗುವಂಥದ್ದು, ಅವರ ಜೊತೆಗೆ ನಿಮಗೆಲ್ಲರೂ ಕಷ್ಟ ನಿಷ್ಠುರಗಳ ಒಂದು ಮಾತಿನ ಸನ್ನಿವೇಶಗಳು ಬರುವಂಥದ್ದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ಇನ್ನು ಆರೋಗ್ಯದ ಕಡೆ ಸಹ 22, 23ರಲ್ಲಿ ಆರೋಗ್ಯದ ಕಡೆ ಗಮನಿಸಬೇಕು. ಕೆಲವರಿಗೆ ಬೆನ್ನು ನೋವು, ಸೊಂಟೆ ನೋವು ಅಥವಾ ಹೊಟ್ಟೆಯ ಭಾಗದ ನೋವುಗಳೆಲ್ಲ ಕಾಣಿಸಿಕೊಳ್ಳುವಂಥ ಸಾಧ್ಯತೆ 22, 23ರಲ್ಲಿ ಕಂಡು ಬಂದಿದೆ. ಆ ಬಳಿಕ 24, 25, 26, 24, 25, 26 ನಿಮ್ಮ ಪಾಲಿಗೆ ಅತ್ಯಂತ ಶುಭಫಲದ ದಿನ. ಖರ್ಚುಗಳು ಸ್ವಲ್ಪ ಹೆಚ್ಚಳ ಆಗದಿದ್ದರೂ ಆದಾಯಕ್ಕೇನು ಕೊರತೆ ಇರೋದಿಲ್ಲ. ಅಲ್ಲಿ ಶುಭ ಘಟನೆಗಳಾಗ್ತವೆ. ಹಣಕಾಸಿನ ಖರ್ಚು ಸ್ವಲ್ಪ ಅನಿರೀಕ್ಷಿತ ಖರ್ಚು, ಅನಾವಶ್ಯಕ ಖರ್ಚು ಎಲ್ಲ ಬರ್ಬೋದು. ಆದರೆ ಇನ್ನಿತರ ವಿಚಾರ, ಆದಾಯದ ವಿಚಾರ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಜೊತೆಗೆ ನಿಮ್ಮ ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. ಇನ್ನು 27, 28 ನಿಮಗೆ ಅತ್ಯಂತ ಶುಭ ದಿನ. ಲಾಭ, ಯಶಸ್ಸು ಸಿಗುವಂಥ ದಿನ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಅನೇಕ ರೀತಿಯ ಬದಲಾವಣೆ ತರುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗುವಂಥದ್ದು. ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ನಿಮಗೆ ಅಂಕಗಳು, ರ್ಯಾಂಕಿಂಗ್ಗಳೆಲ್ಲ ಸಿಗುವಂಥ ಸಾಧ್ಯತೆ 27, 28ರಲ್ಲಿ ಬರುತ್ತೆ. ಇದು ಕೊನೆಯ 2 ದಿನಗಳು 29, 30. 29, 30 ನಿಮಗೆ ಅತ್ಯಂತ ಶುಭದಾಯಕವಾಗಿವೆ. ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರ, ಲಾಭಸ್ಥಾನದಲ್ಲಿ ಇರುವಂತಹ ವಿಶೇಷವಾದ ಆ ಒಂದು ಸನ್ನಿವೇಶಗಳಲ್ಲಿ ನಿಮಗೆ ಅನಿರೀಕ್ಷಿತ ಲಾಭಗಳಾಗುವುದು, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ. ಜೊತೆಗೆ ನಿಮ್ಮ ಒಂದು ಯಾವುದಾದ್ರು ಹೂಡಿಕೆ ಇದ್ದರೆ, ಹಿಂದೆ ಯಾವುದು ಮಾಡಿದ ಹೂಡಿಕೆ, ಅದು ಇನ್ವೆಸ್ಟ್ಮೆಂಟ್ಗೆ ಈಗ ಒಂದು ಭಾಳಷ್ಟು ಹೆಚ್ಚಿನ ಉತ್ತಮ ಪ್ರತಿಫಲ ಬರ್ಬೋದು. ಶೇರ್ಸಲ್ಲಿ ಇರ್ಬೋದು, ಅಥವಾ ನಿಮ್ಮ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಅಂದರೆ ಭೂಮಿಯ ಮೇಲೆ ಮಾಡಿದ ಹೂಡಿಕೆ ಇರ್ಬೋದು, ಅಥವಾ ಚಿನ್ನಾಭರಣ, ಒಡ ವಸ್ತುಗಳ ಮೇಲೆ ಮಾಡಿದ ಹೂಡಿಕೆ ಇರ್ಬೋದು. ಆ ಹೂಡಿಕೆಗೆ ಈ ದಿನದಂದು ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಒಂದು ಬಾಂಧವ್ಯ ಬೆಳೆಯುವಂಥದ್ದು. ಶುಭ ವಾರ್ತೆಗಳನ್ನು ಕೇಳುವಂಥದ್ದು. ಯಾವುದಾದ್ರು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಾಗುತ್ತೆ. ಮದುವೆ ಪ್ರಯತ್ನ, ಗೃಹ ಪ್ರವೇಶದ ಪ್ರಯತ್ನ ಇನ್ನಿತರ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಅದಕ್ಕೆ ಈ ದಿನ ಯಶಸ್ಸು ಸಿಗುವಂಥ ಶುಭ ದಿನ ಆಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ಆ ಡೇಟ್ಗಳನ್ನು, ದಿನಾಂಕಗಳನ್ನು ಓದಿ ಹೇಳಿದ್ದೇನೆ. ಅದರಲ್ಲಿ ಬರುವಂಥ ಶುಭ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸಬಹುದಾದ ನಿರಂತರವಾದ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಬೋದು. ಶುಕ್ರನ ಅನುಗ್ರಹ ಇರುವ ಕಾರಣ ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಬೋದು. ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇದರಲ್ಲಿದೆ. ಹಾಗೆ ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 4 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಹಾಗೆಯೇ ಸೂರ್ಯನ ಅನುಗ್ರಹ ನಿಮಗೆ 16ರವರೆಗೆ ಅಷ್ಟಿರುತ್ತೆ. ಹಾಗಾಗಿ 16ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 16ರವರೆಗೆ ಬಳಸ್ಕೊಳ್ಳಿ. ಇನ್ನು ಬುಧನ ಅನುಗ್ರಹ ನಿಮಗೆ ಈ ತಿಂಗಳ 23ರವರೆಗೆ ಅಷ್ಟೇ ಇರುತ್ತೆ. ಅಲ್ಲಿವರೆಗೆ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5 ಬುಧನ ಸಂಕೇತವಾಗಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಬಣ್ಣಗಳ ವಿಚಾರ, ಸಂಖ್ಯೆಗಳ ವಿಚಾರ ಆಯಿತು. ಇನ್ನು ನಿಮಗೆ ಇರತಕ್ಕಂಥ ಈ ಬೇರೆ ಕೆಲವು ಗ್ರಹ ದೋಷಗಳ ನಿವಾರಣೆ, ಉದಾಹರಣೆಗೆ ಮಂಗಳ, ಗುರು, ಶನಿ, ಕೇತುಗಳು ವಿರುದ್ಧವಾಗಿರೋ ಕಾರಣ ಈ ದೋಷ ನಿವಾರಣೆಗೆ ಏನು ಮಾಡೋದು, ವಿಶೇಷವಾಗಿ ಗಣೇಶ, ಶ್ರೀ ಗಣೇಶನ ಭಕ್ತಿ ಮಾಡೋದು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ, ಕುಮಾರಸ್ವಾಮಿಯ ಸುಬ್ರಹ್ಮಣ್ಯನ ಭುಜಂಗ ಸೂತ್ರ ಅಷ್ಟೋತ್ತರಗಳನ್ನು ಓದುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಅಮ್ಮನವರು ಅಥವಾ ದೇವಿಯ ಭಕ್ತಿಗಳನ್ನು ಮಾಡುವಂಥದ್ದು. ಹಾಗೆಯೇ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಯನ್ನು ಶರಣಾಗುವಂಥದ್ದು. ಈ ರೀತಿ ಇಂತಹ ಒಂದು ಭಕ್ತಿಗಳನ್ನು ನಿಮಗೆ ಬರ್ತಕ್ಕಂಥ ಯಾವುದೇ ರೀತಿಯ ಗ್ರಹಗಳ ದೋಷವು ನಿವಾರಣೆ ಆಗುತ್ತೆ. ಹಾಗೆಯೇ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ 18, 19ರಿಂದ ಆರಂಭ ಆಗುತ್ತೆ. ಆಗಸ್ಟ್ 18, 19ರಿಂದ ಪಿತೃಪಕ್ಷದ ಆರಂಭ. ಹಾಗಾಗಿ 15 ದಿನಗಳ ಕಾಲ ಇರುವಂಥ ಪಿತೃಪಕ್ಷದಲ್ಲಿ ನಿಮ್ಮ ಕುಲಾಚಾರದಂತೆ ಅಥವಾ ನಿಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಂಥ ಪದ್ಧತಿಯಂತೆ ಪಿತೃಗಳಿಗೆ ಗೌರವವನ್ನು ಸಲ್ಲಿಸಿ ಎಡೆ ಇಡುವಂಥ ಪದ್ಧತಿ ಎಡೆ ಇಡುವಂಥದ್ದು, ತರ್ಪಣ ಪಿಂಡ ಕೊಡುವಂಥ ತರ್ಪಣ ಪಿಂಡಗಳನ್ನು ಕೊಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ಪೂಜಾ ವಿಧಾನಗಳಿದ್ದರೆ ಆ ಪೂಜಾ ವಿಧಾನಗಳಿಂದ ನಿಮ್ಮ ಹಿರಿಯರನ್ನು, ಗತಿಸಿದಂಥ ಹಿರಿಯರನ್ನು ಗೌರವಿಸಿ ಅವರಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದನ್ನು ಮಾಡಿದರೆ ತಮಗೆಲ್ಲರಿಗೂ ಈ ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವರಿಗೆ ಆರೋಗ್ಯ, ಶಕ್ತಿ, ಜಯಲಾಭಗಳ ಸಿದ್ಧಿಯನ್ನು ತಂದುಕೊಡಲಿ. ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಭಾಗ್ಯಶಾಲಿಯಾದ ತಿಂಗಳಾಗಿರುತ್ತೆ. ಅಲ್ಲಿ ನಿಮಗೆ ಬರತಕ್ಕಂಥ ಲೈನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಮಾಸ ಅಂತ ಬಂದಿದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಬಂದಿದೆ. ಅದರ ಜೊತೆಗೆ ಒಂದು ಎಚ್ಚರಿಕೆ ಹೆಜ್ಜೆ, ಬಿಡಬೇಕು ದುಷ್ಟ ಸಹವಾಸ. ಮುಟ್ಟಿದ್ದೆಲ್ಲ ಚಿನ್ನದ ಮಾಸ, ಬಿಡಬೇಕು ದುಷ್ಟ ಸಹವಾಸ ಎಂಬ ಒಂದು ಲೈನ್ ಬಂದಿದೆ. ಹಾಗಾಗಿ ಈ ತಿಂಗಳಲ್ಲಿ ಅನೇಕ ಅದೃಷ್ಟದ ಫಲಗಳು ಅಥವಾ ಅನಿರೀಕ್ಷಿತ ಫಲಿತಾಂಶಗಳು, ಆಕಸ್ಮಿಕ ಲಾಭಗಳು, ಜೊತೆಗೆ ನೀವು ಅಂದುಕೊಂಡಂತಹ ಅಥವಾ ನೀವು ಏನೇನು ಸಾಧನೆ ಮಾಡಬೇಕಂತ ತಯಾರು ಮಾಡಿದರೂ ಅವೆಲ್ಲವೂ ಈಗ ಸಾಧನೆಯು ನಿಮ್ಮ ಒಂದು ಪ್ರಯತ್ನದ ಫಲವಾಗಿ ಉನ್ನತವಾದ ಸಿದ್ಧಿಯನ್ನು ಪಡೆಯುವಂಥದ್ದು. ಅನೇಕ ರೀತಿಯ ಶುಭ ಫಲಗಳು ಆಗುವಂಥದ್ದು. ಎಲ್ಲ ರಂಗದವರಿಗೂ, ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಜೊತೆಗೆ ಉದ್ಯಮಿಗಳಿಗೆ, ಇನ್ನಿತರ ಚಟುವಟಿಕೆ ಮಾಡೋರಿಗೆ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು. ಕೃಷಿಕರು ಅಥವಾ ರೈತರ ವರ್ಗದವರಿಗೆ ಅವರವರೊಂದು ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೆಲೆಗಳು ಬರುವಂಥದ್ದು. ಅಥವಾ ನೀವು ಇನ್ನಿತರ ಬೇರೆ ಯಾವುದೋ ಉದ್ಯೋಗಿಗಳಾಗಿದ್ದರೆ ಅದು ಬೇರೆ ಬೇರೆ ರೀತಿಯ ಚಿಲ್ಲರೆ ವ್ಯಾಪಾರವನ್ನು, ಇನ್ನಿತರ ವೃತ್ತಿಯನ್ನು ಮಾಡುವಂತಿದ್ದರೆ ನಿಮ್ಮ ವೃತ್ತಿಯಲ್ಲಿ ಬಹಳ ಪ್ರಗತಿ ಬರುವಂಥ ಒಂದು ಕಾಲ ಆಗಿರುತ್ತೆ. ಇದು ಅಪರೂಪಕ್ಕೆ ಬರುವಂಥ ಘಟನೆಗಳು. ವರ್ಷದಲ್ಲಿ ಪದೇ ಪದೇ ಇಂತಹ ಅವಕಾಶಗಳು ಬರೋದಿಲ್ಲ.
ಅಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತದೆ. ಯಾವುದೇ ರಾಶಿಗೆ ಒಂದು ರಾಶಿಗೆ ಮಾತ್ರ ಬರುತ್ತೆ. ಇಲ್ಲಾಂದರೆ ಸೂರ್ಯನ ಚಲನೆ ಆಗುವಂಥದ್ದು 15-16ಕ್ಕೆ ಸೂರ್ಯನ ಒಂದು ಪರಿವರ್ತನೆ ಆಗುತ್ತೆ. ಆವಾಗ ಕೆಲವೊಂದು ರಾಶಿಗೆ ಸಿಗುತ್ತೆ, ಕೆಲವೊಂದು ರಾಶಿಗೆ 16ವರೆಗೆ ಇರುತ್ತೆ, ಕೆಲವೊಂದು ರಾಶಿಗೆ 17ರಿಂದ ಬರುತ್ತೆ, ಹಂಗೆಲ್ಲ ಇರುತ್ತೆ. ಅಂದರೆ ಈ ಬಾರಿ ನಿಮಗೆ ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಒಂದು ಗ್ರಹಾಧಿಪರಾದಂತಹ ಒಂದು ಸೂರ್ಯನ ಅನುಗ್ರಹ ಇರುವಂಥದ್ದು ಅಪರೂಪದ ಸನ್ನಿವೇಶ ಈ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇದು ಮತ್ತೆ ವರ್ಷದ ಬಳಿಕ ಬರುವಂಥದ್ದು ಅಷ್ಟೇ. ಈ ವರ್ಷ ಸಿಕ್ಕಿದಂಥ ಕರ್ಮ ಮತ್ತು ಲಾಭಸ್ಥಾನದ ಒಂದು ಅವಕಾಶ ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದೆ. ಆ ರವಿಯ ವಿಶೇಷವಾದ ಅನುಗ್ರಹವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಅದರಿಂದಾಗಿ ನಿಮ್ಮ ಎಲ್ಲ ಈ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಸರ್ಕಾರಿ ಇಲಾಖೆಗಳ ಕೆಲಸ, ಅಥವಾ ಸರ್ಕಾರಿ ಇಲಾಖೆ ಮೂಲಕ ಸಿಗಬೇಕಾದ ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿಗೆ ಸಂಬಂಧಿತ ಇನ್ನೇನಾದರೂ ವಾದ ವಿವಾದಗಳಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಇವೆಲ್ಲವೂ ಅನಿರೀಕ್ಷಿತ ಮತ್ತು ನಿರೀಕ್ಷಿತವಾದ ಹೆಚ್ಚಿನ ಎಲ್ಲ ಒಂದು ಶುಭ ಫಲಿತಾಂಶಗಳಿಗೆ ಈ ರವಿಯ ಒಂದು ಅನುಗ್ರಹ ನಿಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಹಣಕಾಸಿಗೆ ಏನೂ ಕೊರತೆ ಇರೋದಿಲ್ಲ. ರವಿಯು ಲಾಭಸ್ಥಾನದಲ್ಲಿ ಆತ ನಿಮಗೆ ವಿಜೃಂಭಿಸ್ತಾ ಇರೋದು ಕಾರಣ ಅಲ್ಲಿ ನಿಮಗೆ 17ರಿಂದ ಕನ್ಯಾ ರಾಶಿಗೆ ಬಂದಂತಹ ರವಿಯು ನಿಮಗೆ ಲಾಭವನ್ನು, ಆದಾಯವನ್ನು, ಸುಖವನ್ನು ತಂದುಕೊಡ್ತಾ ಇದ್ದಾನೆ, ಸಮೃದ್ಧಿಯನ್ನು ತಂದುಕೊಡ್ತಾ ಇದ್ದಾನೆ. ಇದು ಯುವಕರು, ಅಥವಾ ಸಾಧಕರು, ವಿದ್ಯಾರ್ಥಿಗಳಿದ್ರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಈ ತಿಂಗಳಲ್ಲಿ ಪ್ರತಿಭಾ ಪುರಸ್ಕಾರ ಸಿಗುವಂಥದ್ದು, ಹೆಚ್ಚಿನ ಒಂದು ಹೈಯರ್ ಸ್ಟಡಿಗೆ ಆಯ್ಕೆ ಆಗುವಂಥದ್ದು, ಅಥವಾ ಹೈಯರ್ ಸ್ಟಡಿಗೆ ಯಾರು ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀತಿದ್ರೆ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಹೆಚ್ಚಿನ ಒಂದು ಅಂಕಗಳು, ರ್ಯಾಂಕಿಂಗ್ಗಳ ಬರುವಂಥ ಸಾಧ್ಯತೆ ರವಿ ಅನುಗ್ರಹದಿಂದ ಆಗುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ, ಬುಧನ ಅನುಗ್ರಹ, ಗುರುವಿನ ಅನುಗ್ರಹ, ಶುಕ್ರನ ಬೆಂಬಲ, ಕೇತುವಿನ ಬೆಂಬಲ, ಹಾಗಾಗಿ 5 ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಅದರ ಜೊತೆಗೆ 6ನೇದಾಗಿ ನಿಮಗೆ ಚಂದ್ರನು ಸಹ ಈ ತಿಂಗಳಲ್ಲಿ 16 ದಿನಾಂಕಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ತಿಂಗಳ ಒಂದು ಅದೃಷ್ಟಶಾಲಿ ರಾಶಿ ವೃಶ್ಚಿಕ ರಾಶಿ ಆಗಿರುತ್ತೆ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಗುರುವಿನ ಒಂದು ನಿಮಗೆ ಅನುಗ್ರಹ ತಿಂಗಳು ಪೂರ್ತಿರುವ ಕಾರಣ ನಿಮಗೆ ಆ ನಿರೀಕ್ಷಿತ ಅನಿರೀಕ್ಷಿತ ಲಾಭದ ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡುವಂಥದ್ದು, ದೇವತಾ ಪೂಜೆಗಳನ್ನು ಮಾಡುವಂಥದ್ದು, ಅಥವಾ ದೇವತಾ ಕ್ಷೇತ್ರಗಳ ಯಾತ್ರಾ ಸಂದರ್ಶನಗಳು ಮಾಡೋದು, ಅಥವಾ ಯಾವುದೇ ರೀತಿಯ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂಥ ಒಂದು ಧಾರ್ಮಿಕವಾದ ಚಟುವಟಿಕೆಗೆ ನಿಮಗೆ ಒಂದು ವಿನಿಯೋಗಿಸುವಂಥ ಪ್ರಮೇಯ ಬರುತ್ತೆ. ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ, ಪವಿತ್ರ ಕ್ಷೇತ್ರಗಳ ಸಂದರ್ಶನ ಮುಂತಾದ ಒಂದು ಹಲವಾರು ಅವಕಾಶಗಳು ಗುರುವಿನ ಅನುಗ್ರಹದಿಂದ ನಿಮಗೆ ಒದಗಿ ಬರಲಿವೆ. ಹಾಗೆ ಬುಧನು ನಿಮಗೆ ಆತನು ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ನಿಮಗೆ ಬುಧನು ಪೂರಕನಾಗಿರುತ್ತಾನೆ. ಹಾಗಾಗಿ ಯಾವುದೇ ರೀತಿಯ ವ್ಯಾಪಾರ ಮಾಡೋರು, ರಿಟೇಲ್ ಬಿಸ್ನೆಸ್ ಮಾಡೋರು, ಅಥವಾ ಯಾವುದೇ ರೀತಿಯ ಹಣ್ಣು ತರಕಾರಿನೋ, ಅಥವಾ ಇನ್ನಿತರ ಬಟ್ಟೆ ಬರನೋ, ಅಥವಾ ಮೆಡಿಕಲ್ ಔಷಧ ವಿಚಾರಗಳು, ಅಥವಾ ದಿನಸಿ ಸಾಮಾನುಗಳು ಯಾವುದೇ ಇರ್ಬೋದು, ನೀವು ಮಾಡುವಂಥ ಯಾವುದೇ ವ್ಯಾಪಾರ ಉದ್ಯಮ ಇರ್ಬೋದು, ಅದರಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯ ಬರುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು ಆ ಬುಧನ ಅನುಗ್ರಹದಿಂದ ಆಗುತ್ತೆ. ಹಾಗಾಗಿ ಬುಧ ಮತ್ತು ಗುರುವಿನ ಅನುಗ್ರಹದಿಂದ ನಮಗೆ ವಿಶೇಷವಾದ ನೆಮ್ಮದಿ, ಲಾಭ, ಸುಖ, ಆದಾಯಗಳು ಸಿಗುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ, ಶುಕ್ರನು ಸಹ ಹಾಗೆ ಆರಂಭದಲ್ಲಿ ಆತನು ಲಾಭಸ್ಥಾನದಲ್ಲಿರ್ತಾನೆ. 17ರವರೆಗೆ, 18ರ ಬಳಿಕ ಆತನು ವ್ಯಯಸ್ಥಾನಕ್ಕೆ ಬಂದರೂ ಸಹ ಅವರಿಂದ ನಿಮಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳಾಗುವುದಿಲ್ಲ. ವ್ಯಯಸ್ಥಾನದಲ್ಲಿ ಸಹ ಶುಕ್ರನು ಉತ್ತಮ ಫಲವನ್ನು ಕೊಡಲಿದ್ದಾನೆ, ಲಾಭಸ್ಥಾನದಲ್ಲಿ ಮತ್ತಷ್ಟು ಉತ್ತಮ ಫಲವನ್ನು ಕೊಡಲಿದ್ದಾನೆ. ನಿರೀಕ್ಷಿತ ಹಣಗಳ ಬಾಯಿಗೆ ಸೇರಲಿವೆ. ಅಥವಾ ಬಹಳ ಕಾಲದಿಂದ ನಿಮ್ಮಿಂದ ಯಾರು ಸಾಲ ಪಡೆದವರು ಹಣವನ್ನು ಮರಳಿಸಿರಲಿಲ್ಲ, ಈ ತಿಂಗಳಲ್ಲಿ ಅವರು ರಿಟರ್ನ್ ಮಾಡುವಂಥದ್ದು, ರಿಪೇಮೆಂಟ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಹಣ ಬರಬೇಕಾದ ಹಣಕ್ಕೆ ಈಗ ನೀವಾಗಿ ಪ್ರಯತ್ನ ಪಟ್ಟಾಗ ಅದು ತಕ್ಷಣವಾಗಿ ಆ ಹಣ ಬಂದು ಕೈ ಸೇರುವಂಥ ಯೋಗ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಶುಭ ಗ್ರಹಗಳ ಒಂದು ವಿಶೇಷವಾದ ಶುಭಂಗೆ ಫಲ ಇರುತ್ತೆ. ರವಿ, ಬುಧ, ಗುರು, ಶುಕ್ರರು ಮತ್ತು ಕೇತುವಿನ ವಿಶೇಷವಾದ ಬೆಂಬಲ. ಇನ್ನು ಶುಕ್ರಾನುಗ್ರಹದಿಂದ ನಿಮಗೆ ಆಗಲೇ ಹೇಳಿದಂಗೆ ಹಣಕಾಸಿಗೆ ಕೊರತೆ ಇರೋದಿಲ್ಲ. ಕೇತುವಿನ ವಿಶೇಷವಾದ ಬೆಂಬಲ, ಆತನು ನಿಮಗೆ ಲಾಭಸ್ಥಾನದಿಂದ ನೋಡಿ, ಅಲ್ಲಿ ಲಾಭಸ್ಥಾನದಲ್ಲಿ ನಿಮಗೆ ಬರುವಂಥದ್ದು, ಅಲ್ಲಿ ಬರುವಂಥ ರವಿ ಲಾಭಸ್ಥಾನ ಆಯಿತು, ಬುಧನ ಲಾಭಸ್ಥಾನ ಆಯಿತು, ಅದೇ ರೀತಿ ಇರತಕ್ಕಂಥ ಶುಕ್ರನು ಸಹ ಲಾಭಸ್ಥಾನದಲ್ಲಿ ಇರ್ತಾನೆ. ಅದೇ ರೀತಿ ನಿಮಗೆ ಈಗ ಕೇತು ಸಹ ನಿರಂತರವಾಗಿ ತಿಂಗಳ ಪೂರ್ತಿ ಲಾಭಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ನಾನಾ ಮೂಲಗಳಿಂದ ಲಾಭಗಳು ವೃಶ್ಚಿಕ ರಾಶಿಯವರಿಗೆ ಆಗಲಿವೆ. ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಈಗ ಫಲ ಬರ್ಬೋದು. ಇನ್ಯಾರಿಗೆ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗಬೇಕು, ಅಥವಾ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂಥವ್ರಿಗೆ ಸಹ ಈಗ ವಿಶೇಷವಾಗಿ ಅನುಕೂಲತೆಗಳು ಕೇತುವಿನ ಬೆಂಬಲದಿಂದ ಆಗಲಿದೆ. ಜೊತೆಗೆ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣಗಳು ಸಹ ನಿಮಗೆ ದೇಶ ಅಥವಾ ಸ್ವದೇಶ ಅಥವಾ ವಿದೇಶದ ಮೂಲದಿಂದ ಬರಬೇಕಾದ ಹಣ ಮೊತ್ತ ಸಹ ಈ ತಿಂಗಳಲ್ಲಿ ಬಂದು ಕೈ ಸೇರಲಿವೆ. ಹಾಗಾಗಿ ಬಹಳಷ್ಟು ಅನುಕೂಲತೆಗಳು ಇರುವಂತಹ ತಿಂಗಳಾಗಿರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ. ಅಲ್ಲಿ 5 ನಿರಂತರವಾದ ಗ್ರಹಗಳು ನಿಮಗೆ ಏಕಪ್ರಕಾರವಾಗಿ ಉತ್ತಮ ಲಾಭವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಆರೋಗ್ಯವನ್ನು, ಸುಖವನ್ನು, ಯಶವನ್ನು ತಂದುಕೊಡುವಂಥ ಒಂದು ತಿಂಗಳು ಈ ಸೆಪ್ಟೆಂಬರ್ ತಿಂಗಳಾಗಿರುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ಇತರ ಎಲ್ಲ ಗ್ರಹಗಳ ಗೋಚಾರದ ಫಲವನ್ನು ಈಗ ಗಮನಿಸಾಯಿತು. ಇನ್ನು ಚಂದ್ರನ ಚಲನೆಯನ್ನು ಗಮನಿಸಬೇಕಾಗುತ್ತೆ. ಚಂದ್ರನ ಚಲನೆಗೆ ಅನುಗುಣವಾಗಿ ಹೆಚ್ಚಿನ ಎಲ್ಲ ಫಲಗಳು ಅಥವಾ ನಿಷ್ಫಲಗಳು ಆಗುವಂಥ ಅದರಲ್ಲಿ ನಿರ್ಧಾರವಾಗುತ್ತದೆ. ಯಾಕಂದರೆ ನಾವೆಲ್ಲ ಮನೋಕಾಮನೆ ಉಳ್ಳವಂಥವ್ರು, ಮನುಷ್ಯರು ಅಂತ ಹೇಳ್ತೇವೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷ. ಆ ಮನೋನಿಯಂತ್ರಕ ಅಥವಾ ಮನಸ್ಸಿನ ಒಂದು ಕಾರಕನಾಗಿರುವಂಥವನು ಚಂದ್ರನು. ಯಾವ ರೀತಿ ಸೂರ್ಯನು ಆತ್ಮಕಾರಕನಾಗಿರ್ತಾನೋ, ಚಂದ್ರನು ಮನೋಕಾರಕನು, ಮಾತ್ರ ಸ್ವರೂಪನಾಗಿರ್ತಾನೆ. ಹಾಗಾಗಿ ಆ ಒಂದು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಈಗ ಗಮನಿಸಿಕೊಳ್ಳಿ. ಆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಬರುವಂಥ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ಶುಭ ದಿನಾಂಕಗಳು, ಜೊತೆಗೆ ಚಂದ್ರನ ಬೆಂಬಲ ಇಲ್ಲದಂಥ ಒಂದು ಅಶುಭವಾದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುವಂಥ ವಿಚಾರಗಳು, ಆ ಬಗ್ಗೆ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 1 ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹ ಅಷ್ಟೇನಿರೋದಿಲ್ಲ.
ವಿಶೇಷವಾಗಿ ಆ ದಿನ ಖರ್ಚುಗಳೆಲ್ಲ ಬರುವಂಥದ್ದು, ವೆಚ್ಚಗಳಾಗುವಂಥದ್ದು ಅಥವಾ ಅನಿರೀಕ್ಷಿತ ಖರ್ಚುಗಳು, ದುಂದು ವೆಚ್ಚಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೆಪ್ಟೆಂಬರ್ 1ರಂದು ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಸೆಪ್ಟೆಂಬರ್ 2 ಮತ್ತು 3 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಅನುಗ್ರಹ ಇರುತ್ತೆ. ಕರ್ಮಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ಕೀರ್ತಿಯನ್ನು ತಂದುಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಸಿಗುವಂಥ ಶುಭ ದಿನ ಸೆಪ್ಟೆಂಬರ್ 2 ಮತ್ತು 3 ವೃಶ್ಚಿಕ ರಾಶಿಯವರಿಗೆ. ಆ ಬಳಿಕ ಸೆಪ್ಟೆಂಬರ್ 4, 5, 6ರಲ್ಲಿ ವಿಶೇಷವಾದ ಲಾಭಗಳು ಆಗುತ್ತವೆ. ಲಾಭ ಸ್ಥಾನದಲ್ಲಿರುವಂಥ ಒಂದು ಚಂದ್ರನ ಪ್ರಭಾವವಾಗಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಪ್ರಭಾವಗಳಾಗುವುದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಉತ್ತಮ ಮುಂತಾದ ಅನೇಕ ಶುಭ ಫಲಗಳನ್ನು ನೀವು 4, 5, 6 ನಿರೀಕ್ಷೆ ಮಾಡ್ಬೋದು ವೃಶ್ಚಿಕ ರಾಶಿಯವರು. ಆ ಬಳಿಕ 7, 8 ಸಹ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಆಕಸ್ಮಿಕವಾಗಿ ನೀವೇನಾದರೂ ನಿಮ್ಮ ಒಡೆಯ ವಸ್ತು ಇತ್ಯಾದಿಗಳನ್ನು ಕಳೆದುಕೊಳ್ಳುವಂಥದ್ದು ಎಲ್ಲ ಸಾಧ್ಯತೆ. ಹಾಗಾಗಿ ನಷ್ಟ ಮತ್ತು ಚೌರ್ಯದ ಭೀತಿಗಳು ಸಹ ಇರುತ್ತವೆ. ಹಾಗಾಗಿ 7, 8ರಲ್ಲಿ ಇಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅದೇ ರೀತಿ ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ. ಆ ಮನಸ್ಸಿನ ವಿಕ್ಷಿಪ್ತಿಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಆ ಬಳಿಕ 9, 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳು 9, 10, 11 ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭಫಲ ಕೊಡುವಂಥ ದಿನ. ಚಂದ್ರನು ವಿಶೇಷವಾಗಿ ಅಲ್ಲಿ ನಿಮಗಿರತಕ್ಕಂತಹ ಒಂದು ಜನ್ಮಸ್ಥಾನದಲ್ಲಿ ಬರ್ತಿದ್ದಾನೆ. ಆ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು, ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ತಂದುಕೊಳ್ಳಲಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ಈಗ ಶೀಘ್ರವಾಗಿ ಅದರ ಫಲಿತಾಂಶಗಳು ನಿಮಗೆ ಬಂದು ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ 2 ರೀತಿಯ ಶುಭ ಫಲಗಳು ಈ ದಿನ ನಿಮಗೆ 9, 10, 11ರಲ್ಲಿ ಸಿಗಲಿವೆ. ಆ ಬಳಿಕ 12, 10, 13 ನಿಮಗೆ ಅಷ್ಟೇನು ಉತ್ತಮವಿಲ್ಲ. 12, 13 ನಿಮಗೆ ಅನಾರೋಗ್ಯ ಸಮಸ್ಯೆ ಕಾಣಬಹುದು. ಕಣ್ಣು, ಕಿವಿ, ಮೂಗು ಅಥವಾ ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಕಿವಿಗೆ ಸಂಬಂಧಪಟ್ಟ ನೋವುಗಳು ಕಾಣಿಸೋದು, ಹಲ್ಲುಗಳಿಗೆ ಸಂಬಂಧಪಟ್ಟ ನೋವುಗಳು ಇತ್ಯಾದಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಹಾಗೂ ಸೂಕ್ತವಾದ ಒಂದು ಟ್ರೀಟ್ಮೆಂಟನ್ನು, ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು 12, 13. ಆ ಬಳಿಕ 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. 14, 15ರಲ್ಲಿ ತೃತೀಯಸ್ಥನಾಗಿರುವಂಥ ಚಂದ್ರನು ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಯಶವನ್ನು ತಂದುಕೊಳ್ಳಿದ್ದಾನೆ. ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಸಾಧಿಸುವಂಥ ಸಾಧ್ಯತೆ 14, 15ರಲ್ಲಿ ಕಂಡುಬರುತ್ತೆ. ಆ ಬಳಿಕ 16, 17 ಅಷ್ಟೇನು ಉತ್ತಮವಿಲ್ಲ. 16, 17ರಲ್ಲಿ ನಿಮಗೆ ಚಿಂತೆ, ವೆಚ್ಚ ಹೆಚ್ಚಾಗುತ್ತೆ. ಹಣಕಾಸಿನ ಹರಿವು ಕಡಿಮೆ ಆಗುತ್ತೆ. ನಾನಾ ರೀತಿಯ ಭೀತಿ ಹುಟ್ಟಿಸುವಂಥ ಜನರಿಂದ ನಿಮಗೆ ಮನಸ್ಸಿಗೆ ಭೀತಿಯಾಗುವಂಥ ಘಟನೆಗಳು ಜರಬಹುದು. 16, 17ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಮಾತಿನ ಚಕಮಕಿ ಬರ್ಬೋದಾಗಿದೆ. ಹಾಗೆ ಹಿರಿಯರಲ್ಲಿ ಸ್ವಲ್ಪ ಗೌರವವನ್ನು ಕಾಪಾಡಿಕೊಂಡು ನೀವು ಯಾವುದೇ ರೀತಿಯ ವಾಗ್ವಾದವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಆ ಬಳಿಕ 18 ಮತ್ತು 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ, ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥ ಸಮಸ್ಯೆ, ಅನೇಕ ರೀತಿಯ ಶುಭ ಫಲಗಳು ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ 18, 19 ಮತ್ತು 20, 21 ಈ 4 ದಿನಗಳು, 18, 19 ಮತ್ತು 20, 21 ಈ 4 ದಿನಗಳು ನಿಮಗೆ ಲಾಭವನ್ನು, ಸುಖವನ್ನು, ಕೀರ್ತಿಯನ್ನು ತಂದುಕೊಳ್ಳಲಿವೆ. ಮಾಡುವಂಥ ಪ್ರಯತ್ನಗಳಲ್ಲಿ ಹೆಚ್ಚಿನ ಸಫಲತೆಗಳು ಆ ದಿನ ಕಂಡುಬರುತ್ತೆ. ಆ ಬಳಿಕ 22, 23 ಆ ದಿನಗಳು ಸಹ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇರುವಂಥದ್ದು. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು 22, 23ರಲ್ಲಿ ಆಗಿ ಬರುತ್ತೆ. ಇನ್ನು 24, 25, 26 3 ದಿನಗಳು ಅಷ್ಟೇನು ಉತ್ತಮವಿಲ್ಲ. ಈ 3 ದಿನಗಳಲ್ಲಿ ಮಾತಿನ ಚಕಮಕಿ ಆಗುತ್ತೆ. ಕಿರಿಯರಿಗೆ ಕಲ ಬರುತ್ತೆ ಅಥವಾ ಕಿರಿಯರಿಂದ ನಿಮ್ಮ ಮೇಲೆ ಏನಾದರೂ ಹಲ್ಲೆಗಳಾಗುವಂಥದ್ದು ಅಥವಾ ಏನಾದರೂ ಆಪಾದನೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಮಾತಿನ ಚಕಮಕಿ ಆಗುವಂಥದ್ದು ಆ ಬಗ್ಗೆ ಗಮನಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ 24, 25, 26ರಲ್ಲಿ ತೆಗೆದುಕೊಳ್ಳಬೇಡಿ. ಇನ್ನು 27, 28 ಸಾಮಾನ್ಯ ದಿನಗಳಾಗಿವೆ. 27, 28ರಲ್ಲಿ ನಿಮಗೆ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ. ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅದಕ್ಕೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿಳಂಬಗಳಾಗುವಂಥದ್ದು ಇತ್ಯಾದಿಗಳು ನಿಮಗೆ ಚಿಂತೆ ಹೆಚ್ಚಾಗುತ್ತೆ. 27, 28ರಲ್ಲಿ ಹಣಕಾಸಿನ ಕೊರತೆ ಮತ್ತು ಚಿಂತೆ ಹೆಚ್ಚಾಗ್ಬೋದು. ಆ ಬಳಿಕ ಕೊನೆಯ 2 ದಿನಗಳು 29, 30 ಸೆಪ್ಟೆಂಬರ್ 29, 30 ನಿಮ್ಮ ಪಾಲಿಗೆ ಜಯವನ್ನು, ಲಾಭವನ್ನು, ಕೀರ್ತಿಯನ್ನು, ಯಶವನ್ನು ತಂದುಕೊಡುವಂಥ ದಿನ ಆಗಿರುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಕೆಲವರಿಗೆ ಯಂತ್ರ, ವಾಹನ, ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ ಬದುಕಿ ಬರಲಿದೆ. ಹಾಗಾಗಿ ಈ ಒಂದು ಚಂದ್ರನ ಅನುಗ್ರಹ ಇರತಕ್ಕಂತಹ ಶುಭ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂತಹ ಒಂದು ಪಂಚಗ್ರಹಗಳ ಜೊತೆಗೆ 6ನೇ ಗ್ರಹವಾಗಿ ಚಂದ್ರನ ಬಳಸ ಭಾಳಷ್ಟು ಉತ್ತಮ ಫಲಿತಾಂಶವನ್ನು ಕೊಡಲಿದೆ. ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಅಂದರೆ ನಿಮಗೆ ತಿಂಗಳ ಪೂರ್ತಿ ಗ್ರಹ ಅನುಕೂಲ ಇರುವಂಥ ಗ್ರಹಗಳು ಯಾವುದಂದರೆ ಒಳ್ಳೆಯ ವಿಶೇಷವಾಗಿ ರವಿ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತೆ. ಹಾಗಾಗಿ ರವಿಗೆ ಸಂಬಂಧಪಟ್ಟಂಥ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಸಂಖ್ಯೆ 1 ನಂಬರ್ 1 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ. ಹಾಗಾಗಿ ಬುಧನ ಸಂಕೇತವಾದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ತಿಂಗಳ ಪೂರ್ತಿ ಬಳಸ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಬುಧನ ಸಂಕೇತವಾಗಿ. ಇನ್ನು ಗುರುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗೆ ಗುರುವಿನ ಸಂಕೇತವಾಗಿ ನೀವು ಗುರುವಿನ ಸಂಬಂಧಿತ ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ 3
ಆ ದಿನ ಬಳಸ್ಕೊಳ್ಬೋದಾಗಿದೆ ಈ ತಿಂಗಳಲ್ಲಿ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಕೇತುವಿನ ಬೆಂಬಲ ಸಹ ಇರುವ ಕಾರಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಸಂಖ್ಯೆ 7 ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ನಂಬರ್ 7 ಅಥವಾ 7 ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾಗಿದೆ. ಹಾಗಾಗಿ ಆರೆಂಜ್, ಗ್ರೀನ್, ಯೆಲ್ಲೋ, ವೈಟ್ ಮತ್ತು ಮಿಕ್ಸ್ ಸಂಖ್ಯೆಗಳು 1, 3, 5, 6, 7 ಈ 5 ಸಂಖ್ಯೆಗಳನ್ನು ನಿರಂತರವಾಗಿ ಬಳಸ್ಕೊಳ್ಬೋದು. ಹಾಗೆಯೇ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಆ ಚಂದ್ರಾನುಗ್ರಹ ಇರತಕ್ಕಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಈ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳೋದಾಗಿದೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ, ಉದಾಹರಣೆಗೆ ಅಲ್ಲಿ ಕುಜ, ಶನಿ, ರಾಹುಗಳು ಆಗಲೇ ಹೇಳಿದರೆ ಕೆಲವೊಂದು ವಿಚಾರದಲ್ಲಿ ದುಷ್ಟ ಸಹವಾಸ, ದುಷ್ಟರ ಸನ್ನಿವೇಶ, ಅದು ದುಷ್ಟರಿಂದ ನಿಮಗೆ ಅನ್ನೋದು ಅನ್ಯಾಯಗಳಾಗುವಂಥದ್ದು ಅವೆಲ್ಲ ನಿಮಗೆ ಕುಜ, ಶನಿ, ರಾಹುಗಳ ವೈಪರೀತ್ಯದಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಜ, ಶನಿ, ರಾಹುಗಳ ವೈಪರೀತ್ಯ ದೋಷ ನಿವಾರಣೆಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಶಿವನ ಅಥವಾ ಗಂಗಾಧರೇಶ್ವರ ಸುಬ್ರಹ್ಮಣ್ಯಗೆ ಸ್ವಾಮಿ ಸಂಬಂಧಪಟ್ಟಂತಹ ಕೆಲವು ಭಜನೆಗಳನ್ನು, ಭಕ್ತಿಗಳನ್ನು, ಸ್ತೋತ್ರಗಳನ್ನು ಆಡುವಂಥದ್ದು ಅಥವಾ ಸುಬ್ರಹ್ಮಣ್ಯನ ಭುಜಂಗ ಕವಚ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ, ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಗಣೇಶ ಮತ್ತು ಸುಬ್ರಹ್ಮಣ್ಯರ ಭಕ್ತಿ ಮಾಡೋದ್ರಿಂದ ಈ ದೋಷಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ತಾಯಿ ಅಥವಾ ಅಮ್ಮನವರು ಅಥವಾ ದೇವಿಯ ಭಕ್ತಿ ಮಾಡೋದ್ರಿಂದಲೂ ನಿಮಗೆ ಇರತಕ್ಕಂಥ ಅನೇಕ ದೋಷಗಳ ನಿವಾರಣೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಕಂಡುಬರುತ್ತೆ. ಇನ್ನು ಇದಲ್ಲದೆ ಈ ತಿಂಗಳಲ್ಲಿ ಬರತಕ್ಕಂಥ ಪಿತೃಪಕ್ಷ 17, 18ರಿಂದ ಈ ಸೆಪ್ಟೆಂಬರ್ 17, 18ರಿಂದ ಪಿತೃಪಕ್ಷದ ಕಾಲ ಆಗಿರುತ್ತೆ. 15 ದಿನಗಳ ಕಾಲ ಇರುವಂಥ ಪಿತೃಪಕ್ಷದಲ್ಲಿ ವಿಶೇಷವಾಗಿ ನಿಮ್ಮ ಗತಿಸಿದಂಥ ಹಿರಿಯರಿಗೆ, ಪಿತೃಗಳಿಗೆ ಗೌರವವನ್ನು ಸಲ್ಲಿಸಿ ಅವರ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಅವಕಾಶ ಈ ಪಿತೃಪಕ್ಷದಲ್ಲಿ ಬರ್ತದೆ. ಅದನ್ನು ನೀವು ಯಥಾವತ್ತಾಗಿ ಮಾಡಬೇಕಾಗಿ ವಿನಂತಿ. ಯಾಕಂದರೆ ನಿಮಗೆ ಅಲ್ಲಿ ಇರತಕ್ಕಂಥ ಕೆಲವೊಂದು ಗ್ರಹಗಳು ನಿಮಗೆ ಅವಕಾಶಗಳನ್ನು ತಪ್ಪಿಸುವಂಥ ಸಾಧ್ಯತೆ, ಪಿತೃಗಳ ಒಂದು ಕೋಪ ಶಾಪ ತಾಪಿಗೆ ಗುರಿಯಾಗೋದು ಅಷ್ಟೊಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ ಅಲ್ಲ. ಹಾಗಾಗಿ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಒಂದರಿಂದ ಮಾಡಿ ನಿಮ್ಮ ಕುಲಚಾರದಂತೆ ಅದನ್ನು ಒಬ್ಬರಿಸಾಗುತ್ತೆ. ಇನ್ನು ಇವೆಲ್ಲವೂ ಈ ತಿಂಗಳ ಒಂದು ಸೆಪ್ಟೆಂಬರ್ ತಿಂಗಳ ಸಂಕ್ಷಿಪ್ತವಾದ ಮುನ್ನೋಟವನ್ನು ವೃಶ್ಚಿಕ ರಾಶಿಯವರಿಗಾಗಿ ನೀಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲದಲ್ಲಿ ಕೆಲವೊಂದು ದಿನಗಳಲ್ಲಿ ಚಂದ್ರನ ಗೋಚಾರದಲ್ಲಿ ಕೆಲವೊಂದು ದಿನಗಳಲ್ಲಿ ಏರುಪೇರುಗಳು ಅಥವಾ ಕೆಲವೊಂದು ದಿನಗಳಲ್ಲಿ ನಿಮಗೆ ಸ್ವಲ್ಪ ಸುಖ, ನೆಮ್ಮದಿ, ಕಡಿತ ಅಂತ ಬರ್ಬೋದು. ಆದರೆ ಸರಾಸರಿಯಾಗಿ ಬಹಳಷ್ಟು ಉತ್ತಮ ಬರುವಂಥ ರಾಶಿ ನಿಮ್ಮದಾಗಿರುತ್ತೆ. ಕೆಲವೊಂದು ರಾಶಿಗೆ 100ಕ್ಕೆ 20-30ರಷ್ಟೇ ಒಳಿತಿರುತ್ತೆ, ಉಳಿದ ಭಾಗ ಕೆಡುಕಿರುತ್ತೆ. ಆದರೆ ನಿಮ್ಮ ರಾಶಿಗೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ 100ಕ್ಕೆ ಸುಮಾರು 75ರಿಂದ 80 ಭಾಗದಷ್ಟು ಉತ್ತಮವಾದ ಫಲಗಳು ಬಗಲಿವೆ. ಇನ್ನಷ್ಟು ಉತ್ತಮ ಫಲಗಳು ಆಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಸೆಪ್ಟೆಂಬರ್ ತಿಂಗಳ ಧನುಸ್ಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಧನುಸ್ಸು ರಾಶಿಗೆ ಸೆಪ್ಟೆಂಬರ್ ತಿಂಗಳು ಸಮ್ಮಿಶ್ರ ಫಲಗಳ ಒಂದು ಮಾಸ ಎಂದು ಕಂಡುಬರುತ್ತೆ. ಹಾಗಾಗಿ ಆ ನಿಮ್ಮ ಒಂದು ಟ್ಯಾಗ್ ಲೈನಲ್ಲಿ ಸಮ್ಮಿಶ್ರ ಫಲಗಳ ಮಾಸ, ಕಲಹ ಮತ್ತು ವಾಗ್ವಾದಗಳ ಅಪಾಯ ಅಂತೆಲ್ಲ ಬಂದಿದೆ. ಹಾಗಾಗಿ ಯಾವಾಗಲೂ ಒಂದೊಂದು ರಾಶಿಗೆ ಒಂದೊಂದು ತಿಂಗಳಲ್ಲಿ ಸ್ವಲ್ಪ ಈ ಗ್ರಹಗಳ ಗೋಚಾರ ಅಂದರೆ ಗ್ರಹಗಳ ಚಲನೆಗೆ ಅನುಸಾರವಾಗಿ ಉತ್ತಮ ಫಲ, ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲ, ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ಬರುವಂಥದ್ದು ಇದೆಲ್ಲ ಒಂದು ಪ್ರಕೃತಿಯ ನಿಯಮ ಆಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲದ ಕೊರತೆ ಇರುತ್ತೆ. ಅದರಲ್ಲೂ ಆರಂಭದಲ್ಲಿ ಇದರಲ್ಲಿ ವಿಶೇಷವಾಗಿ ತಿಂಗಳ 17 ಅಥವಾ 18ರವರೆಗೂ ನಿಮಗೆ ಹೆಚ್ಚಿನ ಯಾವುದೇ ಗ್ರಹಗಳ ಬೆಂಬಲಕ್ಕೆ ಇರೋದಿಲ್ಲ. ಅಲ್ಲಿ ನಿಮಗೆ ಕೇವಲ ಮಧ್ಯೆ ಬರುವಂಥ ಚಂದ್ರನ ಬೆಂಬಲ ಜೊತೆಗೆ ಇರತಕ್ಕಂತಹ ಕೇತುವಿನ ಸ್ವಲ್ಪ ಮಟ್ಟಿನ ಬೆಂಬಲ ಇವೆಲ್ಲ ನಮಗೆ 2 ಗ್ರಹಗಳು ಮತ್ತು ಆರಂಭದಲ್ಲಿರ್ತವೆ. ತಿಂಗಳ 17, 18ರ ಬಳಿಕ ಅಲ್ಲಿ 17ಕ್ಕೆ ಆಗುವಂಥ ಒಂದು ರವಿಯ ಪರಿವರ್ತನೆ, ರವಿಯ ಕನ್ಯಾ ರಾಶಿಗೆ ಪ್ರವೇಶ ಆದಾಗ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ 18ರಿಂದ ನಿಮಗೆ ಅಲ್ಲಿ ಶುಕ್ರನ ಪರಿವರ್ತನೆ ಆಗಲಿದೆ. ಹಾಗಾಗಿ 18ರಿಂದ ಶುಕ್ರನ ಅನುಗ್ರಹ ಸಹ ಆವಾಗಿಂದ ಬರುತ್ತದೆ. ಅದೇ ರೀತಿ ಬುಧನ ಪರಿವರ್ತನೆ 23ಕ್ಕೆ ಆದ ಬಳಿಕ ನಿಮಗೆ ತಿಂಗಳ 23ರ ಬಳಿಕ ಬುಧನ ಪರಿವರ್ತನೆ, ಬುಧನ ಬೆಂಬಲ ಸಹ ಬರಲಿದೆ. ಹಾಗಾಗಿ ಅಲ್ಲಿವರೆಗೆ ನಿಮಗೆ ಆ ಒಂದು ತಿಂಗಳ ಆದಿ ಭಾಗದಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಇರೋದಿಲ್ಲ. ಆ ಕಾಲದಲ್ಲಿ ಸ್ವಲ್ಪ ಕಲಹ, ವಾಗ್ವಾದಗಳು ಹೆಚ್ಚಳಾಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಕಷ್ಟ ನಷ್ಟಗಳು ಬರುವಂಥದ್ದು, ಜೊತೆಗೆ ಈ ತಿಂಗಳ ಆರಂಭದ 1ರಿಂದ 17ರವರೆಗೆ ಅವಧಿಯಲ್ಲಿ ಕೆಲವೊಂದು ನಮಗೆ ಆಪತ್ತುಗಳು, ವಿಪತ್ತುಗಳು ಸಹ ಬರಬಹುದಾಗಿದೆ. ಅಂದರೆ ಆಕಸ್ಮಿಕವಾಗಿ ಏನಾದರೂ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು, ಅಪಾಯಗಳು ಎದುರಾಗುವಂಥದ್ದು, ಅಥವಾ ಶತ್ರು ಅಥವಾ ಇನ್ನಿತರ ವಿರೋಧಿಗಳ ಜೊತೆಗೆ ನಿಮಗೆ ಏನಾದರೂ ವಾಗ್ವಾದ, ಕಲಹಗಳು ಆಗುವಂಥದ್ದು, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣದ ಕೊರತೆ ಬರ್ಬೋದು. ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣದ ಕೊರತೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ಈ ರೀತಿ ಒಂದು ವಾಗ್ವಾದಗಳು, ಕಲಹಗಳು ಬರುವಂಥದ್ದು, ಅಥವಾ ಇನ್ನಿತರು ನಿಮ್ಮನ್ನು ವಿರೋಧಿಸ್ತಾರೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಅದರಲ್ಲ ಆದಿ ಭಾಗದಲ್ಲಿ ಸೆಪ್ಟೆಂಬರ್ 17ರವರೆಗೆ ಅಲ್ಲಿ ನಿಮಗೆ ಶತ್ರುಗಳು ಹೆಚ್ಚಳಾಗುವಂಥದ್ದು ಅಥವಾ ನಿಮ್ಮ ಸ್ವಜನರೇ ನಿಮ್ಮನ್ನು ವಿರೋಧಿಸುವಂಥ ಒಂದು ಘಟನೆಗಳು ಜರುಗುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ನಿಮ್ಮ ತನು, ಮನ, ಧನ ಅಂದರೆ ನಿಮ್ಮ ಆರೋಗ್ಯದ ಕಡೆಗೂ ಸಹ ಗಮನ ಬೇಕು. ಮನಸ್ಸು ಅಂದರೆ ಮನಸ್ಸಿನ ಕಡೆಗೆ ಸಹ ಒಂದು ನಿಯಂತ್ರಣ ಮಾಡಬೇಕು. ಧನ ಅಂದರೆ ಹಣಕಾಸಿನ ಬಗ್ಗೆ ಸಹ ಗಮನವನ್ನು ಹರಿಸಿ ಹಣಕಾಸಿನ ಒಂದು ಎಚ್ಚರಿಕೆ ಹೆಜ್ಜೆ ಸಹ ಬೇಕಾಗುತ್ತೆ. ಅಲ್ಲದೆ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ, ಗಮನಿಸ್ಕೊಳ್ಳಿ. ಮಂಗಳನು ನಿಮಗೆ ತಿಂಗಳ ಪೂರ್ತಿ ಆತನ ವಿರುದ್ಧವಾಗಿರ್ತಾನೆ.
ಹಾಗಾಗಿ ಸಪ್ತಮದಲ್ಲಿರುವಂಥ ಮಂಗಳನಿಂದಾಗಿ ನಿಮಗೆ ದಾಂಪತ್ಯದಲ್ಲಿ ಕಲಹ ಹೆಚ್ಚಾಗುತ್ತೆ. ಗಂಡ ಹೆಂಡತಿಯರಲ್ಲಿ ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗೆ ಬೆಂಕಿಗೆ ತುಪ್ಪ ಸುರಿದಂಥ ಅನುಭವ ಈ ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ ಆಗುವಂಥ ಸಾಧ್ಯತೆ. ಹಾಗೆ ಗಂಡ ಹೆಂಡತಿಯರ ಬಾಂಧವ್ಯದಲ್ಲಿ ಕೊರತೆ, ಜಗಳಗಳು ಬರುವಂಥದ್ದು, ಪರಸ್ಪರ ಆರೋಪಗಳು ಬರುವಂಥದ್ದು, ಅಥವಾ ಸಂಶಯ ಪ್ರವೃತ್ತಿಯಿಂದ ಹೆಂಡತಿಗೆ ಗಂಡನ ಮೇಲೆ ಅನುಮಾನ, ಗಂಡನಿಗೆ ಹೆಂಡತಿಯ ಮೇಲೆ ಏನಾದರೂ ಸಂಶಯ ಬರುವಂಥ ಸಾಧ್ಯತೆಗಳು ಬರುವಂಥದ್ದು. ಅದೇ ರೀತಿ ಈ ಸಪ್ತಮದಲ್ಲಿರುವಂಥ ಮಂಗಳ ನಿಮಗೆ ಕೆಲವೊಂದು ಆರೋಗ್ಯದಲ್ಲಿ ಸಹ ಏರ್ಪಡ್ಬೋದು. ಈಗಾಗಲೇ ನಿಮಗೆ ಇರೋದಕ್ಕಂಥ ಅನಾರೋಗ್ಯಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗ್ಬೋದು. ಉದಾಹರಣೆಗೆ ಯಾರಿಗೆ ಜಾಯಿಂಟ್ ಪೇನ್ ಇದ್ದವರಿಗೆ ಜಾಯಿಂಟ್ ಪೇನ್ ಹೆಚ್ಚಾಗ್ಬೋದು, ಯಾರಿಗೆ ಈ ಒಂದು ಬೇರೆ ರೀತಿಯ ಬಾಡಿಯಲ್ಲಿ ಹೀಟ್ ಹೆಚ್ಚಳಾಗುವಂಥವ್ರಿಗೆ ಹೀಟ್ನ ಪ್ರಭಾವ ಬರ್ಬೋದು, ಇನ್ನು ಕೆಲವರಿಗೆ ಬಿ ಪಿ ಶುಗರ್ ಅಂತ ಸಮಸ್ಯೆ ಇದ್ದಂಥವ್ರಿಗೆ ಅಂತಹ ಸಮಸ್ಯೆಗಳಿಗೆ ಸ್ವಲ್ಪ ಹೆಚ್ಚಿನ ಉಲ್ಬಣ ಆಗ್ಬೋದು. ಹಾಗಾಗಿ ಆರೋಗ್ಯದ ಕಡೆಗೆ ಸಹ ಗಮನ ಬೇಕು, ನಿಮ್ಮ ಹಣಕಾಸಿನ ಕಡೆಗೆ ಸಹ ಗಮನ ಬೇಕು. ಮಂಗಳನು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ. ಹಾಗೆಯೇ ಗಮನಿಸಿದಾಗ ನಿಮಗೆ ಗುರುಬಲದ ಕೊರತೆ ಇದ್ದೇ ಇರುತ್ತೆ. ಗುರುಬಲ ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ. ಹಾಗೆ ಗುರುಬಲದ ಒಂದು ಅನಾನುಕೂಲ ಸಹ ನಿಮಗೆ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಕೊಡ್ಬೋದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಸಾಲದ ಬಾಧೆ ಹೆಚ್ಚಾಗ್ಬೋದು. ಹಣಕಾಸಿನ ಕೊರತೆ ಹೆಚ್ಚಾಗಿ ಸಾಲ ಮಾಡುವಂಥ ಪ್ರಮೇಯ ಹೆಚ್ಚಾಗುವಂಥದ್ದು. ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಬಂಧುಗಳು ಮಿತ್ರರು ನಿಮ್ಮನ್ನು ಸ್ವಲ್ಪ ಈಗ ನಿಮ್ಮನ್ನು ದೂರ ಇಡುವಂಥ ಪ್ರಮೇಯಗಳು ಇರುವಂಥದ್ದು. ಅದೇ ರೀತಿ ಈ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ರಾಹು ವಿರುದ್ಧದ ಕಾರಣವಾಗಿ ಬಂಧು ಮಿತ್ರರಲ್ಲಿ ಸಹ ವೈರುಧ್ಯಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ತಿಂಗಳ ಆದಿ ಭಾಗದಲ್ಲಿ ನಿಮಗೆ ಅಷ್ಟೇನು ಉತ್ತಮ ಫಲಗಳು ಬರ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ 17ರವರೆಗೂ ನಿಮಗೆ ವಿಶೇಷವಾದ ಯಾವುದೇ ರೀತಿಯ ಒಂದು ಅಭಿವೃದ್ಧಿಯ ಒಂದು ಪ್ರಗತಿಗಳು ಕಾಣೋದಿಲ್ಲ. ಮನೆಯಲ್ಲೂ ನೆಮ್ಮದಿಯ ಕೊರತೆ, ಹಣಕಾಸಿನ ಅರಿವು ಸಹ ಅಷ್ಟು ಉತ್ತಮವಾಗಿರೋದಿಲ್ಲ. ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರ್ಬೋದು. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೆ ಈ ಪ್ರಯತ್ನದಲ್ಲಿ ಸ್ವಲ್ಪ ನಿರಾಸೆ ಮೂಡ್ಬೋದು. ಅಂದರೆ ಯಾವುದೇ ಸಕ್ಸಸ್ ರೇಟ್ ಕಡಿಮೆ ಇದ್ದಾಗ ಮನುಷ್ಯನಿಗೆ ತಾನಾಗಿ ನಿರಾಸೆ ಆಗುತ್ತೆ, ಹತಾಶೆ ಆಗುತ್ತೆ, ಮನಸ್ಸಿನಲ್ಲಿ ವೈರಾಗ್ಯ ಭಾವನೆ ಮೂಡುತ್ತೆ. ಅಂತಹ ಎಲ್ಲ ಭಾವನೆಗಳು ನಿಮಗೆ ಆಗುವಂಥ ಸನ್ನಿವೇಶಗಳಿಂದ ಆಗ್ಬೋದಾಗಿದೆ. ವ್ಯಾಪಾರ, ಉದ್ಯಮ, ವೃತ್ತಿ, ಉದ್ಯೋಗದವರಿಗೆ ಸಹ ಹಾಗೆ ವ್ಯಾಪಾರ ಉದ್ಯಮದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬಾರದಿರುವಂಥದ್ದು, ಅಥವಾ ಯಾವುದೇ ಒಂದು ಕಾರಣ, ಪ್ರಾಕೃತಿಕ ಕಾರಣ, ಇನ್ನಿತರ ಕಾರಣದಿಂದ ನಿಮ್ಮ ಉತ್ಪನ್ನಗಳು ಹಾಳಾಗುವಂಥದ್ದು, ನಷ್ಟ ಆಗುವಂಥದ್ದು, ಈ ರೀತಿ ಹಲವಾರು ಕಾರಣಗಳಿಂದ ನಿಮಗೆ ಕಷ್ಟ, ನಷ್ಟ, ಭ್ರಷ್ಟತೆಯ ಒಂದು ಅನುಭವ ಈ ತಿಂಗಳಲ್ಲಿ ಬರ್ಬೋದಾಗಿದೆ. 17ರ ಬಳಿಕೆ ಸ್ವಲ್ಪ ಚೇತರಿಕೆ ಇರುತ್ತೆ. ಎಲ್ಲ ರಂಗದವರಿಗೂ 17ರ ಬಳಿಕೆ ಸ್ವಲ್ಪ ಚೇತರಿಕೆ ಆಗುತ್ತೆ. ಅದೇ ರೀತಿ 23ರ ಬಳಿಕೆ ಇನ್ನೂ ಸ್ವಲ್ಪ ಚೇತರಿಕೆ ಆಗುತ್ತೆ. ಆವಾಗ ಸ್ವಲ್ಪ ಗ್ರಹಗಳ ಬೆಂಬಲ ಬರ್ತಾ ಇರುತ್ತೆ. ಹಾಗಾಗಿ ಈ ಮಧ್ಯೆ ಬರತಕ್ಕಂಥ ಕೇತು ಮತ್ತು ಒಂದು ಚಂದ್ರರ ಬೆಂಬಲ ನಿಮಗೆ ಶ್ರೀರಕ್ಷೆ ಆಗಬೇಕಾಗಿದೆ. ಹಾಗಾಗಿ ಈ ತಿಂಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಅಷ್ಟೊಂದು ಉತ್ತಮವಾದ ಅನುಕೂಲದ ವಾತಾವರಣ ಇರುವುದಿಲ್ಲ. ಜೊತೆಗೆ ಅಪರಿಚಿತರಲ್ಲಿ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ, ಅನುಮಾನಾಸ್ಪದ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಒಡನಾಟವನ್ನಾಗಲಿ, ಸಹವಾಸವನ್ನಾಗಲಿ ಅಥವಾ ಹಣಕಾಸಿನ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಧನುರಾಶಿಯವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಂತ ತಿಂಗಳಾಗಿರುತ್ತೆ. ಇನ್ನು ಹಾಗೆ ಹೇಳಿದಂತೆ ನಿಮಗೆ ಒಂದು ಆಶಾವಾದಗಳು ಇರ್ತವೆ. ಆಶಾವಾದ ಅಂದರೆ ಈ ತಿಂಗಳಲ್ಲಿ ಆಗುವಂಥ ಒಂದು ರವಿಯ ಪರಿವರ್ತನೆ. ಯಾವಾಗ ರವಿಯು ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೋ ಆ ರವಿಯ ಕನ್ಯಾ ಮಾಸದ ಪ್ರವೇಶದಿಂದ ನಿಮಗೆ ವಿಶೇಷವಾಗಿ ಆ ರವಿಯ ಅನುಗ್ರಹ ಆಗುತ್ತೆ. ಕರ್ಮಸ್ಥಾನದಲ್ಲಿ ಬರತಕ್ಕಂಥ ರವಿಯು ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡಲಿದ್ದಾನೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ 17ರ ಬಳಿಕ ನಿಮಗೆ ಪ್ರಯತ್ನ ಪಟ್ಟರೆ ಆವಾಗ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಯಾವುದೇ ರೀತಿಯ ಹಿಂದಿನ ಮಾಡಿದಂಥ ಪ್ರಯತ್ನಗಳಿಗೆ ಈಗ 17ರ ಬಳಿಕ ಫಲ ಬರುವಂಥದ್ದು, ಜೊತೆಗೆ ಈ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸದಲ್ಲಿ ನಿಮಗೆ ಸಿಗಬೇಕಾದ ದಾಖಲೆ ಪತ್ರ ಎಲ್ಲ 17ರ ಬಳಿಕ ನಿಮಗೆ ಬಂದು ಕೈ ಸೇರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ರವಿಯ ಅನುಗ್ರಹ ನಿಮಗೆ ಈ ಒಂದು 17ರ ಬಳಿಕ ಸ್ವಲ್ಪ ಶ್ರೀರಕ್ಷೆ ಅಥವಾ ಸಮಾಧಾನವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ಬೋದಾಗಿದೆ. ಅದೇ ರೀತಿ ಶುಕ್ರನು ನಿಮಗೆ 10ರ ಸ್ಥಾನದಲ್ಲಿ 17ರವರೆಗೆ ಇರುವ ಕಾರಣ ಅಲ್ಲಿ ನಿಮಗೆ ನಷ್ಟ ಕಷ್ಟಗಳಾಗಿದಂತೂ 18ರ ಬಳಿಕ ಅಲ್ಲಿ ಶುಕ್ರನ ಪರಿವರ್ತನೆ ಆಗುತ್ತೆ. ಆತನು ಯಾವಾಗ ತುಲಾರಾಶಿಗೆ ಪ್ರವೇಶಿಸ್ತಾನೆ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ. ಆವಾಗಿಂದ ಸ್ವಲ್ಪ ನಿಮಗೆ ಲಾಭ ಹೆಚ್ಚಳ ಆಗ್ಬೋದು, ಹಣಕಾಸಿನ ಇರುವ ಚೆನ್ನಾಗಾಗುತ್ತೆ. 18ರ ಬಳಿಕ ನಿಮಗೆ ಸಿಗಬೇಕಾದ ಹಣ ಎಲ್ಲ, ಬಾಕಿ ಹಣ ಎಲ್ಲ ಬಂದು ಸೇರುವಂಥದ್ದು, ಅಥವಾ ನಿಮ್ಮದೇ ಯಾವುದಾದ್ರು ಇನ್ವೆಸ್ಟ್ಮೆಂಟ್, ಹೂಡಿಕೆ ಹಣಗಳು ನಿಮಗೆ ಸಿಗಬೇಕಾಗಿದ್ದ ಹಣ ವಿಳಂಬ ಆಗಿದ್ದು ಆ ವಿಳಂಬ ಆದ ಹಣ ನಿಮಗೆ 18ರ ಬಳಿಕ ಕೈಗೆ ಸಿಗುವಂಥದ್ದು. ಜೊತೆಗೆ ವ್ಯಾಪಾರಿಗಳಿಗೆ ವ್ಯಾಪಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ನೆಮ್ಮದಿ ಬರುವಂಥದ್ದು. ಅದೇ ರೀತಿ ಬಾಂಧವ್ಯದಲ್ಲಿ ಸಹ ಸ್ವಲ್ಪ ವೃದ್ಧಿ ಆಗುವಂಥದ್ದು. ಅನೇಕ ಶುಭ ಫಲಗಳು ಆ ಒಂದು ಶುಕ್ರನ ಅನುಗ್ರಹದಿಂದ 18ರ ಬಳಿಕ ನಿಮಗೆ ಸಿದ್ಧಿ ಆಗಲಿದೆ. ಹಾಗೆಯೇ ಬುಧನ ಅನುಗ್ರಹ 23ರ ಬಳಿಕ ಆಗುತ್ತೆ ಅಂತ ಹೇಳಿದ್ದೇನೆ. ಆ ಬುಧನ ಪರಿವರ್ತನೆ ಯಾವಾಗ ಆತನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೋ ನಿಮಗೆ ಆಗಿರ್ತಕ್ಕಂಥ ಒಂದು ದಶಮ ಸ್ಥಾನದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಬರ್ತಕ್ಕಂಥ ಬುಧನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಬದಲಾವಣೆಯನ್ನು, ಇಂಪ್ರೂವ್ಮೆಂಟನ್ನು ಕೊಡ್ಬೋದು. ಇನ್ನು ಯಾರಿಗೆ ಉದ್ಯೋಗ ಹುಡುಕುವಂಥವರಿಗೆ ಆ 23ರ ಬಳಿಕ ಆಗುವಂಥ ಬುಧನ ಪರಿವರ್ತನೆ ಉದ್ಯೋಗ ಸಿಗುವಂಥ ಸಾಧ್ಯತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಲಾಭ ಆದಾಯ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಆ ಬಳಿಕ ಸ್ವಲ್ಪ ಮನಸ್ಸಿಗೆ ಶಾಂತಿ, ನೆಮ್ಮದಿ ಬರೆಸುವಂಥದ್ದು. ಕೌಟುಂಬಿಕ ವಿವಾದಗಳು ಸ್ವಲ್ಪ ಬಗೆಹರಿಯುವಂಥದ್ದು. ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಸಾಮರಸ್ಯ ಮೂಡುವಂಥ ಸಾಧ್ಯತೆ ಆ 23ರ ಬಳಿಕ ಕಂಡುಬರುತ್ತೆ.
ಹಾಗಾಗಿ ಈ ರವಿ, ಶುಕ್ರ ಮತ್ತು ಬುಧರು ನಿಮಗೆ ತಿಂಗಳ ಮಧ್ಯಭಾಗದ ಬಳಿಕ ಅಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡ್ತಾರೆ. ಹಾಗಾಗಿ ತಿಂಗಳ ಒಂದು ಆದಿ ಭಾಗದಲ್ಲಿ ನೀವು ತುಂಬ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾದ ವಿಷಯ ಇರುತ್ತೆ. ಅಲ್ಲದೆ ನಿಮಗೆ ಶನಿ ಮಹಾರಾಜರು ಉತ್ತಮವಾಗಿ ಇದ್ದಾರೆ, ಆದರೆ ಅವರಿಗೆ ವಕ್ರಿ ಆಗಿರೋದ್ರಿಂದ ಅವರಿಂದ ನಿಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅಥವಾ ನ್ಯೂಟ್ರಲ್ ಅನ್ನೋ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಶನಿ ಮಹಾರಾಜರು ನಿಮಗೆ ಯಾವುದೋ ಒಳಿತನ್ನು ಕೆಡಿತವನ್ನು ಈಗ ಮಾಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ, ಅವರ ವಕ್ರಗತಿ ಇರೋ ಕಾರಣ ಅವರಿಂದಾಗಿ ನಿಮಗೆ ಹೆಚ್ಚಿನ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ. ಕೇತು ನಿಮಗೆ ಪೂರಕವಾಗಿರ್ತಾನೆ, ತಿಂಗಳ ಪೂರ್ತಿ ಆಗಲೇ ಹೇಳಿದ್ದೇನೆ. ಕೇತುವಿನ ಒಂದು ಪೂರಕ ಆಗಿರೋ ಕಾರಣ ಯಾರ್ಯಾರು ಸ್ವಲ್ಪ ವಿದೇಶದಲ್ಲಿದ್ದವರಿಗೆ ಸ್ವಲ್ಪ ನೆಮ್ಮದಿಗಳು ಬರ್ಬೋದು, ವಿದೇಶಕ್ಕೆ ಹೋಗುವಂಥ ಕೆಲಸ ಕಾರ್ಯಗಳಿಗೆ ಇಂಪ್ರೂವ್ಮೆಂಟ್ ಬರ್ಬೋದು, ಅಥವಾ ಯಾರಿಗೆ ವಿದೇಶಕ್ಕೆ ಉದ್ಯೋಗಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೀರೋ ಅಂಥವರಿಗೆ, ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಉತ್ತಮ ಫಲಿತಾಂಶಗಳು ಬರ್ಬೋದು, ಅಥವಾ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗಳು ನಿಮಗೆ ವಿದೇಶದಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇರುವಂಥವರಿಗೆ, ವಿದೇಶಿ ಮೂಲದ ವ್ಯವಹಾರಗಳು ಮಾಡೋರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಆಶಾದಾಯಕ ಫಲಿತಾಂಶ ಬರುವಂಥ ಸಾಧ್ಯತೆ ಧನುರಾಶಿಯವರಿಗೆ ಬರುತ್ತೆ. ಇವೆಲ್ಲವೂ ಈ ತಿಂಗಳಲ್ಲಿ ಬರ್ಬೋದಾದ ಒಂದು ಸಾಮಾನ್ಯ ಫಲ. ಹಾಗಾಗಿ ಇಲ್ಲಿ ನೀವು ತನುಮನ ಧನದ ಒಂದು ಸಮತ್ವವನ್ನು ಕಾಪಾಡಿಕೊಳ್ಳುತ್ತಾ ಗಮನ ಬೇಕಾಗುತ್ತೆ ಧನುರಾಶಿಯವರಿಗೆ ಜನರಲ್ ಆಗಿ. ಇನ್ನು ಚಂದ್ರನ ಬಲ ಇರುವಂಥ ದಿನಗಳು ಅಂದರೆ ವಿಶೇಷವಾಗಿ ಚಂದ್ರನ ಬಲಕ್ಕೆ ಅನುಗುಣವಾಗಿ ಆ ದೈನಂದಿನ ಫಲಿತಾಂಶಗಳು ಅಥವಾ ದಿನ ಭವಿಷ್ಯಗಳು ಇವೆಲ್ಲವೂ ಸ್ವಲ್ಪ ಚಂದ್ರನ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಂದ್ರನು ಶೀಘ್ರವಾಗಿ ಚಲಿಸುವಂಥ ಒಂದು ಆಕಾಶಕ್ಕಾಗಿರ್ತಾನೆ. ಹಾಗಾಗಿ ಚಂದ್ರನ ಪರಿವರ್ತನೆಗೆ ಅನುವಾಗಿ ಡೇಟ್ಗಳಿಗೆ ಅನುಸಾರವಾದ ಫಲವನ್ನು ಹೇಳ್ತೇನೆ ಅಂತ ಗಮನಿಸ್ಕೊಳ್ಳಿ. ಯಾವ ಡೇಟ್ಗಳಲ್ಲಿ ಚಂದ್ರ ಬಲ ಇರುತ್ತೆ, ಯಾವ ದಿನಗಳಲ್ಲಿ ಚಂದ್ರನ ಬಲ ಕೊರತೆ ಇರುತ್ತೆ, ಆ ದೇಶದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು. ಸೆಪ್ಟೆಂಬರ್ 1 ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಸೆಪ್ಟೆಂಬರ್ 1ರಂದು ಚಂದ್ರನ ಬಲದ ಕೊರತೆ ಇರೋ ಕಾರಣ ಅಲ್ಲಿ ಆರೋಗ್ಯದ ಸಮಸ್ಯೆ ಬರ್ಬೋದು, ಆತಂಕ, ಭಯ ಮಾಡುವಂಥದ್ದು, ಮನಸ್ಸಿನಲ್ಲಿ ಚಿಂತೆ ಮಾಡುವಂಥದ್ದು, ಕಲಹದ ವಾತಾವರಣ ಮಾಡುವಂಥದ್ದು. ಹಾಗಾಗಿ 1ರಂದು ನಿಮಗೆ ಅಷ್ಟೇನು ಉತ್ತಮ ಫಲಗಳು ಚಂದ್ರನಿಂದ ಸಿಗುತ್ತಾ ಇಲ್ಲ. ಇನ್ನು 2 ಮತ್ತು 3ನೇ ತಾರೀಕು 2, 3ರಲ್ಲಿ ನಿಮಗೆ ಚಂದ್ರನು ನವಮದಲ್ಲಿ ಅಥವಾ 9ರ ಸ್ಥಾನದಲ್ಲಿರೋ ಕಾರಣ ಅನೇಕ ರೀತಿಯ ಖರ್ಚು ವೆಚ್ಚಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳ ವೆಚ್ಚ ಬರುವಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಯಾವುದೇ ರೀತಿಯ ದುಃಖದ ವಾರ್ತೆಗಳನ್ನು ಅಥವಾ ಅಪ್ರಿಯ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಹಿರಿಯರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಬರ್ಬೋದು, ತಂದೆ, ತಾಯಿ, ಅತ್ತೆ, ಮಾವ ಇತ್ಯಾದಿಗಳಿಗೆ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 2, 3ರಲ್ಲಿ ಸಹ ಅಂಥ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ಉತ್ತಮವಾದ ಬಲವನ್ನು ಚಂದ್ರನು ಕೊಡ್ತಾ ಇದ್ದಾನೆ. 4, 5, 6 ಸೆಪ್ಟೆಂಬರ್ 4, 5, 6ರಲ್ಲಿ ನಿಮಗೆ ವಿಶೇಷವಾದ ಶುಭ ಲಾಭ, ಇಷ್ಟಾರ್ಥ ಸಿದ್ಧಿ ಲಾಭಗಳಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು, ನೀವು ಮಾಡುವ ಪ್ರಯತ್ನಗಳಿಗೆ ಒಂದು ಸಕಾರಾತ್ಮಕವಾದ ಸ್ಪಂದನೆಗಳು ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ, ವ್ಯಾಪಾರದ ಜಾಗದಲ್ಲಿ ಸಿಗುವಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ, ಈ ರೀತಿ ಅನೇಕ ರೀತಿಯ ಶುಭ ಫಲಗಳು ಆಗಲಿವೆ. ಜೊತೆಗೆ ದೀರ್ಘಕಾಲದಿಂದ ಯಾವುದೇ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಉತ್ತಮವಾದ ರಿಸಲ್ಟು ಈ ದಿನ ಬಂದು ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಹಾಗಾಗಿ 4, 5, 6 ಶುಭವಾದ ದಿನಗಳಾಗಿವೆ. ಆ ಬಳಿಕ 7, 8 ಆ ದಿನಗಳು ಸಹ ನಿಮಗೆ ಉತ್ತಮ ಫಲ. ನಿಮ್ಮ ಜನ್ಮರಾಶಿಗೆ ಬರತಕ್ಕಂತಹ ಅಲ್ಲಿ ವಿಶೇಷವಾದ ಒಂದು ಅನುಗ್ರಹ, ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡಲಿದ್ದಾನೆ. ಶುಭ ವಾರ್ತೆಗಳನ್ನು ಕೇಳ್ತೀರ, ಬಂಧು ಮಿತ್ರರನ್ನ ಭೇಟಿಯಾಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಬರಲಿವೆ. ಕೆಲವರಿಗೆ ಯಂತ್ರ, ವಾಹನ, ಉಪಕರಣಗಳು ಕೊಳ್ಳುವಂಥ ಅವಕಾಶ ಸಹ ಒದಗಿ ಬರಲಿದೆ. ಹಾಗಾಗಿ ಆ 7 ಮತ್ತು 8ರಲ್ಲಿ ಸಹ ನಮಗೆ ವಿಶೇಷವಾಗಿ ಚಂದ್ರನು ಅನುಗ್ರಹ ಮಾಡ್ತಾ ಇದ್ದಾನೆ. ಆ ಬಳಿಕ ಬರುವಂಥ 3 ದಿನಗಳಲ್ಲಿ ಚಂದ್ರನ ಬಲ ಇರೋದಿಲ್ಲ. 9, 10, 11ರಲ್ಲಿ ಅಲ್ಲಿ ಸ್ವಲ್ಪ ಮನಸ್ಸಿಗೆ ನಷ್ಟ ಕಷ್ಟಗಳಾಗುವಂಥ ಘಟನೆಗಳು, ಮನಸ್ಸು ವಿಕ್ಷಿಪ್ತತೆ ಆಗುತ್ತೆ, ಚಿಂತೆ ಹೆಚ್ಚಳಾಗುತ್ತೆ, ಬಾಂಧವ್ಯದಲ್ಲಿ ಕೊರತೆ, ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಅಥವಾ ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು, ಅಥವಾ ನೀವು ವೃತ್ತಿ ಮಾಡಿದ ಜಾಗದಲ್ಲಿ ಮೇಲಾಧಿಕಾರಿ ಅಥವಾ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು, ಮನಃಶಾಂತಿಯ ಕೊರತೆ, ಹಣಕಾಸಿನ ಸ್ವಲ್ಪ ಕೊರತೆ, ನಷ್ಟಗಳು ಆಗುವಂಥದ್ದು, ದುಃಖದ ವಾತಾವರಣ, ದುಃಖದ ಸಮಾಚಾರಗಳು ಬರುವಂಥದ್ದು, ಈ ರೀತಿ ಹಲವಾರು ನಿಮಗೆ ಅಡೆತಡೆಗಳು 9, 10, 11ರಲ್ಲಿ ಬರ್ಬೋದಾಗಿದೆ. ಆ ದಿನಗಳು ಸ್ವಲ್ಪ ಎಚ್ಚರಬೇಕು. ಆ ಬಳಿಕ 12, 13 ಚಂದ್ರನ ಬಲ ಇರುವಂಥ ಶುಭ ದಿನ. 12, 13ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನಲ್ಲಿ ಉತ್ತಮ ಶುಭ ಸಮಾಚಾರಗಳನ್ನು ಕೇಳ್ತೀರಾ. ಶುಭವಾದ ಒಂದು ಸನ್ನಿವೇಶಗಳಲ್ಲಿ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು. ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಮನಸ್ಸಿಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ಬೇಗನೆ ಆಗಲಿವೆ. ಸರ್ಕಾರಿ ಕೆಲಸದಲ್ಲಿ ಸಹ ಸ್ವಲ್ಪ ಮುನ್ನಡೆ ಬರುವಂಥ ದಿನ ಆಗಿದೆ 12, 13. ಆ ಬಳಿಕ 14, 15 ಅಷ್ಟೇನು ಉತ್ತಮವಾಗಿಲ್ಲ. 14, 15ರಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಹವಾಮಾನದಿಂದ, ನೀರಿನಿಂದ ಅಥವಾ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲು, ಹಲ್ಲು, ಕಿವಿ ಮುಂತಾದ ಭಾಗಗಳಿಗೆ ENT, AE ಆ್ಯಂಡ್ ಡೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಅಂಥ ಡೆಂಟಲ್ ಪ್ರಾಬ್ಲಮ್ಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೂಕ್ತವಾದ ತಪಾಸಣೆ, ವೈದ್ಯಕೀಯ ಚಿಕಿತ್ಸೆ, ಔಷಧೋಪಚಾರ ಮಾಡಬೇಕಾಗುತ್ತೆ 14, 15ರಲ್ಲಿ. ಆ ಬಳಿಕ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗಲಿದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಬೇಗನೆ ಕೆಲಸಗಳು ಆಗುವಂಥದ್ದು, ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಹೆಚ್ಚಿನ ಒಂದು ನೆಮ್ಮದಿಯ ವಾತಾವರಣ ಬರಲಿದೆ. ನಿಮ್ಮ ಉತ್ಪನ್ನಗಳು ಹೆಚ್ಚಿನ ಒಂದು ಬೆಲೆ ಬಂದು ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಆದರೆ
ಬಂಧುಗಳ ಜೊತೆಗೆ ನಿಮ್ಮ ಮಿತ್ರರ ಜೊತೆಗೆ ಏನಾದರೂ ವಾಗ್ವಾದ ಬರ್ಬೋದು. ಮನೆಯಲ್ಲಿ ತಂದೆ ಮಕ್ಕಳ ಜೊತೆಗೆ ಅಥವಾ ಗಂಡ ಹೆಂಡತಿರ ಮಧ್ಯೆ ಭಿನ್ನ ಅಭಿಪ್ರಾಯಗಳು ವಾಗ್ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಣಕಾಸು ಆರೋಗ್ಯಕ್ಕೆ ಏನು ಕೊರತೆ ಇಲ್ಲ 18-19ರಂದು. ಆ ಬಳಿಕ 20-21 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 20-21ರಲ್ಲೂ ಹಾಗೆಯೇ ನಿಮಗೆ ಹಣಕಾಸು ಆರೋಗ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. ಆದರೆ ನಿಮ್ಮದೇ ಒಂದು ತಪ್ಪಿನಿಂದ ಹಣವನ್ನು ನೀವು ಕಳೆದುಕೊಳ್ಬೋದು, ನಷ್ಟ ಆಗ್ಬೋದು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟವನ್ನೇ ಸ್ವಯಂಕೃತವಾಗಿ ನಿಮ್ಮ ಅಪರಾಧದಿಂದ ನೀವು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪರ್ಚೇಸು, ಟ್ರಾನ್ಸಾಕ್ಷನ್ ಅಥವಾ ಆನ್ಲೈನಲ್ಲಿ ಮಾಡುವಂಥ ಪೇಮೆಂಟ್ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅನುಮಾನಾಸ್ಪದ ಟ್ರಾನ್ಸಾಕ್ಷನ್ ಅಂದರೆ ಅದನ್ನು 1-2 ದಿನದ ಮಟ್ಟಿಗೆ ಮುಂದೂಡೋದು ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮಗಿಂತ ಕಿರಿಯರಲ್ಲಿ ಸ್ವಲ್ಪ ಜಗಳಗಳು ಇದನ್ನು ಬರ್ಬೋದು. ಮನೆಯಲ್ಲೂ ಇರ್ಬೋದು ಅಥವಾ ವೃತ್ತಿ ಜಾಗದಲ್ಲೂ ಕಿರಿಯರ ಜೊತೆ ಕಲಹ ಬರುವಂಥ ಸಾಧ್ಯತೆ 20-21ರಲ್ಲಿ ಕಂಡುಬರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇನ್ನು 22-23 ನಿಮ್ಮ ಪಾಲಿಗೆ ಉತ್ತಮ ದಿನ. 22-23ರಲ್ಲಿ ಯಶಸ್ಸು, ಜಯ, ಲಾಭ ಸಿಗುವಂಥ ಶುಭ ದಿನ ಆಗಿರುತ್ತೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ. ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಯುವಕರಿಗೆ ನೆಮ್ಮದಿಯ ಒಂದು ಫಲಿತಾಂಶ. ಉದ್ಯೋಗವನ್ನು ಅಪೇಕ್ಷೆ ಪಟ್ಟಂತರಿಗೆ ಉದ್ಯೋಗದ ಆಫರ್ ಲೆಟರ್ಗಳು, ಕಾಲ್ಫರ್ ಲೆಟರ್ಗಳು ಬರ್ಬೋದು. ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಯಾವುದೇ ರೀತಿ ನೀವು ಬಡ್ತಿಯನ್ನು ಅಥವಾ ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡೋಂಥವ್ರಿಗೆ ಪ್ರಮೋಷನ್ ಸಿಗುವಂಥದ್ದು. ವಿಶೇಷವಾಗಿ ಯಾರ್ಯಾರು ಸಾಫ್ಟ್ವೇರ್ ರಂಗ, ಕಂಪ್ಯೂಟರ್ ರಂಗ, ಎಲೆಕ್ಟ್ರಾನಿಕ್ ಮಾಧ್ಯಮ, ಟಿವಿ, ಸಿನಿಮಾ ರಂಗಗಳಿರೋರಿಗೆ ವಿಶೇಷವಾದ ಆಫರ್ಗಳೆಲ್ಲ ಬರುವಂಥ ಸಾಧ್ಯತೆ 22-23ರಂದು ಬರಲಿವೆ. ಇನ್ನು 24, 25, 26 ಆ 3 ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 24, 25, 26ರಲ್ಲಿ ಸಹ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಆಗಲೇ ನಿಮಗೆ ಚಂದ್ರನ ಬಲ ಇರುವಂಥ ದಿನ ಅಂತ ಇದನ್ನು ಹೇಳಿದ್ದೀನಿ. ಅದರ ಜೊತೆಗೆ ಆಗಲೇ ನಿಮಗೆ ಆ ಶುಕ್ರ, ಬುಧ ಮತ್ತು ಸೂರ್ಯರ ಒಂದು ಬೆಂಬಲ ಸಹಿಸಿರುವಾಗ ನಿಮಗೆ ಚತುರ್ಗ್ರಹದ ಬೆಂಬಲದಿಂದ 24, 25, 26ರಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸಫಲವಾಗುತ್ತೆ. ಮಾಡಿದ ಪ್ರಯತ್ನಗಳೆಲ್ಲ ಸಫಲತೆ ಆಗುತ್ತೆ. ಮನಸ್ಸಿಗೆ ನೆಮ್ಮದಿಯ ವಾತಾವರಣ, ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಮುಂತಾದ ಹಲವಾರು ಶುಭ ಫಲಗಳು 24, 25ರಲ್ಲಿ ಕಂಡು ಬರಲಿವೆ. ಆ ಬಳಿಕ 27, 28 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಅಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ. ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಅಥವಾ ಈಗಾಗಲೇ ಇದ್ದಂಥ BP-ನೋ, ಶುಗರೋ ಅಥವಾ ಜಾಯಿಂಟ್ ಪೇನೋ ಅಥವಾ ಇನ್ನಿತರ ಸಮಸ್ಯೆನೋ ಈ ದಿನ ಸ್ವಲ್ಪ ಹೆಚ್ಚಳ ಆಗ್ಬೋದು. ಅದರ ಸ್ವಲ್ಪ ಆರೋಗ್ಯ ಕಾಳಜಿ ಗಮನಿಸಬೇಕು. ಜೊತೆಗೆ ನಿಮ್ಮ ಮನೆಯ ಕಿರಿಯ ಸದಸ್ಯರ ಜೊತೆಗೆ ಬಾಂಧವ್ಯದ ಕೊರತೆ ಬರೋದು ಅಥವಾ ಜಗಳಗಳು ಬರುವಂಥ ಸಾಧ್ಯತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಇನ್ನು ಕೊನೆಯ 2 ದಿನಗಳು ಅಂದರೆ 29-30 ಸಾಮಾನ್ಯ ದಿನಗಳು. ಆ ದಿನ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚಳ ಬರುವಂಥದ್ದು. ಜೊತೆಗೆ ಯಾವುದಾದ್ರೂ ವಾಗ್ವಾದಗಳು ಆಗುತ್ತೆ ನಿಮ್ಮ ನೆರೆಹೊರೆಯರಲ್ಲೋ ಅಥವಾ ನಿಮ್ಮ ಒಂದು ಈ ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆಗೋ ಅಥವಾ ಸಹ ಪ್ರಯಾಣಿಕರ ಜೊತೆಗೋ ವಾಗ್ವಾದಗಳು ಆಗ್ಬೋದು. ಅಪರಿಚಿತರ ಜೊತೆಗೆ ಸಹ ವಾಗ್ವಾದಗಳು, ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣಕಾಸಿನ ಖರ್ಚು ವೆಚ್ಚ ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ಹಣಕಾಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಆಯಿತು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಚಂದ್ರನ ಬೆಂಬಲ ಇರುವಂಥ ದಿನ, ಚಂದ್ರನ ಬೆಂಬಲ ಕೊರತೆ ಇರುವಂಥ ದಿನಗಳಲ್ಲಿ ವಿಶೇಷವಾದ ಯಾವ ದಿನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು, ಯಾವ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋದರ ಒಂದು ಸಂಕ್ಷಿಪ್ತ ವಿವರವನ್ನು ಹೇಳಿದ್ದೇನೆ. ಹಾಗೆಯೇ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ನಿರಂತರವಾಗಿ ಅಂದರೆ ತಿಂಗಳ ಪೂರ್ತಿ ಬಳಸೋದಂದರೆ ನಿರಂತರವಾಗಿ ನಿಮಗಿರುವಂಥದ್ದು ಕೇತುವಿನ ಬೆಂಬಲ, ಕೇತುವಿನ ಅನುಗ್ರಹ ಮಾತ್ರ ತಿಂಗಳ ಪೂರ್ತಿ ನೀವು ಬಳಸ್ಕೊಳ್ಬೋದು. ಜೊತೆಗೆ ಸಂಖ್ಯೆ 7 ನಂಬರ್ 7 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಹಾಗೆಯೇ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ 17ರಿಂದ ಬಳಸ್ಕೊಳ್ಬೋದು. ಅಂದರೆ 17ರಿಂದ ನಿಮಗೆ 17th ನಿಮಗೆ ಸೂರ್ಯನ ಅನುಗ್ರಹ ಆಗುವಂಥದ್ದು. ಹಾಗಾಗಿ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಆವಾಗ 17ರಿಂದ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಅನುಗ್ರಹ ನಿಮಗೆ 18ರಿಂದ ಆಗುತ್ತೆ. ಹಾಗೆ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ನೀವು ತಿಂಗಳ 18ರಿಂದ ಬಳಸ್ಕೊಳ್ಬೋದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ 23ರಿಂದ ಬಳಸ್ಕೊಳ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ಆ ಒಂದು 23ರಿಂದ ಬಳಸ್ಕೊಳ್ಬೋದು. ಆಗಲೇ ಹೇಳಿದಂಗೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೀನಿ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ನಂಬರ್ 2 ಆ ದಿನಗಳಲ್ಲಿ ಬಳಸ್ಕೊಳ್ಳೋದಾಗಿದೆ. ಇವೆಲ್ಲವೂ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ನಿಮಗೆ ಒಂದು ಅದೃಷ್ಟದ ವಿಚಾರ ಗಮನಿಸ್ತಾ ಇತ್ತು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ಬೆಂಬಲದ ಕೊರತೆ ಇದೆ. ಉದಾಹರಣೆಗೆ ಮಂಗಳ, ಗುರು, ರಾಹು, ಅಲ್ಲದೆ ಮಧ್ಯೆ ಸೂರ್ಯನ ಬೆಂಬಲ ಕೊರತೆ, ಬುಧ, ಶುಕ್ರರ ಬೆಂಬಲದ ಕೊರತೆ ನಿಮಗೆ ಆದಿ ಭಾಗದಲ್ಲಿ ಕಾಡುತ್ತೆ. ಅವೆಲ್ಲದರ ದೋಷ ನಿವಾರಣೆಗಾಗಿ ನೀವು ಯಾವುದನ್ನು ಪ್ರಾರ್ಥನೆ ಮಾಡಿದ್ರೆ ಗಣೇಶನ ಭಕ್ತಿ ಮಾಡಿ, ಅಥವಾ ನಿಮ್ಮ ಇಷ್ಟ ದೇವರ ಕುಲದೇವರ ಭಕ್ತಿ ಮಾಡುವಂಥದ್ದು, ಅಥವಾ ಈಶ್ವರನ ಶಿವನ ಭಕ್ತಿ ಮಾಡಿದ್ರೆ ಒಳ್ಳೆಯದು. ಗುರು ಬಲದ ಕೊರತೆ ಇರೋ ಕಾರಣ ನೀವು ಗುರು ದತ್ತಾತ್ರೇಯನೋ ಅಥವಾ ಗುರು ಗ್ರಹದ ಒಂದು ಸ್ತೋತ್ರವನ್ನು ಪಠನೆ ಮಾಡುವಂಥದ್ದಾಗಲಿ. ಜೊತೆಗೆ ನಿಮಗೆ ರಾಹುವಿನ ಬೆಂಬಲ ಸ್ವಲ್ಪ ಕೊರತೆ ಇರೋ ಕಾರಣ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪಠನೆ, ನವಗ್ರಹಗಳ ಒಂದು ಕ್ರೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು, ಅಥವಾ ಯಾವುದೇ ರೀತಿ ಅಮ್ಮನವರು ಅಥವಾ ಲಕ್ಷ್ಮೀ ದೇವಿಯ ಒಂದು ಭಕ್ತಿ ಮಾಡುವಂಥದ್ದು, ಇವೆಲ್ಲವೂ ನಿಮಗೆ ಶುಭವನ್ನು ಕೊಡುವಂಥ ಒಂದು ಕಾರಣವಾಗಿರುತ್ತೆ.
ಹಾಗಾಗಿ ಇದನ್ನು ದೇವತಾ ಭಕ್ತಿಯನ್ನು ಮಾಡೋದು ಅಲ್ಲದೆ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ ಆರಂಭ ಆಗುತ್ತೆ. 18-19ರಿಂದ ಆಗುವಂಥ ಪಿತೃಪಕ್ಷದ ಆರಂಭ ಆಗುತ್ತೆ. ಹಾಗಾಗಿ ಆ ಪಿತೃಪಕ್ಷದ ಕಾಲದಲ್ಲಿ ನಿಮ್ಮ ಒಂದು ಕುಲಾಚಾರ ಅಥವಾ ನಿಮ್ಮ ಹಿರಿಯರು ಮಾಡಿಕೊಂಡಂಥ ಬದ್ಧತೆಯಂತೆ ಕಥಿಸಿದಂಥ ಹಿರಿಯರಿಗೆ ಗೌರವವನ್ನು ಸಲ್ಲಿಸೋದು, ವಂದನೆ ಸಲ್ಲಿಸೋದು, ಅಥವಾ ನಿಮ್ಮ ಕುಲಾಚಾರದಂತೆ ಪಿಂಡ ತರ್ಪಣವನ್ನು ಬಿಡುವಂತಾಗಲಿ ಅಥವಾ ಎಡೆ ಇಡುವಂಥದ್ದಾಗಲಿ ಅಥವಾ ಇನ್ನಿತರ ಪೂಜಾ ವಿಧಾನಗಳಿದ್ರೆ ಅದನ್ನು ನೀವು ಹಿಂದೆ ಮಾಡಿದಂಥ ಪದ್ಧತಿ ಅಂತ ಹಿರಿಯರು ಸೂಚಿಸಿದಂಥ ಪದ್ಧತಿಯಂತೆ ಆ ಒಂದು ಗತಿಸಿದ ಪಿತೃಗಳಿಗೆ ನಮನವನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಸೆಪ್ಟೆಂಬರ್ ತಿಂಗಳು ಎಲ್ಲ ಧನುರಾಶಿಯವರಿಗೆ ಆಯುರಾರೋಗ್ಯವನ್ನು, ಸುಖ ಸಾಮರ್ಥ್ಯ, ನೆಮ್ಮದಿಯನ್ನು, ಸಮೃದ್ಧಿಯನ್ನು ತಂದುಕೊಳ್ಳಲಿ. ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಆಲೋಚಿಸೋಣ. ಮಕರ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅನೇಕ ಶುಭ ಯೋಗಗಳನ್ನು ತರುವಂಥ ಒಂದು ತಿಂಗಳಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿಗಳಾಗುತ್ತವೆ. ಜೊತೆಗೆ ಇರತಕ್ಕಂತಹ ಗುರುವಿನ ವಿಶೇಷವಾದ ಅನುಗ್ರಹ, ಮಂಗಳವನ್ನು ಬೆಂಬಲ ಕೊಡ್ತಾ ಇದ್ದಾನೆ, ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರುತ್ತೆ. ಹಾಗಾಗಿ ಆ ತ್ರಿಗ್ರಹಗಳು ನಿಮಗೆ ನಿರಂತರವಾದ ಒಂದು ಪೂರೈಕೆಯನ್ನು ಮಾಡುವಂಥದ್ದು ಸಾಮರ್ಥ್ಯವನ್ನು ಈ ತಿಂಗಳಲ್ಲಿ ನೀವು ಪಡೆದಿದ್ದೀರಾ. ಹಾಗೆಯೇ ಅಲ್ಲಿ ಭೂ, ಮನೆ, ವೃತ್ತಿ, ಸುಯೋಗ ಇಳಿದಿದೆ, ಶನಿಪೀಡ ವೇಗ ಅಂತ ಒಂದು ಟ್ಯಾಗ್ಲೈನ್ ಬಂದಿದೆ. ಭೂಮಿ, ಮನೆ, ವೃತ್ತಿಯಲ್ಲಿ ಸುಯೋಗಗಳು, ಜೊತೆಗೆ ಶನಿಪೀಡೆಯಲ್ಲಿ ಇಳಿಮುಖವು ಆಗಿರುವಂಥ ಒಂದು ಅದೃಷ್ಟದ ಕಾಲದಲ್ಲಿ ನೀವಿದ್ದೀರಾ. ಸಾಡೆಸಾತಿಯ ಪ್ರಭಾವದಿಂದ ವರ್ಷಾನುಗಟ್ಟಲೆ ನೊಂದಂತಹ ಬೆಂದಂತಹ ಈ ಮಕರ ರಾಶಿಯವರಿಗೆ ಈಗ ಹಂತವಾಗಿ ಒಂದೊಂದೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಚೇತರಿಕೆ ಬರ್ತಾ ಇದೆ. ಹಿಂದಿನ ಎಲ್ಲ ಕಹಿ ಘಟನೆಗಳು ಒಂದೊಂದೇ ಮಾಯವಾಗಿ ಈಗ ಒಂದೊಂದೇ ಸಿಹಿ ನೆನಪುಗಳು ಅಥವಾ ಒಂದೊಂದೇ ಉತ್ತಮವಾದ ಫಲಗಳು ಗ್ರಹಗಳ ಅನುಗ್ರಹದಿಂದ ಬರ್ತಾ ಇರ್ತವೆ. ಈ ಗ್ರಹಚಾರದ ಗೋಚಾರ ಅನ್ನೋದು ಇದೊಂದು ಸಾರ್ವತ್ರಿಕವಾದ ನಿಯಮ. ಅಂದರೆ ಜಗತ್ತಿಗೆ ಅನುಗುಣವಾಗುವಂತೆ ನವಗ್ರಹಗಳು 9 ತತ್ವಗಳನ್ನು ಸೂಚಿಸುವಂಥ ಸಂಕೇತ ಆಗಿರುತ್ತೆ. ಹಾಗಾಗಿ ಒಂದೊಂದು ತತ್ವದಲ್ಲಿ ಒಂದೊಂದು ವೈಶಿಷ್ಟ್ಯ ಇರುತ್ತೆ. ಅದರಲ್ಲಿ ನಾವು ಕಲಿತುಕೊಳ್ಳುವಂಥ ಪಾಠಗಳು ಭಾಳ ಇರ್ತವೆ. ಹಾಗಾಗಿ ಆ ಶನಿ ಮಹಾರಾಜರಿಂದ ವಿಶೇಷವಾದ ಪಾಠಗಳನ್ನು ನೀವು ಜೀವನದಲ್ಲಿ ಈಗಾಗಲೇ ಕಲಿತುಕೊಂಡಿದ್ದೀರಾ ಮಕರ ರಾಶಿಯವರಿಗೆ. ಅದರಿಂದ ನೀವು ಶುದ್ಧೀಕರಣ ಆಗ್ತಾ ಇದ್ದೀರಾ. ಶುದ್ಧೀಕರಣ ಆಗಲಿಕ್ಕೆ ಸ್ವಲ್ಪ ಮಟ್ಟಿನ ಬಾಕಿ ಇದೆ. ಹಾಗಾಗಿ ಶನಿ ಪೀಡೆ ಈಗ ಇಳಿಕೆ ಆಗುವಂಥ ಸ್ಥಿತಿಯಲ್ಲಿ ನೀವಿದ್ದೀರಾ. ಈಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಇರುವಂತಹ ಮಂಗಳನ ಬೆಂಬಲದಿಂದಾಗಿ ನೀವು ಯಾವುದೇ ಭೂಮಿ ಕೊಳ್ಳುವಂಥ ಯೋಗ, ಕೆಲವರಿಗೆ ಮನೆ ಕೊಳ್ಳುವಂಥ ಯೋಗ, ಅಥವಾ ಭೂಮಿಗೆ ಏನಾದರೂ ಅಡ್ವಾನ್ಸ್ ಮಾಡುವಂಥ ಯೋಗ, ಅಥವಾ ಹಿಂದೆ ಕೊಂಡಂತಹ ಭೂಮಿ ಅಥವಾ ಮನೆಗಿದ್ದಂಥ ವಿವಾದಗಳು ಅಥವಾ ಏನಾದರೂ ಲಿಟಿಗೇಷನ್ಗಳು ಈಗ ಪರಿಹಾರವಾಗಿ ಆ ಭೂಮಿ ನಿಮ್ಮ ಕೈವಶ ಆಗುವಂಥದ್ದು, ಅಥವಾ ಈ ಕೌಟುಂಬಿಕವಾಗಿ ದಾಯಾದಿ ಕಲಹನೋ ಅಥವಾ ಕೌಟುಂಬಿಕವಾಗಿ ಇದ್ದಂಥ ಪಿತ್ರಾರ್ಜಿತ ಆಸ್ತಿ ವಿವಾದನೋ ಅವೆಲ್ಲವೂ ಆಸ್ತಿ ವಿವಾದಗಳು ಪರಿಹಾರ ಆಗಿ ನಿಮಗೆ ಬರಬೇಕಾದಂಥ ಆಸ್ತಿ ಅಥವಾ ವಿಭಾಗಗಳು ನಿಮ್ಮ ಭಾಗವು ನಿಮಗೆ ಸೇರುವಂತಹ ಒಂದು ಕಾಲ ಈಗ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಭಾಗ್ಯೋದಯದ ಒಂದು ಸೂಚನೆಗಳು ಈ ತಿಂಗಳಲ್ಲಿ ಬರ್ತಾ ಇದೆ. ಅದೇ ರೀತಿ ಗುರುವಿನ ಬಲ ನಿಮಗೆ ನಿರಂತರವಾಗಿ ಈ ವರ್ಷ ಪೂರ್ತಿ ಇರುತ್ತೆ. ಹಾಗಾಗಿ ಈಗ ಇರುವಂಥ ಗುರುವಿನ ವಿಶೇಷವಾದ ಅನುಗ್ರಹದಿಂದ ಯಾವುದೇ ರೀತಿಯ ಈ ಮಕರ ರಾಶಿಯ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೆ ಆ ಒಂದು ವಿದ್ಯೆಯಲ್ಲಿ ಒಂದು ಹೆಚ್ಚಿನ ಒಂದು ಫಲಿತಾಂಶಗಳು ಬರುವಂಥದ್ದು, ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೀಟುಗಳು ಸಿಗುವಂಥದ್ದು, ಅಥವಾ ನಿಮ್ಮ ಸಾಧನೆಗೆ ಪ್ರತಿಭೆಗೆ ಈಗ ಪುರಸ್ಕಾರ, ಬಹುಮಾನಗಳು ಬರುವಂಥದ್ದು. ಈ ರೀತಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಿತಾಂಶ. ಅದೇ ರೀತಿ ಯುವಕರು, ಸಾಧಕರು ಅಥವಾ ಉದ್ಯೋಗವನ್ನು ಹುಡುಕುವಂಥ ಅಪೇಕ್ಷೆಗಳು, ಉದ್ಯೋಗಾರ್ಥಿಗಳಿದ್ರೆ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ವಿಶೇಷವಾಗಿ ಈ ಕಂಪ್ಯೂಟರ್ ರಂಗ, ಸಾಫ್ಟ್ವೇರ್ ರಂಗ ಅಥವಾ ಎಲೆಕ್ಟ್ರಾನಿಕ್, ಟಿವಿ, ಸಿನಿಮಾ, ಮಾಧ್ಯಮ ಮುಂತಾದ ಹಲವಾರು ಈಗಿನ ಆಧುನಿಕ ಕ್ಷೇತ್ರಗಳು ಅಂತ ಹೇಳ್ತೀವಿ, ಆಧುನಿಕ ಒಂದು ತಂತ್ರಜ್ಞಾನ ಕ್ಷೇತ್ರದ ಅಂಥಲ್ಲಿ ಕೆಲಸ ಮಾಡೋರಿಗೆ ಈ ತಿಂಗಳಲ್ಲಿ ವಿಶೇಷವಾದ ಆಫರ್ಗಳು ಬರ್ಬೋದು. ಸಿಲೆಕ್ಷನ್ ಪ್ರೊಸೀಜರ್ ಆಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಅದೇ ಫೀಲ್ಡಲ್ಲಿ ನೀವು ಮಾಡುವಂಥ ಉದ್ಯೋಗವನ್ನು ಬದಲಿಸಲಿಕ್ಕೆ ಅಥವಾ ಏನಾದರೂ ಚೇಂಜ್ ಓವರ್ ಮಾಡಲಿಕ್ಕೆ ಹೊಸ ಒಂದು ಬ್ರೇಕ್ಗಳು ಸಿಗುವಂಥದ್ದು. ಈ ರೀತಿ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹಲವಾರು ನೀವು ಶುಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗೆಯೇ ಅಲ್ಲಿ ಇರತಕ್ಕಂತಹ ನಿಮಗೆ ಶುಕ್ರನು ಸಹ ನಿಮಗೆ 17ರ ಬಳಿಕ ಅದನ್ನು ಪೂರಕವಾಗಿದೆ. 17ರವರೆಗೆ ಶುಕ್ರನ ಬೆಂಬಲ ಅಷ್ಟೊಂದು ಉತ್ತಮವಾಗಿ ಇರುತ್ತದೆ. 17ರವರೆಗೂ ನಿಮಗೆ ಇರುವಂತಹ ಶುಕ್ರನ ಬೆಂಬಲ ಹಣಕಾಸಿಗೆ ಯಾವುದು ಕೊರತೆ ಬರೋದಿಲ್ಲ. ತಿಂಗಳಲ್ಲಿ 18ರ ಬಳಿಕ ಸ್ವಲ್ಪ ಹಣಕಾಸಿನ ಕೊರತೆ ಬರ್ಬೋದು. 17ರವರೆಗೆ ಇರತಕ್ಕಂಥ ಒಂದು ಶುಕ್ರನ ಬೆಂಬಲ ನಿಮಗೆ ವಿಶೇಷವಾಗಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡುತ್ತೆ. ಬರಬೇಕಾದ ಹಣ ಎಲ್ಲ ಟೈಮಲ್ಲಿ ಬರುವಂಥದ್ದು, ಜೊತೆಗೆ ನೀವು ಮಾಡಿದಂಥ ಹೂಡಿಕೆಗೆ ಸ್ವಲ್ಪ ಪ್ರತಿಫಲಗಳು ಬರುವಂಥದ್ದು, ಜೊತೆಗೆ ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಶುಕ್ರನ ಬೆಂಬಲ ನಿಮಗೆ ಇರುತ್ತೆ. ಅದೇ ರೀತಿ ಆ ಬುಧನ ಬೆಂಬಲ ನಿಮಗೆ 22ರವರೆಗೆ ಇರುತ್ತೆ. 23ಕ್ಕೆ ಬುಧನ ಪರಿವರ್ತನೆ ಆಗುತ್ತೆ. ಅಲ್ಲಿವರೆಗೆ ಇರತಕ್ಕಂಥ ಬುಧನ ಬೆಂಬಲ ಸಹ ನಿಮಗೆ ವಿಶೇಷವಾಗಿ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜೊತೆಗೆ ಯಾರ್ಯಾರು ಈ ಮಕರ ರಾಶಿಯವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ, ರಿಟೇಲ್ ಬಿಸ್ನೆಸ್ ಮಾಡ್ತಾರೆ, ಹಣ್ಣು ತರಕಾರಿ ಇರ್ಬೋದು, ದಿನಸಿ ಇರ್ಬೋದು, ಬಟ್ಟೆ ಬರೆ ಇರ್ಬೋದು, ಇನ್ನಿತರ ಯಾವುದೇ ವ್ಯಾಪಾರಗಳನ್ನು ನಡೆಸುವಂಥ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅವರ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬರುತ್ತೆ, ಆದಾಯ ಬರುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಏನಾದರೂ ಭದ್ರತೆ ಮಾಡುವಂಥ ನೀವು ಒಂದು ಸಂಗತಿ ಅಥವಾ ನಿಮಗೆ ಹೊಸದಾದ ಒಂದು ವ್ಯಾಪಾರದ ಅಂಗಡಿಯನ್ನು ಪಡೆಯುವಂಥದ್ದು, ಅಥವಾ ಅಂಥ ಒಂದು ವ್ಯಾಪಾರಕ್ಕೆ ನಿಮಗೆ ಇನ್ನಿತರ ಒಂದು ಭದ್ರವಾದ ಸ್ಥಾನಗಳು ಸಿಗುವಂಥದ್ದು, ಇವೆಲ್ಲ ಅನೇಕವಾದ ಶುಭ ಫಲಗಳು ಈಗ ಮಕರ ರಾಶಿಯವರಿಗೆ ಒದಗಿ ಬರುತ್ತೆ. ಹಾಗೆಯೇ ನಿಮಗೆ ಈ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ಚಂದ್ರನು ಸಹ ನಿಮಗೆ ಪೂರಕವಾಗಿರ್ತಾನೆ. ಎಲ್ಲ ರಾಶಿಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಚಂದ್ರನು ಉತ್ತಮ ಫಲವನ್ನು ಕೊಡ್ತಾನೆ. ಅದೇ ರೀತಿ ನಿಮ್ಮ ರಾಶಿಗೂ ಚಂದ್ರನ ಬೆಂಬಲ ಈ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ಸಿಗಲಿದೆ. ಹಾಗಾಗಿ ಸಾಧಾರಣವಾಗಿ ಸರಾಸರಿ ಫಲಿತಾಂಶವು ಈಗ ಮಕರ ರಾಶಿಯವರಿಗೆ
ಒಂದು ಆರಾಮದಾಯಕವಾಗಿಯೂ ತೃಪ್ತಿದಾಯಕವಾಗಿಯೂ ಆಶಾದಾಯಕವಾಗಿರುತ್ತೆ. ಹಾಗಾಗಿ ಒಂದು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡು ನೀವು ಆಶಾವಾದಿಗಳಾಗಿ ಈ ತಿಂಗಳಲ್ಲಿ ಬರತಕ್ಕಂಥ ಉತ್ತಮವಾದ ಫಲಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇದರ ಜೊತೆಗೆ ಕೌಟುಂಬಿಕ ಬಾಂಧವ್ಯನೂ ಸ್ವಲ್ಪ ವೃದ್ಧಿಯಾಗುತ್ತೆ. ಅಲ್ಲಿ ಯಾಕಂದರೆ ಮಂಗಳನಾಗಲಿ, ಬುಧನಾಗಲಿ, ಜೊತೆಗೆ ಗುರು ಆಗಲಿ, ಶುಕ್ರನಾಗಲಿ ನಿಮಗೆ ಬಾಂಧವ್ಯ ವೃದ್ಧಿಗೆ ಸಹಕಾರ ಆಗ್ತಾರೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ಏರುಪೇರುಗಳು ಗ್ರಹಗಳ ವ್ಯತ್ಯಾಸದಿಂದ ಬರ್ಬೋದಾಗಿದೆ. ಹಾಗೆ ಉದಾಹರಣೆಗೆ ಕೆಲವೊಂದೇ ಚಂದ್ರನ ಬಲದ ಕೊರತೆ ಇರುತ್ತೆ. ಕೆಲವೊಂದು ದಿನಗಳಲ್ಲಿ ನಿಮಗೆ ಆ ಶುಕ್ರನ ಒಂದು ಫಲಿತಾಂಶ ಸ್ವಲ್ಪ ವ್ಯತಿರಿಕ್ತವಾಗಿರುತ್ತೆ. ಉದಾಹರಣೆಗೆ 18ರ ಬಳಿಕ, ಸೆಪ್ಟೆಂಬರ್ 18ರ ಬಳಿಕ ಶುಕ್ರನು ನಿಮಗೆ ಅಲ್ಲಿ ದಶಮದಲ್ಲಿ ಬರುತ್ತೆ, 10ನೇ ಸ್ಥಾನದಲ್ಲಿ ಬರುತ್ತಾ ಶುಕ್ರನು ಆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಾಗಲಿ, ವಾದ ವಿವಾದಗಳಿಗೆ, ಕಲಹಗಳಿಗೆ, ಚಿಂತೆಗಳಿಗೆ ಕಾರಣ ಆಗ್ಬೋದು. ಇವೆಲ್ಲ ಒಂದು ಸಾಮಾನ್ಯವಾಗಿ ಬರುವಂಥ ಸಣ್ಣ ಪುಟ್ಟ ಘಟನೆಗಳಷ್ಟೇ. ಹಾಗೆ ಅಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವೊಂದು ಸಮಯದಲ್ಲಿ ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಜನರಲ್ ಆಗಿ ಅಥವಾ ಸರಾಸರಿಯಾಗಿ ಗಮನಿಸಿದಾಗ ಈ ತಿಂಗಳಲ್ಲಿ ಅನೇಕ ಉತ್ತಮ ಫಲಗಳು ಖಂಡಿತ ಸಿಗಲಿವೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಆಗಲಿವೆ. ಬಾಂಧವ್ಯದಲ್ಲಿ ವೃದ್ಧಿ ಆಗಲಿವೆ. ಹಣಕಾಸಿನ ಒಂದು ವ್ಯವಸ್ಥೆಗಳು ಸಹ ಸರಿಯಾಗಲಿವೆ. ಸಾಲ ಇದ್ದಂಥವರಿಗೆ ಸಾಲಗಳನ್ನು ತೀರಿಸುವಂಥ ಯಾವುದೇ ದಾರಿಗಳು ಈಗ ಗೋಚರ ಆಗಲಿವೆ. ಜೊತೆಗೆ ದೀರ್ಘಕಾಲದಿಂದ ನೀವು ಮದುವೆಗಾಗಿನೋ ಅಥವಾ ಗೃಹ ಪ್ರವೇಶಕ್ಕಾಗಿನೋ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೂ ನೀವು ಪರಿತಪಿಸ್ತಾ ಇದ್ದವರಿಗೆ ಅಂಥ ಒಂದು ಶುಭ ಕಾರ್ಯಗಳಿಗೆ ಈಗ ಆಗುವಂಥ ಸಿದ್ಧತೆ ಆಗುವಂಥ ದಿನಗಳು ಕೈ ಬರುವಂಥದ್ದು. ಜೊತೆಗೆ ಮದುವೆ ಸಂಬಂಧಗಳಿಗೆ ಗಟ್ಟಿಗೊಳ್ಳುವಂಥದ್ದು. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ ಇತ್ಯಾದಿಗಳನ್ನು ಮಾಡುವಂಥವರಿಗೆ ಅವರವರೊಂದು ವ್ಯಾಪಾರ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಮುನ್ನಡೆ ಬರುವಂಥದ್ದು. ಧೈರ್ಯ ಬರ್ತದೆ. ಇಷ್ಟು ದಿನ ನಿಮಗೆ ಧೈರ್ಯದ ಕೊರತೆ ಇತ್ತು. ಅದರಲ್ಲಿ ಕಷ್ಟ ನಷ್ಟಗಳು ಅಥವಾ ಸವಾಲುಗಳು ಬಂದು ಆ ಧೈರ್ಯ ನಷ್ಟ ಆಗಿದ್ದವರಿಗೆ ಈಗ ಧೈರ್ಯ ಬರುವಂಥ ಸಾಧನೆಗೆ ಕಾಲ ನಿಮಗೆ ಬರ್ತಾ ಇದೆ. ಹಾಗಾಗಿ ಅನೇಕ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಿಕೊಳ್ತಾ ಇರಿ. ಅದೇ ರೀತಿ ಶನಿ ಮಹಾತ್ಮರು ಅವರ ವಕ್ರಗತಿಯಲ್ಲಿ ಇರುತ್ತ ಕಾರಣ ಅವರ ವೇಗನೂ ನಿಮಗೆ ಅಷ್ಟೊಂದು ಕಾಟವನ್ನು ಕೊಡ್ತಾ ಇಲ್ಲ. ಅನೇಕ ರೀತಿಯ ಶುಭದ ನಿರೀಕ್ಷೆ ಮಾಡುವಂಥ ತಿಂಗಳಾಗಿದೆ ಮಕರ ರಾಶಿಯವರಿಗೆ. ಇವೆಲ್ಲವೂ ತಿಂಗಳ ಒಂದು ಸಾಮಾನ್ಯ ಫಲದ ಒಂದು ಸಂಕ್ಷಿಪ್ತ ಮುನ್ನೋಟ ಆಯಿತು. ಇನ್ನು ಚಂದ್ರನ ಬಲ, ಚಂದ್ರನಿಗೆ ಬಲ ಇರುವಂತಹ ದಿನಾಂಕಗಳಿಗೆ, ಅಂದರೆ ಆ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಬಲ ಇರುವಂಥ ದಿನಾಂಕಗಳು ಯಾವುದು, ಚಂದ್ರನ ಬಲದ ಕೊರತೆ ಇರುವಂಥದ್ದು ಯಾವುದು, ಚಂದ್ರ ಬಲ ಇದ್ದಾಗ ಯಾವುದೇ ರೀತಿಯ ಶುಭ ಫಲಗಳು ಆಗುತ್ತೆ ಅನ್ನೋದನ್ನು ಗಮನಿಸೋಣ. ಡೇಟ್ಗಳಿಗೆ ಅನುಗುಣವಾಗಿ ಈ ಸೆಪ್ಟೆಂಬರ್ 1ನೇ ತಾರೀಕು, ಸೆಪ್ಟೆಂಬರ್ 1 ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ಶುಭ ದಿನ ಆಗಿರುತ್ತೆ. ಅಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿರುತ್ತೆ, ಇಷ್ಟಾರ್ಥ ಸಿದ್ಧಿ. ಸಪ್ತಮದಲ್ಲಿರುವಂಥ ಚಂದ್ರನು ನಿಮಗೆ ಎಲ್ಲ ರೀತಿಯ ಒಂದು ನಿಮ್ಮ ಇಷ್ಟಾರ್ಥಗಳನ್ನ, ಬೇಡಿಕೆಗಳನ್ನ ಪೂರೈಸುವಂಥ ಒಂದು ಆಶೀರ್ವಾದವನ್ನು ಮಾಡ್ತಾ ಇರ್ತಾನೆ. ಜೊತೆಗೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಜೊತೆಗೆ ನಿಮ್ಮ ಬಂಧುಗಳು, ಬಾಂಧವರು ಸಹ ನಿಮ್ಮ ಈ ದಿನ ಭೇಟಿಯಾಗಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಸಹ ವೃದ್ಧಿ ಆಗುತ್ತೆ. ಅನೇಕ ಶುಭ ಸುಖ ಘಟನೆಗಳು ಸೆಪ್ಟೆಂಬರ್ 1ರಂದು ಕಂಡುಬರುತ್ತವೆ. ಸೆಪ್ಟೆಂಬರ್ 2, 3 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಸೆಪ್ಟೆಂಬರ್ 2, 3ರಲ್ಲಿ ಚಂದ್ರನ ಬಲದ ಕೊರತೆ ನಿಮಗೆ ಇರುವ ಕಾರಣ ಅಲ್ಲಿ ಕಲಾದ ವಾತಾವರಣ ಬರುತ್ತೆ. ಮಾತಿನ ಚಕಮಕಿ ಬರ್ಬೋದು. ವಿಶೇಷವಾಗಿ ಕಿರಿಯರ ಜೊತೆಗೆ ಮಾತಿನ ವಾಗ್ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ. ಆರೋಗ್ಯ ವಿಚಾರವೂ ಸಹ ಹಾಗೆ ನಿಮಗೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು, ಉದಾಹರಣೆಗೆ BP, ಶುಗರು, ಜಾಯಿಂಟ್ ಪೇನು, ಬ್ಯಾಕ್ ಪೇನು ಅಥವಾ ಅಸ್ತಮನೋ, ಅಲರ್ಜಿನೋ ಇದ್ದಂಥವರಿಗೆ ಈ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ 2, 3ರಲ್ಲಿ ಸ್ವಲ್ಪ ಅಂತಹ ಸಮಸ್ಯೆ ಹೆಚ್ಚಳ ಆಗ್ಬೋದು ಅಥವಾ ಕಾಣಿಸ್ಕೊಳ್ಬೋದಾಗಿದೆ. ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ. ಹಾಗಾಗಿ ಮಾತು ನಡವಳಿಕೆ ಮತ್ತು ಆರೋಗ್ಯದ ಒಂದು ಕಾಳಜಿಯನ್ನು ಗಮನಿಸಿಕೊಳ್ಳಿ. ಹಣಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ. 2, 3ರಲ್ಲಿ ಈ ಒಂದು 2 ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಆ ಬಳಿಕ 4, 5, 6, 4, 5, 6ರಲ್ಲಿ ನೀವು ಹಣಕಾಸಿನ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಹಣಕಾಸು ನಿಮಗೆ ಆಕಸ್ಮಿಕ ನಷ್ಟ ಆಗ್ಬೋದು. ನೀವು ಮೋಸ ವಂಚನೆಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರಾದರೂ ನಿಮ್ಮನಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅದರ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದಾಗಲಿ, ಅಥವಾ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಈ ದಿನಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಭಯ ಆಗುವಂಥ ಘಟನೆಗಳು ಅಥವಾ ಮನಸ್ಸಿಗೆ ದುಃಖ ಅಥವಾ ಬೇಜಾರಾಗುವಂತಹ ಘಟನೆಗಳು ನೀವು ಕೇಳಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಪ್ರಿಯ ವಾರ್ತೆಗಳು, ದುಃಖದ ವಾರ್ತೆಗಳು ಈ ದಿನ ಬರ್ಬೋದಾಗಿದೆ. ಹಾಗೆ 4, 5, 6 ಸ್ವಲ್ಪ ಸಮ್ಮಿಶ್ರ ಫಲದ ದಿನ ಆಗಿರುತ್ತೆ. ಹಣಕಾಸು ವಿಚಾರ, ಮನಸ್ಸಿನ ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನ ಬೇಕಾಗುತ್ತೆ. ಆ ಬಳಿಕ 7, 8 ನಿಮ್ಮ ಪಾಲಿಗೆ ಉತ್ತಮ ದಿನ. 7, 8ರಲ್ಲಿ ಕರ್ಮಸ್ಥಾನಸ್ಥಾನಂಥ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಮುನ್ನಡೆ. ಈ ರೀತಿ ಅನೇಕ ಶುಭ ಫಲಗಳು ಆಗಲಿವೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಯಾವುದೇ ರೀತಿಯ ಒಂದು ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥದ್ದು ಇತ್ಯಾದಿ ಅನೇಕ ಶುಭ ಫಲಗಳು 7, 8ರಲ್ಲಿ ಕಂಡುಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ 9, 10, 11 ಅತ್ಯಂತ ಲಾಭದಾಯಕ ದಿನ ಆಗಿದೆ. 9, 10, 11ರಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ಬರ್ತಾನೆ. ಲಾಭಸ್ಥಾನದಲ್ಲಿ ತಿಂಗಳಿಗೆ ಒಮ್ಮೆ ಅಷ್ಟೇ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ, ಈ 3 ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಲಾಭಸ್ಥಾನದ ಬರುವಂಥ ಚಂದ್ರನು ಅನೇಕ ರೀತಿಯ ಲಾಭವನ್ನು, ಆಕಸ್ಮಿಕ ಧನ ಲಾಭವನ್ನು, ಜೊತೆಗೆ ಶುಭ ವಾರ್ತೆಗಳನ್ನು ಕೇಳ್ತೀರಾ, ಶುಭ ಸಮಾರಂಭಗಳು ಪಾಲ್ಗೊಳ್ತೀರಾ, ಬಂಧು ಮಿತ್ರರ ಜೊತೆಗೆ ಉತ್ತಮ ಕಾಲ ಕಳೆಯುವಂಥದ್ದು, ಜೊತೆಗೆ ಕೆಲವೊಂದು ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ ಕೆಲವರಿಗೆ ಬರುತ್ತೆ. ಅಥವಾ ಹಿಂದೆ ಮಾಡಿದ ಕೆಲವು ಪ್ರಯತ್ನಗಳಿಗೆ ಇವತ್ತು ಫಲಿತಾಂಶದ ರಿಸಲ್ಟ್ ನಿಮಗೆ ನಿಮ್ಮ ಪರವಾಗಿ ಬರುವಂಥದ್ದು. ವಿದ್ಯಾರ್ಥಿಗಳಿಗಿರ್ಬೋದು, ಯುವಕರಿಗೆ, ಸಾಧಕರಿಗೆ ಅನೇಕ ಅವಕಾಶಗಳು, ಉದ್ಯೋಗ ಹುಡುಕೋರಿಗೆ ಉದ್ಯೋಗದೊಂದು ಆಫರ್ ಲೆಟರ್ ಬರ್ಬೋದು, ಮದುವೆಗೆ ಪ್ರಯತ್ನ ಪಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಈ ರೀತಿ ಹಲವಾರು ಕಾಲದಿಂದ ಕಾಯ್ತಾ ಇದ್ದ ಶುಭ ಘಟನೆಗಳು ಈ ದಿನ 9, 10, 11ರಲ್ಲಿ
ಒಂದು ಘಟಿಸುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆ ಬಳಿಕ 12, 13 ಅಷ್ಟೇನು ಉತ್ತಮ ಇಲ್ಲ. 12, 13ರಲ್ಲಿ ಸ್ವಲ್ಪ ಚಂದ್ರನ ಬಲದ ಕೊರತೆ ಇರುವ ಕಾರಣ ಕಷ್ಟ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಜೊತೆಗೆ ಮನೆಯಲ್ಲಿ ಸಹ ಕಲಹದ ವಾತಾವರಣ ಬರ್ಬೋದಾಗಿದೆ. ತಂದೆ ಮಕ್ಕಳ ಜೊತೆಗೆ, ಗಂಡ ಹೆಂಡತಿರ ಜೊತೆ ಕಲಹದ ವಾತಾವರಣ ಬರುವಂಥದ್ದು. ಜೊತೆಗೆ ಯಾವುದೇ ರೀತಿ ಯಂತ್ರ ವಾಹನಗಳು ಕೆಟ್ಟು ಹೋಗುವಂಥದ್ದು, ರಿಪೇರಿ ಖರ್ಚುಗಳು ಇತ್ಯಾದಿ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು 12, 13ರಲ್ಲಿ. ಆ ಬಳಿಕ 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಜನ್ಮಸ್ಥಾನದಂಥ ಚಂದ್ರನಿಂದ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯನ್ನು, ಜೊತೆಗೆ ಮಾಡುವಂಥ ಎಲ್ಲ ಪ್ರಯತ್ನಗಳಿಗೆ ಸಫಲತೆಯನ್ನು ತಂದುಕೊಳ್ಳಲಿದ್ದಾನೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆಯಿದೆ. ಆಕಸ್ಮಿಕ ಧನಲಾಭ ಯೋಗದೆ. ವಿಶೇಷವಾಗಿ ಕೃಷಿಕರು, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಹಾಲು ಅಥವಾ ಇನ್ನಿತರ ಪಶುಪಾಲನೆ ಉತ್ಪಾದನೆಗಳು ಮಾಡೋರಿಗೆ ಅವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಜೊತೆಗೆ ನಮಗೆ ಸರಬೇಕಾದ ಸರ್ಕಾರದ ಸವಲತ್ತುಗಳು, ಸರ್ಕಾರದ ಏನಾದರೂ ಸಿಗಬೇಕಾದಂಥ ಸಹಾಯಧನ, ಸಬ್ಸಿಡಿ ಇತ್ಯಾದಿಗಳು ಈ ದಿನದಂದು ಸಿಗುವಂಥ ಸಾಧ್ಯತೆ 14, 15ರಂದು ಕಂಡುಬರುತ್ತೆ. ಆ ಬಳಿಕ 16, 17 ಸಾಮಾನ್ಯ ದಿನದಂದು ಕಂಡುಬರುತ್ತೆ. 16, 17ರಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಬೇಕು, ಮಾತಿನ ಬಗ್ಗೆ ಎಚ್ಚರಬೇಕು. ಮಾತಿನಲ್ಲಿ ಸ್ವಲ್ಪ ಕಲಹ ಬರುತ್ತೆ, ಜಗಳಗಳಾಗುವಂಥದ್ದು. ಹಣಕಾಸು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಏನಾದರೂ ನಿಮಗೆ ದುಂದು ವೆಚ್ಚ ಮಾಡೋದು ಅಥವಾ ದುರುಪಯೋಗ ಮಾಡುವಂಥ ಬುದ್ಧಿ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ, ಪೇಮೆಂಟ್ ಮಾಡುವಾಗ, ಪರ್ಚೇಸ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಮಾತಿನಲ್ಲಿ ನಿಮ್ಮದೇ ಮಾತಿನಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥ ಯಾವುದೇ ಪೋಸ್ಟ್ ಕಮೆಂಟ್ಗಳಿಂದ ನಿಮಗೆ ವಿವಾದಗಳು ಸೃಷ್ಟಿ ಆಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ 16, 17ರಲ್ಲಿ. ಇನ್ನು 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುನ್ನಡೆ ಇದೆ. ಮಾಡುವಂಥ ಪ್ರಯತ್ನಗಳು ಯಶಸ್ಸು ಇದೆ. ಉದ್ಯೋಗದಲ್ಲಿ ಮುನ್ನಡೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ. ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ, ಕೃಷಿ ನಡೆಸೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಬರುವಂಥದ್ದು. ಅಥವಾ ನೀವು ಮಾಡುವಂಥ ಉತ್ಪನ್ನಗಳಿಂದ ಹಳೆಯ ಬಾಕಿಗಳ ಹಣಗಳು ಈಗ ದಿನ ಬಂದು ಕೈ ಸೇರ್ಬೋದು. ಇನ್ನು ಮನೆಯಲ್ಲಿ ಸಹ ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ದಂಪತಿಗಳ ಬಾಂಧವ್ಯ ಬಹಳ ಉತ್ತಮವಾಗಿರುವಂಥ ಶುಭ ದಿನ 18, 19. ಆ ಬಳಿಕ 20, 21 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 20, 21ರಲ್ಲಿ ಮಾತಿನ ಚಕಮಕಿ ಆಗುತ್ತೆ. ಹಿರಿಯರಲ್ಲಿ ಕಲಹ, ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಮಾವ ಮುಂತಾದ ಹಿರಿಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅಥವಾ ಹಿರಿಯರು ನಿಮ್ಮನ್ನು ವಿರೋಧಿಸುವಂಥ ಘಟನೆ, ಅದು ನಿಮ್ಮ ಯಾವುದೇ ಒಂದು ಕೇಳಿಕೆ ಅಥವಾ ಬೇಡಿಕೆಗೆ ಹಿರಿಯರು ವಿರೋಧ ಭಕ್ತ ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ದಿನಗಳಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸ್ವಲ್ಪ ನಿಧಾನಗತಿ, ಸ್ಲೋನೆಸ್ ಬರುವಂಥದ್ದು. ಬರಬೇಕಾದ ಹಣಗಳೆಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು. ಈ ರೀತಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 20, 21ರಲ್ಲಿ. ಇನ್ನು 22, 23 ಸಾಮಾನ್ಯ ದಿನ. ಈ 22, 23ರಲ್ಲಿ ಮನೆಯ ವ್ಯಕ್ತಿಗಳ ಜೊತೆ ಕಲಹ ಬರುತ್ತೆ. ತಂದೆ ಮಕ್ಕಳ ಜೊತೆಗೆ, ಬಂಧುಗಳ ಜೊತೆಗೆ, ಗಂಡ ಹೆಂಡತಿರ ಜೊತೆಗೆ ಮಾತಿನ ಭಿನ್ನಾಭಿಪ್ರಾಯ ಬರುತ್ತೆ. ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ವಿಶೇಷವಾಗಿ ಕಿರಿಯರ ಜೊತೆಗೆ ಹೆಚ್ಚಿನ ಒಂದು ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸರ್ಕಾರ ಇಲಾಖೆಯಿಂದ ಅಥವಾ ಟ್ಯಾಕ್ಸ್ ಇಲಾಖೆಯಿಂದ ಅಥವಾ ಯಾವುದೇ ರೀತಿಯ ಸರ್ಕಾರ ಇಲಾಖೆಯಿಂದ ನಿಮಗೆ ನೋಟಿಸ್ ಬರೋದಾಗಲಿ, ದಂಡನೆ, ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ನೀತಿ ನಿಯಮ ಉಲ್ಲಂಘನೆ ಅಥವಾ ಕಾನೂನು ಭಂಗಿಸುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರದು. 22, 23 ಇಂತಹ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು 24, 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ಅತ್ಯುತ್ತಮ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಹಣಕಾಸಿನ ಉತ್ತಮ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಯಾವುದೇ ಪ್ರಯತ್ನಗಳು ಮಾಡಿದರೆ ಇದರಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಭಾಳ ಉತ್ತಮ ಇರುತ್ತೆ. ಹಾಗಾಗಿ 24, 25, 26 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು. ಯಾವುದೇ ರೀತಿಯ ಆರಂಭಕ್ಕೆ, ಸ್ಟಾರ್ಟಪ್ ಮಾಡಲಿಕ್ಕೆ, ಕೊಡುಕೊಳ್ಳುವ ವಿಚಾರಕ್ಕೆ ಮುಂತಾದ ಅನೇಕ ವಿಚಾರಗಳಿಗೆ ಈ 3 ದಿನಗಳು ನಿಮಗೆ ಶುಭಫಲವನ್ನು ಕೊಡಲಿವೆ. ಆ ಬಳಿಕ 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ, ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ಬಹಳ ಕಾಲದಿಂದ ಆಗದಿದ್ದ ಕೆಲಸ ಕಾರ್ಯಗಳು ಈ ದಿನ ಒಂದು ನಿಮ್ಮ ಹಾಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಪ್ರವಾಸವಾಗುವಂಥ ಘಟನೆಗಳು ಕೆಲವರಿಗೆ ಘಟಿಸಬಹುದು. ಹಾಗಾಗಿ ಅನೇಕ ಶುಭ ಫಲಗಳು 27, 28ರಂದು ನಿಮಗೆ ಸಿಗಲಿವೆ. ಆ ಬಳಿಕ ಕೊನೆಯ 2 ದಿನಗಳು ಸೆಪ್ಟೆಂಬರ್ನ 29, 30 ಅಷ್ಟೇನು ಉತ್ತಮಿಲ್ಲ. 29, 30ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಕಳ ಬರುತ್ತೆ, ಜಗಳಗಳು ಬರುತ್ತೆ. ಹಣಕಾಸಿನ ಒಂದು ಕೊರತೆ ಎದುರಾಗ್ಬೋದು. ಅಥವಾ ನಿಮ್ಮದೇ ತಪ್ಪಿನಿಂದ ಹಣಕಾಸು ನಷ್ಟ ಆಗುವಂಥದ್ದು, ವಸ್ತು ಒಡೆಗಳು ಕಳವಾಗುವಂಥದ್ದಾಗಲಿ, ನಷ್ಟ ಆಗುವಂಥದ್ದು ಆಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಎಚ್ಚರಿಕೆ ಬೇಕಾಗುತ್ತೆ. ಆರೋಗ್ಯದಲ್ಲಿ ನೆಮ್ಮದಿಯ ತಪ್ಪಿನಿಂದ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದು. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಬೇಕಾಗುತ್ತೆ 29, 30ರಲ್ಲಿ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಚಂದ್ರನ ಬಲ ಅಥವಾ ಚಂದ್ರನ ಒಂದು ನಮಗೆ ಅನುಗ್ರಹದ ವಿಚಾರವಾದ ಒಂದು ಫಲಗಳನ್ನು ಈ ತಿಂಗಳ ಮಟ್ಟಿಗೆ ಸೆಪ್ಟೆಂಬರ್ನಲ್ಲಿ ಅನುಸರಿಸಬೇಕಾದ ಕೆಲವು ಮುನ್ನೆಚ್ಚರಿಕೆ ವಿಚಾರಗಳನ್ನು ಹೇಳಿದಾಗಿದೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ನಿರಂತರವಾಗಿ ನಿಮಗೆ ಅನುಗ್ರಹ ಇರುವಂಥ ಕೆಲವು ಗ್ರಹಗಳ ಬಣ್ಣಗಳನ್ನು ಯಾವುದು ಬಳಸ್ಬೋದು ಅಂದರೆ ರೆಡ್ ಅಥವಾ ಕೆಂಪು ಬಣ್ಣ ನೀವು ತಿಂಗಳ ಪೂರ್ತಿ ಬಳಸೋದು. ನಿಮಗೆ ಮಂಗಳನ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಭೂಮಿ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯ, ಮನೆ ಕೊಳ್ಳೋದು, ಮನೆ ಕಟ್ಟೋದು, ಸೈಟ್ ವಿಚಾರಕ್ಕೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾಗಿದೆ. ಅದಕ್ಕಾಗಿ ಟ್ಯಾಗ್ಲೈನಲ್ಲಿ ಕೊಟ್ಟಿದ್ದೇನೆ, ಭೂಮಿ ಮನೆ ವೃತ್ತಿ ಸುಯೋಗ ಅಂತ ಹೇಳಿ. ಅದಕ್ಕೆ ಭೂಮಿ ಮತ್ತು ಮನೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಇದು ಮಾಡ್ಬೋದು. ರೆಡ್ ಅಥವಾ ಕೆಂಪು ಬಣ್ಣ, ಇದಕ್ಕೆ ಸಂಖ್ಯೆ 9 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಹಾಗೆ ನಿಮಗೆ ಗುರುವಿನ ಬಲ ತಿಂಗಳ ಪೂರ್ತಿ ಇರುತ್ತೆ. ಹಾಗೆ ಗುರುವಿಗೆ ಸಂಬಂಧಿಸಿದ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಗುರುವಿನ ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರುವ ಕಾರಣ ರಾಹುವಿನ ಸಂಬಂಧಿಸಿದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ.
ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ 17ರವರೆಗೆ ಇರುತ್ತೆ. ಸೆಪ್ಟೆಂಬರ್ 1ರಿಂದ 17ರವರೆಗೆ ಶುಕ್ರನ ಅನುಗ್ರಹ ಉತ್ತಮವಾಗಿರುತ್ತೆ. ಹಾಗೆ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ್ನು ನೀವು 17ರವರೆಗೆ ಬಳಸ್ಕೊಳ್ಬೋದು. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ತಿಂಗಳ 23ರಿಂದ ಆರಂಭ ಆಗುತ್ತೆ. ಹಾಗಾಗಿ ತಿಂಗಳ 23ರಿಂದ ಬುಧನ ಬಣ್ಣವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5ಅನ್ನು 23ರಿಂದ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲ ಗ್ರಹಗಳಿಗೆ ಸಂಬಂಧವಾದ ಅದೃಷ್ಟದ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಆಯಿತು. ಇನ್ನು ನಿಮಗೆ ಕೆಲವೊಂದು ಗ್ರಹಗಳ ಒಂದು ಬೆಂಬಲದ ಕೊರತೆ, ಉದಾಹರಣೆಗೆ ರವಿ ನಿಮಗೆ ಆದಿ ಭಾಗದಿಂದ ಅಂತ್ಯದವರೆಗೂ ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿರೋದಿಲ್ಲ. ಶನಿ ಮಹಾರಾಜರು ನಿಮಗೆ ಈಗ ಹೆಚ್ಚಿನ ಪೂರಕವಾಗಿ ಇರೋದಿಲ್ಲ. ಕೇತು ನಿಮಗೆ ಈ ತಿಂಗಳ ಪೂರ್ತಿ ಪೂರಕವಾಗಿರೋದಿಲ್ಲ. ಮಧ್ಯೆ ಕೆಲವೊಮ್ಮೆ ಈ ಇನ್ನಿತರ ಗ್ರಹಗಳ ಬೆಂಬಲ ನಿಮಗೆ ಕಡಿಮೆ ಆಗುತ್ತೆ. ಉದಾಹರಣೆಗೆ 18ರ ಬಳಿಕ ಶುಕ್ರನ ಬೆಂಬಲ ಕೊರತೆ. ಇವೆಲ್ಲ ದೋಷ ನಿವಾರಣೆಗೆ ಏನು ಮಾಡೋದು ಅಂದರೆ ವಿಶೇಷವಾದ ಭಕ್ತಿ ಮಾರ್ಗವನ್ನು ಮಾಡೋದು. ಗಣೇಶನ ಭಕ್ತಿ ಮಾಡಿ ಅಥವಾ ನಿಮ್ಮ ಮನೆಯ ದೇವರು ಅಥವಾ ಕುಲದೇವರ ಭಕ್ತಿಯನ್ನು ಮಾಡುವಂಥದ್ದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು, ಶಿವನ ಸ್ತೋತ್ರ ಓದುವಂಥದ್ದು, ಹನುಮಾನ್ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಹನುಮಾನ್ ಚಾಲಿಸ ಹನುಮಾನ್ ಸ್ತೋತ್ರಗಳನ್ನು ಓದುವಂಥದ್ದು. ಅದೇ ರೀತಿ ಯಾವುದೇ ರೀತಿ ಅಮ್ಮನವ್ರತ, ಯಾವುದೇ ರೀತಿಯ ದೇವಿ ಲಕ್ಷ್ಮಿ, ದುರ್ಗಾದೇವಿ, ಸರಸ್ವತಿ ಮಾತೆ ಅಥವಾ ಯಾವುದೇ ರೀತಿಯ ಶಕ್ತಿ ಮಾರಮ್ಮ, ಬಂಡಮ್ಮ, ಕಾಳಮ್ಮ ಇಂಥದ ಹಲವಾರು ನಿಮ್ಮ ಸ್ಥಳೀಯವಾದ ಜಾನಪದವಾದ ದೇವಿ ಶಕ್ತಿಗಳು ಇತ್ಯಾದಿಗಳಿರ್ತವೆ. ಹಾಗೆ ಯಾವುದೇ ರೀತಿಯ ದೇವಿಯ ಭಕ್ತಿ ಮಾಡೋದಾಗಲಿ ಇವೆಲ್ಲ ಮಾಡೋದ್ರಿಂದ ನಿಮಗೆ ಆ ಗ್ರಹಗಳ ದೋಷ ನಿವಾರಣೆಯಾಗಿ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ. ಅದೇ ರೀತಿ ಇನ್ನೂ ವಿಶೇಷ ಅಂದರೆ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ ಆರಂಭ ಆಗುತ್ತೆ. 18-19ರಿಂದ ಆರಂಭವಾಗುವಂಥ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಮಕರ ರಾಶಿಯವರು ನಿಮಗೆ ಶನಿಯ ಒಂದು ಪೀಡೆ ಇರುವ ಕಾರಣ ಗತಿಸಿದಂಥ ಪಿತೃಗಳನ್ನು ನೆನಪು ಮಾಡಿ ನಿಮ್ಮ ಕುಲಾಚಾರ ಅಥವಾ ಹಿರಿಯರು ಅನುಸರಿಸಿ ಬಂದಂಥ ಪದ್ಧತಿಯಂತೆ ನೀವು ಹೊಸದಾಗಿ ಆಚರಣೆಯನ್ನು ಮಾಡಲಿಕ್ಕೆ ಹೋಗಬೇಕಾಗಿಲ್ಲ. ನಿಮ್ಮ ಕುಲಾಚಾರದ ಪದ್ಧತಿಯಂತೆ ಪಿತೃಗಳಿಗೆ ಸಂಬಂಧಿಸಿದಂಥ ನೀವು ಎಡೆ ಇಡೋದು ಅಥವಾ ಪಿಂಡ ತರ್ಪಣ ಇಡೋದು ಅಥವಾ ಇನ್ನಿತರವಾದ ಪೂಜಾ ವಿಧಾನಗಳ ಮೂಲಕನೋ ಅಥವಾ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಇತ್ಯಾದಿ ಮಾಡುವಂಥದ್ದು ಮಾಡಿ ಪಿತೃಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಯಾಕಂದರೆ ಶನಿ ಮಹಾರಾಜರು ಪಿತೃಗಳಿಗೆ ಒಂದು ಕಾರಕನಾಗಿರ್ತಾರೆ. ಪಿತೃಗಳಿಂದ ಆಗುವಂಥ ಶಾಪ ತಾಪ ಕೋಪತಾಪಗಳಿಗೂ ಸಹ ಶನಿ ಮಹಾರಾಜರು ಅವರು ಸಹ ಒಂದು ನಿಮಗೆ ಕೆಲವೊಂದು ಶಿಕ್ಷೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಪಿತೃಗಳಿಗೆ ಸಂಬಂಧಿಸಿದ ಒಂದು ಜ್ಞಾಪಕವನ್ನು ಮಾಡಿಕೊಳ್ಳಿ. ಪಿತೃಗಳಿಗೆ ವಂದನೆ ಸಲ್ಲಿಸಿ ಅಥವಾ ನೀವು ಯಾವುದೇ ಪೂಜೆ ಪದ್ಧತಿ ಅಥವಾ ಆಚಾರ ವಿಚಾರ ಮಾಡದಿದ್ದರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ಆ ಪಿತೃಗಳನ್ನು ಜ್ಞಾಪಕ ಮಾಡಿಕೊಳ್ಳಿ. ಯಾರ್ಯಾರು ಗತಿಸಿದವರು ನಿಮ್ಮ ಕುಟುಂಬದಲ್ಲಿ ಇರ್ತಾರೋ ಅಥವಾ ನಿಮ್ಮ ಮನೆತನದಲ್ಲಿ ಇರ್ತಾರೋ ಅಂಥ ಒಂದು ಅವರ ಒಂದು ಮೋಕ್ಷಕ್ಕಾಗಿ, ಅವರ ಒಂದು ಸದ್ಗತಿಗಾಗಿ, ಅವರ ಒಂದು ಆಶೀರ್ವಾದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ. ಕನಿಷ್ಠ ಪಕ್ಷ ಈ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಎಂಬ ನಾರಾಯಣನ ಮಂತ್ರನಾಗಲಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮುಂತಾದ ಮಂತ್ರಗಳನ್ನು ಆ ಪಿತೃಪಕ್ಷದ ಯಾವುದೇ ದಿನಗಳನ್ನು ಪ್ರಾರ್ಥನೆ ಮಾಡಿ ಪಿತೃಗಳ ಒಂದು ಸ್ಮರಣೆ ಮಾಡುತ್ತಾ ಅವರ ಒಂದು ಸದ್ಗತಿಗಾಗಿ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದರೂ ಒಳ್ಳೆಯದಾಗತ್ತೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳಿಗೆ ಅನುಗುಣವಾಗುವಂತೆ ಮಕರ ರಾಶಿಯವರಿಗೆ ಅನೇಕ ಶುಭಫಲಗಳು, ಶುಭ ಘಟನೆಗಳು ಆಗಲಿವೆ. ಅವೆಲ್ಲವೂ ಒಳ್ಳೆಯ ಮನಸ್ಸಿಂದ ಸದುಪಯೋಗಪಡಿಸಿಕೊಳ್ಳಿ, ಸ್ವಾಗತಿಸಿಕೊಳ್ಳಿ. ಪಿತೃಗಳ ದೇವರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ತಮಗೆಲ್ಲರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಸೆಪ್ಟೆಂಬರ್ ತಿಂಗಳು ಸಾಮಾನ್ಯವಾದ ಫಲನೇ ಬರುತ್ತದೆ. ತುಂಬ ಉತ್ತಮನೂ ಅಲ್ಲ ಅಥವಾ ತೀರಾ ಕಳಪೆನೂ ಅಲ್ಲ. ಅಲ್ಲೇ ವಿಶೇಷವಾಗಿ ಒಂದು ಟ್ಯಾಗ್ಲೈನ್ ಬಂದಿದೆ, ಹಣಕಾಸು ವೃತ್ತಿ ಉತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಅಂತೇಳಿ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಶುಕ್ರಾನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ಅಂಥದ್ದೇನೋ ಕೊರತೆಗಳು ಆಗಲಿಕ್ಕಿಲ್ಲ. ಆದರೆ ಇಲ್ಲಿ ಇರತಕ್ಕಂಥ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿವೆ. ಉದಾಹರಣೆಗೆ ಅಲ್ಲಿ ರವಿ, ಮಂಗಳ, ಗುರು, ಶನಿ, ರಾಹು, ಕೇತು ಹಾಗೂ ಬುಧನೂ ಸಹ ನಿಮಗೆ ಅದು ಆಂಶಿಕವಾಗಿ ವಿರುದ್ಧವಾಗಿರುತ್ತೆ. ಹಾಗಾಗಿ ಸುಮಾರು 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಮಧ್ಯೆ ಇರುವಂಥ ಚಂದ್ರನ ಬಲ ನಿಮಗೆ ರಕ್ಷಣೆ ಆಗಬೇಕು, ಜೊತೆಗೆ ಇರತಕ್ಕಂಥ ಶುಕ್ರನ ಬೆಂಬಲ ನಿಮಗೆ ರಕ್ಷಣೆ ಆಗಬೇಕು. ಹಾಗಾಗಿ ಶುಕ್ರ ಮತ್ತು ಚಂದ್ರರ ನಿಮಗೆ ಒಂದು ಆಶಾದಾಯಕ ಅಥವಾ ಜೀವದಾಯಕ ಒಂದು ಗ್ರಹಗಳಾಗಿರ್ತವೆ. ಉಳಿದ ಗ್ರಹಗಳು ನಿಮಗೆ ಅನೇಕ ರೀತಿಯ ಪೀಡೆಗಳನ್ನು, ಅನೇಕ ರೀತಿಯ ಪರೀಕ್ಷೆಗಳನ್ನು, ಸವಾಲುಗಳನ್ನು ತಂದೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ತನುಮನ ಧನ ಅಂತ ಹೇಳಿದ್ರೆ ತನುಮನ ಧನದ ಒಂದು ಎಚ್ಚರಿಕೆಯನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಂತ ನಿಯಮ ಇರುತ್ತೆ. ಅಲ್ಲಿ ರವಿಯು ನಿಮಗೆ ಆತನು ಸಪ್ತಮ ಮತ್ತು ಅಷ್ಟಮದಲ್ಲಿ ಬರುವಂಥ ಕಾರಣವಾಗಿ ಅಲ್ಲಿ ನಿಮಗೆ ಈ ಕೌಟುಂಬಿಕ ಕಲಹಗಳು ಈ ಕಾಲದಲ್ಲಿ ಜಾಸ್ತಿ ಬರ್ಬೋದಾಗಿದೆ. ಈಗಾಗಲೇ ಇದ್ದಂಥ ಕೌಟುಂಬಿಕ ಸಮಸ್ಯೆಗಳು ಇನ್ನು ಬೆಂಕಿಗೆ ತುಪ್ಪ ಸುರಿದಂತೆ ಗಂಡ ಹೆಂಡತಿರ ಮಧ್ಯನೋ, ತಂದೆ ಮಕ್ಕಳ ಮಧ್ಯನೋ ಅಥವಾ ಇನ್ನಿತರ ಬಾಂಧವರ ಮಧ್ಯನೋ ಆ ಬಾಂಧವ್ಯಕ್ಕೆ ಕೊರತೆ ಬರ್ಬೋದು. ಅಥವಾ ಹಣಕಾಸಿಗೆ ಸಂಬಂಧಪಟ್ಟದ್ದು, ಭೂಮಿಗೆ ಸಂಬಂಧಪಟ್ಟದ್ದು ಯಾವುದೋ ವಿವಾದಗಳಿದ್ರೆ ಆ ವಿವಾದಗಳು ಈಗ ಸ್ವಲ್ಪ ಹೆಚ್ಚು ಉಲ್ಬಣ ಆಗುವಂಥದ್ದು. ಕೆಲವೊಮ್ಮೆ ಹೊಡೆದಾಟ ಬಡಿದಾಟದಂತಹ ಒಂದು ಘಟನೆಗಳು ಸಹ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಕುಂಭರಾಶಿಯವರಿಗೆ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ತುಂಬ ಒಂದು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕಾದ ಅವಶ್ಯಕತೆ ಇರುತ್ತೆ ಕುಂಭರಾಶಿಯವರಿಗೆ. ಅದೇ ರೀತಿ ಈ ಒಂದು ಯಂತ್ರ ವಾಹನವನ್ನು ಚಲನೆ ಮಾಡೋರು ಯಾರು ಕುಂಭರಾಶಿಯವರಿದ್ದರೆ ಅದರಲ್ಲಿ ಸಹ ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ಆಗ್ಬೋದು ಸಾಧ್ಯ ಇರುತ್ತೆ. ಅಲ್ಲಿ ನಿಮಗೆ ರವಿ, ಮಂಗಳ ಇವರು ನಿಮಗೆ ಕೊರತೆ ಆಗಿರ್ತಾರೆ. ಅಲ್ಲದೆ ಈ ರಾಹು, ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರೋ ಕಾರಣ ಅಂಥ ಒಂದು ಯಂತ್ರ ವಾಹನ ಚಲನೆಯಲ್ಲಿ ಸಹ ನಿಮಗೆ
ವಿವಿಧ ರೀತಿಯ ಸಣ್ಣ ಪುಟ್ಟ ಅವಘಡಗಳಾಗಲಿ ಅಥವಾ ಯಾವುದೇ ರೀತಿಯ ಒಂದು ಅಲ್ಲಿ ಯಂತ್ರ ವಾಹನಗಳಿಗೇನಾದರೂ ಬ್ರೇಕ್ ಡೌನ್ ಆಗಿ ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಚಾಲನೆ ಮಾಡುವಂಥ ವೃತ್ತಿಯಲ್ಲಿ ಇರುವಂಥವ್ರು ಅಥವಾ ಅದನ್ನು ನೀವು ದೈನಂದಿನ ಚಾಲನೆ ಮಾಡೋರು ಸಹ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬಹುದು. ಜೊತೆಗೆ ಯಾವುದೇ ರೀತಿಯ ಸೇಫ್ಟಿ ರೂಲ್ಸನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಅದು ಯಾವುದೇ ಯಂತ್ರ ವಾಹನ ಉಪಕರಣ ಇರಲಿ, ವಿದ್ಯುತ್ ಉಪಕರಣ ಯಾವುದೇ ಅಥವಾ ಮನೆಯಲ್ಲಿ ಉಪಯೋಗ ಮಾಡುವಂಥ ಮಿಕ್ಸಿ, ಅಯರ್ನ್ ಬಾಕ್ಸ್ ಯಾವುದೇ ಇರ್ಬೋದು, ಅದು ಎಲ್ಲದಕ್ಕೂ ನಾವು ಸೇಫ್ಟಿ ರೂಲ್ಸ್ ಅಂತ ಬೇಕು, ಅದು ಬೇಕಾಗುತ್ತೆ. ನೀವು ಅನಾವಶ್ಯಕವಾಗಿ ಕೆಲವೊಮ್ಮೆ ಸ್ವಿಚ್ ಆನ್ ಮಾಡಿಕೊಂಡು ಮರೆತು ಬಿಡ್ತೀರಾ, ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಮರೆತು ಬಿಟ್ಟಿದ್ದೀರಾ, ಅವೆಲ್ಲ ಆಗುತ್ತೆ. ಹಾಗಾಗಿ ಅಂಥದ್ದೆಲ್ಲ ಅವಘಡಗಳಿಗೆ ನಾನಾ ಕಾರಣಗಳಿರ್ತವೆ, ಆಕಸ್ಮಿಕವಾಗಿ ಆಗುತ್ತೆ, ಕೆಲವೊಮ್ಮೆ ಅಜಾಗರೂಕತೆ ಆಗುತ್ತೆ. ಹಾಗಾಗಿ ಅಂಥ ಅಜಾಗರೂಕತೆಗೆ ಅಥವಾ ಯಾವುದೇ ರೀತಿಯ ಸೇಫ್ಟಿ ರೂಲ್ಸನ್ನು ವಯೋಲೇಟ್ ಮಾಡೋದಕ್ಕಾಗಲಿ ಅಥವಾ ಟ್ರಾಫಿಕ್ ರೂಲ್ಸನ್ನು ವಯೋಲೇಟ್ ಮಾಡೋದು ಇಂಥ ಕೆಲಸ ಸಾಹಸಗಳಿಗೆಲ್ಲ ಕೈ ಹಾಕಬಾರ್ದು. ಅವೆಲ್ಲ ನಿಮಗೆ ತೊಂದರೆ ಅಥವಾ ಅಪಾಯಗಳನ್ನು ತಂದುಕೊಡುವಂಥ ಸಾಧ್ಯತೆ ಇರುತ್ತೆ ಈ ಕುಂಭರಾಶಿಯವರಿಗೆ. ಹಾಗೆಯೇ ಅಲ್ಲಿ ನೆಮ್ಮದಿ ಮತ್ತು ಆರೋಗ್ಯಕ್ಕೆ ಮಧ್ಯಮ ಅಂತ ಹೇಳಿದೆ. ನೆಮ್ಮದಿ ಅಂದರೆ ಮನಸ್ಸಲ್ಲಿ ನೆಮ್ಮದಿ. ಆಗಲೇ ಹೇಳಿದ್ದೇನೆ, ಕೌಟುಂಬಿಕ ಕಲಹ ಬರುತ್ತೆ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಾಂಧವರ ಜೊತೆಗೆ ಅಥವಾ ದಾಯಾದಿಗಳ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಸೋದರರ ಮಧ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತಿಂಗಳ ಪೂರ್ತಿ ನೀವು ಹೆಚ್ಚಿನ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಆದಷ್ಟು ನಿಮ್ಮ ಮಾತಿನಲ್ಲಿ ನಿಗಾ ಬೇಕು. ನಿಮ್ಮದೇ ಮಾತಿನಿಂದ ಅಲ್ಲಿ ಕಲಹ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮದೇ ತಪ್ಪಿನಿಂದ ಕೆಲವೊಮ್ಮೆ ಕಲಹ ಸ್ಟಾರ್ಟ್ ಅಥವಾ ಇತರ ತಪ್ಪಿದ್ದರಲ್ಲಿ ನೀವು ಮತ್ತೆ ಅಲ್ಲಿ ವಿಲನ್ಗಳು ಅಥವಾ ನೀವು ವಿಕ್ಟಿಮೈಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಬಗ್ಗೆ, ಕಲಹದ ಬಗ್ಗೆ ಎಚ್ಚರಬೇಕು. ಹಾಗಾಗಿ ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿಯ ಕೊರತೆ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಅಷ್ಟು ಇರುವುದಿಲ್ಲ. ಅಲ್ಲಿ ಹೆಚ್ಚಿನ ಗ್ರಹಗಳು ಅಂದರೆ 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗುವ ಪರಿಸ್ಥಿತಿ ಕಾರಣ ನಿಮಗೆ ಈಗಾಗಲೇ ಯಾರಿಗೆ BP ಇದೆ, ಶುಗರ್ ಇದೆ, ಅಸ್ತಮ ಇದೆ, ಅಲರ್ಜಿ ಇದೆ ಅಥವಾ ಇನ್ನಿತರ ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಅಂಥವರು ನಿಮ್ಮ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಅಂತೂ ಮಾಡಬೇಡಿ, ನಿಮ್ಮ ಕಾಳಜಿಯನ್ನು ವಹಿಸಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂದರೆ ಅವರವರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅವರ ಒಂದು ಪ್ರಥಮ ಕರ್ತವ್ಯ. ಯಾವುದೇ ದೇವರ ಪೂಜೆ ಅಥವಾ ಪುನಸ್ಕಾರ ಮಾಡುವ ಮೊದಲು ನಿಮ್ಮ ಈ ದೇಹ ಎಂಬ ಉಪಕರಣ, ದೇವರು ಕೊಟ್ಟಂತಹ ಈ ಒಂದು ಉಪಕರಣವನ್ನು ನಾವು ಸುಸ್ಥಿತಿಯಲ್ಲಿ ಇಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ನಿಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕು. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು. ಆರೋಗ್ಯವನ್ನು ನೆಗ್ಲಿಜೆನ್ಸ್ ಮಾಡಿದಾಗಲಿ ಅಥವಾ ಸಣ್ಣ ಪುಟ್ಟ ಏನೋ ತೊಂದರೆ ನನಗೇನು ಆಗಲಿಕ್ಕಿಲ್ಲ ಅನ್ನೋದಕ್ಕೆ ಕೆಲವರಿಗೆ ಬಂಡ ಧೈರ್ಯವನ್ನು ಬರುತ್ತೆ. ಅಂಥ ಬಂಡ ಧೈರ್ಯ ಮಾಡದೆ ಸೂಕ್ತ ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆ, ವೈದ್ಯಕೀಯ ತಪಾಸಣೆ ಮಾಡಿಕೊಂಡು ನಿಮಗೆ ಬಂದಂಥ ಸಮಸ್ಯೆಗೆ ನೀವೊಂದು ಸೂಕ್ತವಾದ ನಿವಾರಣೆಯನ್ನು ಮಾಡಿಕೊಳ್ಬೇಕು. ಸ್ವಯಂ ವೈದ್ಯ ಎಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಹಾಗಾಗಿ ಯಾವಾಗಲೂ ಸಾಡೆ ಒಂದು ಪೀಕ್ ಹಂತದಲ್ಲಿದ್ದಿರೋ ಸಾಡೆ ಒಂದು ಪೂರ್ಣ ಪ್ರಮಾಣದಲ್ಲಿರೋ ಕಾರಣ ನೀವು ಆರೋಗ್ಯದ ಬಗ್ಗೆ ನೆಗ್ಲಿಜೆನ್ಸನ್ನು ಮಾಡ್ಬೋದು. ಬಂದಂಥ ಅನಾರೋಗ್ಯಕ್ಕೆ ನೀವು ಸೂಕ್ತವಾದ ಒಂದು ವೈದ್ಯಕೀಯ ತಪಾಸಣೆ ಮಾಡ್ಕೊಳ್ಬೋದು. ಇನ್ನು ಕೆಲವರಿಗೆ ಆರೋಗ್ಯವಂತರಿಗೆ ಸಹ ಈ ಕಾಲದಲ್ಲಿ ನೀರಿನಿಂದ, ಆಹಾರ ದೋಷದಿಂದ ಅಥವಾ ಹವಾಮಾನ ವೈಪರೀತ್ಯದಿಂದಲೂ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಅದಕ್ಕೂ ಹಾಗೆ ನೀವು ಸೂಕ್ತವಾದ ಒಂದು ಔಷಧೋಪಚಾರ, ಚಿಕಿತ್ಸೆ, ಪಥ್ಯ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ ಆರೋಗ್ಯದ ಕಡೆಗೆ. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹಲವಾರು ಸವಾಲುಗಳು ಬರ್ತದೆ, ಹಲವಾರು ಸಂಕಷ್ಟಗಳು ಬರ್ಬೋದು, ಹಲವಾರು ಕಲಹದ ವಾತಾವರಣ ಬರ್ಬೋದು. ಜೊತೆಗೆ ನೀವು ಅಂದುಕೊಂಡಂತೆ ಇದ್ದಂತಹ ಒಂದು ಕೆಲವೊಂದು ವಿಚಿತ್ರ ಬೆಳವಣಿಗೆಗಳು ಸಹ ನಿಮ್ಮ ಜೀವನದಲ್ಲಿ ಈಗ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳು ನಿಮಗೆ ಅಷ್ಟೊಂದು ಉತ್ತಮವಾದ ತಿಂಗಳಲ್ಲ. ಹಣಕಾಸು ಒಂದು ಇದ್ದರೆ ಸಾಲೋದಿಲ್ಲ. ಮನುಷ್ಯನಿಗೆ ಹಣದಷ್ಟೇ ನೆಮ್ಮದಿನೂ ಬೇಕು, ಆರೋಗ್ಯನೂ ಬೇಕು, ಮನಸ್ಸಿಗೆ ಮನಃಶಾಂತಿನೂ ಬೇಕಾಗುತ್ತೆ. ಹಾಗಾಗಿ ಹಣಕ್ಕೆ ಅಷ್ಟೇನು ಕೊರತೆ ಬರಲಿಕ್ಕಿಲ್ಲ. ಶುಕ್ರನು ನಿಮಗೆ ವರದಾಯಕನಾಗಿ ತಿಂಗಳು ಪೂರ್ತಿ ಆತನು ಕಾಪಾಡ್ತಾನೆ. ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ನಿಮ್ಮ ವೃತ್ತಿ, ಉದ್ಯೋಗ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ದೊಡ್ಡ ಸವಾಲುಗಳು ಬರಲಿಕ್ಕಿಲ್ಲ. ಆದರೆ ವೈಯಕ್ತಿಕ ಜೀವನಕ್ಕಾಗಿ, ಜೊತೆಗೆ ಮನಸ್ಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟ ಸವಾಲುಗಳು, ಸಂಕಷ್ಟಗಳು ಬರ್ಬೋದು. ಜೊತೆಗೆ ಆಕಸ್ಮಿಕವಾಗಿ ನಡೆಯುವಂಥ ಕೆಲವು ಘಟನೆಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಅದು ಆಕಸ್ಮಿಕ ಅಪಘಾತ ಆಗ್ಬೋದು, ಆಕಸ್ಮಿಕವಾದ ಏನಾದರೂ ಇನ್ನಿತರ ದುರ್ಘಟನೆಗಳಾಗ್ಬೋದು. ಅವೆಲ್ಲ ನಿಮಗೆ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಕೆಲವೊಂದು ತುಂಬ ಏರುಪೇರುಗಳು ಬರ್ಬೋದು. ಇನ್ನು ನಿಮ್ಮ ಮನೆಯಲ್ಲಿರತಕ್ಕಂಥ ಹಿರಿಯರಿಗೆ, ಯಾರು ಕುಂಭರಾಶಿ ಇರುತ್ತಾರೆ ಅವರ ಮನೆಯ ಹಿರಿಯರಿಗೆ ಸಹ ಹಾಗೆ ಆರೋಗ್ಯದಲ್ಲಿ ಏರ್ಪಡ್ಬೋದು. ನೀವು ಕುಂಭರಾಶಿ ಇರ್ತಾರೆ ಅವರ ತಂದೆ ತಾಯಿಗೆ ಅಥವಾ ಅತ್ತೆ ಮಾವನರಿಗೆ ಸಹ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ಬರ್ಬೋದು ಅಥವಾ ಏನಾದರೂ ಒಂದು ಅಸಮಾಧಾನದ ಘಟನೆಗಳು, ಅದು ದುಃಖದ ಘಟನೆಗಳು ಸಹ ಘಟಿಸುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ನೀವು ನಿಮ್ಮ ತನು ಮನ ಧನದ ಒಂದು ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಹಣಕಾಸಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟು ಕೆಲವೊಂದು ಸವಾಲುಗಳು ಬರ್ಬೋದು, ವೃತ್ತಿಗೆ ಸಂಬಂಧಪಟ್ಟ ಸವಾಲುಗಳು ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಯಾರ್ಯಾರು ಉದ್ಯೋಗದಲ್ಲಿ ಇರ್ತಾರೆ ಅಂದರೆ ಯಾರ್ಯಾರು ಉದ್ಯೋಗದಲ್ಲಿರುವಂಥ ಉದ್ಯೋಗಿಗಳಿಗೆ, ಅದು ಖಾಸಗಿ ಇರ್ಬೋದು, ಸರ್ಕಾರದ ಉದ್ಯೋಗದಲ್ಲಿ ಸಹ ಸವಾಲು ಸಂಕಷ್ಟ ಬರ್ಬೋದು. ಮೇಲಾಧಿಕಾರಿಗಳ ಕಿರುಕುಳ, ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆಗಳು ಬರೋದಾಗಲಿ ಅಥವಾ ಹಿಂದೆ ಯಾರು ಬೇರೆಯವರು ಮಾಡಿದ ಒಂದು ತಪ್ಪು ನಿಮ್ಮ ಮೇಲೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ್ಯಾರು ಉದ್ಯೋಗದಲ್ಲಿ ಇರ್ತಾರೆ, ನೌಕರರು ಇರ್ತಾರೆ, ಎಂಪ್ಲಾಯಿಗಳು ಇರ್ಬೋದು, ವರ್ಕರ್ಸ್ ಇರ್ಬೋದು, ಯಾರಿಗೂ ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಂಥ ಒಂದು ಆರೋಪಗಳಿಂದ ನೀವು ದೂರ ಇರಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರಕ್ಕೆ, ಅನ್ಯಾಯಕ್ಕೆ, ಅಕ್ರಮಗಳಿಗೆ ನೀವು ಕೈ ಹಾಕಿದರೆ ತಕ್ಷಣವಾಗಿ ನಿಮ್ಮ ಮೇಲೆ ಕ್ರಮ ಬರುತ್ತೆ. ಅಥವಾ ಇನ್ನಿತರ ಜೊತೆಗೆ ನೀವು ಸೇರಿಕೊಂಡ್ರು, ನೀವು ಮಾಡದಿದ್ದರೂ ಆ ಭ್ರಷ್ಟಾಚಾರನ ಅಥವಾ ಅಕ್ರಮವನ್ನು ಮಾಡುವಂಥ ಜೊತೆಗೆ ಸೇರಿಕೊಂಡ್ರೆ ಹಾಗೆ ನಿಮ್ಮ ಮೇಲೆ ತಕ್ಷಣವಾದ ಕ್ರಮಗಳು ಬರ್ಬೋದಾಗಿದೆ. ಹಾಗಾಗಿ ಅಂಥ ಒಂದು ನಿಮಗೆ ಕಾನೂನಿನ ಕೈಗೆ ಅಥವಾ ಒಂದು ಕ್ರಮದ ಕೈಗೆ ಸಿಗುವಂಥ ಸಾಧ್ಯತೆಗಳು ಇರೋ ಕಾರಣ ಈ ತಿಂಗಳನ್ನು ವಿಶೇಷವಾದ ಕಾಳಜಿ ಈ ಕುಂಭರಾಶಿಯವರಿಗೆ ಬೇಕಾಗತ್ತೆ. ಇನ್ನು
ಈ ಚಂದ್ರನ ಬಣ್ಣ ನಿಮಗೆ ಮಧ್ಯೆ ಬರ್ತದೆ. ಆಗಲೇ ಹೇಳಿದರೆ 15 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಒಂದು ಬೆಂಬಲ ಬರ್ತದೆ. ಆ ಒಂದು ಮಧ್ಯೆ ಬರುವಂಥ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಗಮನಿಸ್ಕೊಳ್ಳಿ. ಆ ಒಂದು ಉತ್ತಮವಾದ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಯಾವ ಮಧ್ಯೆ ಬರುವಂಥ ದಿನಗಳಲ್ಲಿ ಒಂದು ಒಳ್ಳೆಯ ಫಲಗಳು ಬರ್ತಾ ಇರ್ತವೆ, ಯಾವ ದಿನಗಳು ಸ್ವಲ್ಪ ತುಂಬ ಕೆಟ್ಟ ಫಲಗಳು ಬರ್ತವೆ, ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ನೀವು ಮುನ್ನೆಚ್ಚರಿಕೆಯನ್ನು ಪಡೀಲಿಕ್ಕೆ ಒಳ್ಳೆಯದಾಗುತ್ತೆ. ಸೆಪ್ಟೆಂಬರ್ 1, 2, 3 ಆ ನಿರಂತರವಾಗಿ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಗಮನಿಸ್ಕೊಳ್ಳಿ, ಆ ಚಂದ್ರನ ಬೆಂಬಲ ಅಪರೂಪಕ್ಕೆ ಬರುವಂಥ ಚಂದ್ರನ ಬೆಂಬಲ 1, 2, 3 ನಿಮಗೆ ಸಿಗ್ತಾ ಇದೆ. ಆ 3 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿಯನ್ನು, ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ತಂದುಕೊಳ್ಳದೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಆರಂಭಕ್ಕೆ, ಯಾವುದೇ ರೀತಿ ಕೊಡುಕೊಳ್ಳುವ ವ್ಯವಹಾರಕ್ಕೆ, ಒಪ್ಪಂದ ಸಹಿ ಮಾಡಲಿಕ್ಕೆ ಅಥವಾ ಇನ್ನಿತರದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಸೆಪ್ಟೆಂಬರ್ 1, 2, 3ರಲ್ಲಿ ನೀವು ಮಾಡ್ಬೋದಾಗಿದೆ. ಹಾಗಾಗಿ 3 ದಿನಗಳಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರುವಂಥ ಘಟನೆಗಳು, ಹಣಕಾಸಿನವರು ಉತ್ತಮ ಆರೋಗ್ಯ ಸುಧಾರಣೆ, ಬಂಧು ಬಾಂಧವರಿಗೆ ಉತ್ತಮ ಬಾಂಧವ್ಯ ಬೆರೆಯುವಂಥದ್ದು, ಈ ರೀತಿ ಅನೇಕ ಶುಭ ಘಟನೆಗಳು 1, 2, 3ರಲ್ಲಿ ಆಗ್ತದೆ. ಆ ಬಳಿಕ ಸೆಪ್ಟೆಂಬರ್ 4, 5, 6 ಅಷ್ಟೇನು ಉತ್ತಮ ಇಲ್ಲ. 4, 5, 6ರಲ್ಲಿ ತುಂಬ ಮುನ್ನೆಚ್ಚರಿಕೆ ಬೇಕು. ಕಲಹ ಆಗುತ್ತೆ, ಜಗಳ ಆಗುತ್ತೆ ಅಥವಾ ಮಾತಿನ ಚಕಮಕಿ ಆಗುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯದ ಸಮಸ್ಯೆ ಅದು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಆರ್ಥಿಕವಾಗಿ ಏನಾದರೂ ಕಷ್ಟ ನಷ್ಟಗಳಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಈ ರೀತಿ. ಹಾಗಾಗಿ ಹಣ ಮತ್ತು ನಿಮ್ಮ ಆರೋಗ್ಯ ಮತ್ತು ಮನಸ್ಸು, ತನು ಮನ ಧನದ ಒಂದು ಸಂಯಮವನ್ನು ಈ 4, 5, 6 ಈ 3 ದಿನಗಳನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಆ ಬಳಿಕ 7, 8 ನಿಮ್ಮ ಪಾಲಿಗೆ ಸಹ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. 7, 8ನೇ ದಿನಾಂಕಗಳಲ್ಲಿ ಸಹ 7 ಮತ್ತು 8ನೇ ತಾರೀಕಲ್ಲಿ ಸಹ ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯದ ಕೊರತೆ, ಆಕಸ್ಮಿಕ ಧನಗಳು ಬರದೇ ಒಂದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು ಅಥವಾ ಮನಸ್ಸಿಗೆ ನಿಮಗೆ ಕೆಲವೊಂದು ಅವಮಾನಕರ ಘಟನೆ ಆಗುತ್ತೆ. ಹಿರಿಯರಿಂದ ಅಥವಾ ಕಿರಿಯರಿಂದ ನಿಮ್ಮ ಮೇಲೆ ವೈರುಧ್ಯಗಳಾಗಿ ಆದರೆ ನಿಮಗೆ ಅವಮಾನಕರ ಘಟನೆಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ 7, 8ರಲ್ಲಿ. ಇನ್ನು 9, 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. 9, 10, 11 3 ದಿನಗಳು ನಿಮಗೆ ಕರ್ಮಸ್ಥಾನದಲ್ಲಿರುವಂಥ ಚಂದ್ರನು ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ವಿಶೇಷವಾಗಿ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಇಂಡಸ್ಟ್ರಿ ನಡೆಸೋರಿಗೆ, ಕೈಗಾರಿಕೆ, ಕೃಷಿ ಮಾಡೋರಿಗೆ ಅವರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಈ 3 ದಿನಗಳಲ್ಲಿ ಇದೆ. ಹಣಕಾಸಿನವರು ಉತ್ತಮ, ನಿಮಗೆ ಬಾಕಿ ಬರಬೇಕಾದ ಪೇಮೆಂಟ್ಗಳಲ್ಲಿ ಬರುವಂಥದ್ದು ಅಥವಾ ನಿಮ್ಮ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಇನ್ನು ಕೆಲವರಿಗೆ ವಿಶೇಷವಾಗಿ ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ವೃತ್ತಿಪರರಿಗೆ ಅಥವಾ ಉದ್ಯೋಗಿಗಳಿಗೆ ಅವರವರ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಇನ್ಕ್ರಿಮೆಂಟ್ ಅಥವಾ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರಗಳು ಸಿಗುವಂಥ ಸಾಧ್ಯತೆ 9, 10, 11ರಲ್ಲಿ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ 12, 13 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನಿಂದಾಗಿ ಆಕಸ್ಮಿಕ ಧನಲಾಭ ಬರ್ಬೋದು. ಶುಭ ವಾರ್ತೆಗಳನ್ನು ಕೇಳ್ತೀರಾ. ಜೊತೆಗೆ ಯಾವುದೇ ರೀತಿ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಭೋಜನ ಆಹಾರ ಸೇವಿಸುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಬೆರೆಯುವಂಥ ಅವಕಾಶ. ಈ ರೀತಿ 12 ಮತ್ತು 13ರಲ್ಲಿ ಅನೇಕ ಶುಭ ಫಲಗಳನ್ನು ಈ ಕುಂಭರಾಶಿಯವರು ನಿರೀಕ್ಷೆ ಮಾಡುವುದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಿಕ 14, 15 ಅಷ್ಟೇನು ಉತ್ತಮ ಇಲ್ಲ. 14, 15ರಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಮನಸ್ಸಲ್ಲಿ ಅಶಾಂತಿ ಮೂಡುವಂಥ ಘಟನೆಗಳಾಗುವಂಥದ್ದು ಅಥವಾ ಕೆಲವು ಸಣ್ಣ ಪುಟ್ಟ ಅಪಘಾತಗಳು, ಅವಘಡಗಳಾಗುವಂಥದ್ದು ಅಥವಾ ಏನಾದರೂ ದುಃಖದ ವಾರ್ತೆ, ಬೇಜಾರಾಗುವಂಥ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಇರುತ್ತೆ. 14, 15ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ 16, 17 ಉತ್ತಮವಾದ ದಿನ. 16, 17ರಲ್ಲಿ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಬರಬೇಕಾದ ಹಣ ನಿಮಗೆ ಬಂದು ಕೈ ಸೇರಲಿವೆ ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಬಿಲ್ ಇತ್ಯಾದಿಗಳು ನಿಮಗೆ ಈ ದಿನದ್ದು ಸ್ಯಾಂಕ್ಷನ್ ಆಗಿ ನಿಮಗೆ ಕೈಗೆ ಹಣ ಬರುವಂಥದ್ದು. ಏನು ಯಾರ್ಯಾರು ಈ ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು, ಕಾಂಟ್ರಾಕ್ಟ್ ಕೆಲಸ ಮಾಡೋರು ಅವರಿಗೆ ಈ ದಿನ ಯಾವುದೋ ಒಂದು ಶುಭ ಘಟನೆಗಳಾಗುತ್ತೆ ಅಥವಾ ಹೊಸ ಆರ್ಡರ್ಗಳು ಸಿಗುವಂಥ ಸಾಧ್ಯತೆ 16, 17ರಲ್ಲಿ ಸಿಗುತ್ತೆ. ಆ ಬಳಿಕ 18, 19 ಸಾಮಾನ್ಯ ದಿನ, ಅಷ್ಟೇನು ಉತ್ತಮವಾಗಿರೋದಿಲ್ಲ. ಈ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟ ನೋವು ಅಥವಾ ತಲೆನೋವು, ಮೈಗ್ರೇನ್ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಸೂಕ್ತ ಕಾಳಜಿ ಬೇಕು. ಅದೇ ರೀತಿ ಹಣಕಾಸಿನ ಭದ್ರತೆ ಮಾಡಿಕೊಳ್ಳಿ. ಯಾವುದೇ ರೀತಿಯ ನಿಮಗೆ ನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಒಂದು ಒಡೆಯ ವಸ್ತು ಅಥವಾ ಮೊಬೈಲ್ ಇತ್ಯಾದಿಗಳು ನಷ್ಟ ಆಗ್ಬೋದು, ಕಳ್ಳತನ ಆಗ್ಬೋದು ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ 18, 19ರಂದು ಬೇಕಾಗುತ್ತೆ. ಆ ಬಳಿಕ 20, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 20, 21ರಲ್ಲಿ ಯಶಸ್ಸು, ಲಾಭ, ಕೀರ್ತಿಗಳಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಬರ್ಬೋದು ಅಥವಾ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಪ್ರಯತ್ನ ಮಾಡಿದ್ರೆ ಅಂಥವರಿಗೆ ಸ್ಕಾಲರ್ಶಿಪ್ನ ಒಂದು ಸ್ಯಾಂಕ್ಷನ್ ಆಗುವಂಥದ್ದಾಗಲಿ ಅಥವಾ ಯುವಕರು, ಸಾಧಕರು ನಿಮಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು. ವಿಶೇಷವಾಗಿ ಕಂಪ್ಯೂಟರು, ಸಾಫ್ಟ್ವೇರು, ಹಾರ್ಡ್ವೇರ್ ಅಥವಾ ಇಲೆಕ್ಟ್ರಾನಿಕ್, ಟಿವಿ, ಸಿನಿಮಾ, ಮಾಧ್ಯಮ ರಂಗದಲ್ಲಿ ಪ್ರಯತ್ನ ಮಾಡೋರಿಗೆ ಹೊಸ ಅವಕಾಶಗಳು ಈ ದಿನ ಒದಗಿ ಬರ್ಬೋದು ಕುಂಭರಾಶಿಯವರಿಗೆ 20, 21ರಲ್ಲಿ. ಆ ಬಳಿಕ 22, 23 ಅಷ್ಟೇನು ಉತ್ತಮ ಇಲ್ಲ. 22, 23ರಲ್ಲಿ ಕಲಹದ ವಾತಾವರಣ, ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ವಾಗ್ವಾದ, ಕಲಹಗಳು ಬರ್ಬೋದಾಗಿದೆ. ಮಾತಿನ ಚಕಮಕಿ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಮಾಡುವಂಥ ಘಟನೆಗಳು. ಈಗ ಮನೆಯಲ್ಲಿ ಹಿರಿಯರ ಜೊತೆಗೆ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಹಿರಿಯ ವ್ಯಕ್ತಿಗಳ ಜೊತೆ ನಿಮಗೆ ಅವರು ನಿಮ್ಮನ್ನು ವಿರೋಧಿಸುವಂಥದ್ದು ಘಟನೆಗಳು ಆಗ್ಬೋದು. ಹಾಗಾಗಿ 22, 23 ಮಾತು ಮತ್ತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕಾಗತ್ತೆ. ಇನ್ನು 24, 20, 26 ಈ 3 ದಿನಗಳು ಸಹ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಈ 3 ದಿನಗಳು ಸಹ ನಿಮಗೆ
ಒಂದು ಮಾತಿನ ಚಕಮಕಿ, ಸಣ್ಣ ಪುಟ್ಟ ಕಲಹಗಳು, ವಾಗ್ವಾದಗಳು ಆಗಲಿವೆ. ಜೊತೆಗೆ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮದ ಮೇಲೆ ಆರೋಪಗಳು ಬರೋದಾಗಲಿ, ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿರಿಸುವಂಥ ಘಟನೆಗಳು ಮನೆಯಲ್ಲೂ ಆಗ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲೂ ಆಗ್ಬೋದು. ಹಾಗಾಗಿ ಮೇಲಾಧಿಕಾರಿಗಳ ಜೊತೆಗೆ ಹಿರಿಯರ ಜೊತೆಗೆ ಸ್ವಲ್ಪ ನೀವು ಸಂಯಮದಿಂದ ತಾಳ್ಮೆಯಿಂದ ನಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮಗೆ ಒಂದು ಸಾರ್ವಜನಿಕ ಒಂದು ಸ್ಥಳದಲ್ಲಿ ಅವಮಾನಕರ ಘಟನೆ ಆಗ್ಬೋದು, ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಇನ್ಸಲ್ಟ್ ಆಗುವಂಥದ್ದು ಅಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಅಂಥ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅದೇ ರೀತಿ ಸರ್ಕಾರ ಇಲಾಖೆಯಿಂದ ಯಾವುದೇ ನೋಟಿಸ್ಗಳು, ಸರ್ಕಾರ ಇಲಾಖೆಯಿಂದ ಯಾವುದೇ ರೀತಿ ನಿಮಗೆ ಪೆನಾಲ್ಟಿ, ದಂಡನೆಗಳು, ಫೈನ್ಗಳು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವಂಥ, ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರ್ದು. ಆದರೂ ನಿಮಗೆ ಮುಳು ಆಗುವಂಥ ಸಾಧ್ಯತೆ ಇರುತ್ತೆ 24, 20, 26ರಲ್ಲಿ. ಆ ಬಳಿಕ 27, 28 ನಿಮ್ಮ ಪಾಲಿಗೆ ಶುಭ ದಿನ. 27, 28ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕರಿಗೆ, ಯುವಕರಿಗೆ ಅನೇಕ ಶುಭ ಸಂದೇಶಗಳು ಬರುತ್ತದೆ. ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಕ್ಸಸ್ ರೇಟ್ ಅಂದರೆ ಒಂದು ಯಶಸ್ಸಿನ ಒಂದು ಪರಿಣಾಮಗಳು ತುಂಬ ಜಾಸ್ತಿ ಆಗಿರುತ್ತೆ. ಹಾಗೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಆರೋಗ್ಯ ಸುಧಾರಣೆ ಮುಂತಾದ ಶುಭ ಫಲಗಳು 27, 28ರಲ್ಲಿ ಕಂಡುಬರುತ್ತೆ. ಇನ್ನು ಕೊನೆಯ 2 ದಿನಗಳಲ್ಲಿ 29, 30 ಸೆಪ್ಟೆಂಬರ್ 29, 30 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ನೆಮ್ಮದಿ ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಬಾಂಧವ್ಯ ವೃದ್ಧಿ, ಗಂಡ ಹೆಂಡತಿಯ ಮಧ್ಯೆ ಉತ್ತಮ ಬಾಂಧವ್ಯ ಮೂಡುವಂಥದ್ದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಬರುತ್ತವೆ. ಹಾಗಾಗಿ ಅನೇಕ ಶುಭ ಫಲಗಳು 29, 30ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಕುಂಭರಾಶಿಯವರು. ಒಟ್ಟಿನಲ್ಲಿ ಕುಂಭರಾಶಿಗೆ ಈ ತಿಂಗಳಲ್ಲಿ ಮಧ್ಯೆ ಕೆಲವು ಉತ್ತಮ ಫಲಗಳು ಚಂದ್ರನ ಅನುಗ್ರಹದಿಂದ ಬರ್ತವೆ. ಮಧ್ಯೆ ಕೆಲವೊಮ್ಮೆ ಶುಕ್ರನ ಅನುಗ್ರಹದಿಂದ ಉತ್ತಮ ಫಲಗಳು ಬರ್ತದೆ. ತುಂಬ ಏರುಪೇರುಗಳು, ತುಂಬ ಒಂದು ಕಷ್ಟ ನಷ್ಟಗಳು, ಸಂಕಷ್ಟಗಳು ಇದ್ದರೂ ಮಧ್ಯೆ ಒಂದು ರಿಲೀಫ್ ಥರ, ಅಂದರೆ ತಾತ್ಕಾಲಿಕ ಪರಿಹಾರದ ಒಂದು ಮಾರ್ಗವನ್ನು ಶುಕ್ರ ಮತ್ತು ಚಂದ್ರ ನಿಮಗೆ ನೀಡ್ತಾ ಬರ್ತಾಯಿದ್ದಾರೆ. ಅದನ್ನು ನೀವು ಉತ್ತಮವಾದ ಭಾವನೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ನಿರಂತರವಾಗಿ ಬಳಸುವ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿ ಬಣ್ಣ. ಕೇವಲ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರ್ತಾನೆ. ಹಾಗಾಗಿ ನಿರಂತರ ಕಂಟಿನ್ಯೂಸ್ ಆಗಿ ನೀವು ಬಳಸುವಂದರೆ ಆ ಒಂದು ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾಗಿದೆ. ಅದೇ ರೀತಿ ಈ ಬುಧನ ಅನುಗ್ರಹ ನಿಮಗೆ ತಿಂಗಳ 23ರಿಂದ ಆರಂಭ ಆಗುತ್ತೆ. ಹಾಗಾಗಿ ಈ ತಿಂಗಳ 23ರಿಂದ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5 ಬಳಸ್ಕೊಳ್ಬೋದು. ಜೊತೆಗೆ ಆಗಲೇ ಹೇಳಿದರೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು, ಚಂದ್ರನ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ. ಸುಮಾರು 15 ದಿನಾಂಕಗಳು ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಆಗಲೇ ಹೇಳಿದ್ದೇನೆ. ಇನ್ನು ನಿಮಗೆ ಇರತಕ್ಕಂಥ ಇತರ 7 ಗ್ರಹಗಳ ವಿರುದ್ಧ, ಉದಾಹರಣೆಗೆ ರವಿ, ಕುಜ, ಗುರು, ಶನಿ, ರಾಹು, ಕೇತು ಜೊತೆಗೆ ತಾತ್ಕಾಲಿಕವಾಗಿ ಬುಧನ ಸಹ ನಿಮಗೆ ಕೆಲವೊಂದು ಹಂತದಲ್ಲಿ ಅದು ವಿರುದ್ಧವಾಗಿರ್ತದೆ. ಹಾಗಾಗಿ ಈ 7 ಗ್ರಹಗಳ ಒಂದು ವೈರುಧ್ಯವನ್ನು ಯಾವ ರೀತಿ ನೀವು ನಿಭಾಯಿಸಬೇಕು ಅಥವಾ ಯಾವ ರೀತಿ ಎದುರಿಸಬೇಕು ಅನ್ನೋದ್ರೆ ಭಕ್ತಿ ಮಾರ್ಗ ಇದಕ್ಕೊಂದು ಏಕೈಕ ಮಾರ್ಗ. ಅದಕ್ಕೆ ನೀವು ನಿತ್ಯವೂ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಭಕ್ತಿ ಮಾಡೋದು, ಗಣೇಶನ ಮಂತ್ರ, ಗಣೇಶನ ಸ್ತುತಿ ಸ್ತೋತ್ರಗಳನ್ನು ಮಾಡೋದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದ್ರಿಂದ ನಿಮಗೆ ಮನಸ್ಸು ಸಮಾಧಾನ ಆಗುತ್ತೆ ಅಥವಾ ತೊಂದರೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ದೇವಿ ಅಥವಾ ಅಮ್ಮನವರು, ಯಾವುದೇ ರೀತಿಯ ದೇವಿ ಅಥವಾ ಅಮ್ಮನವರನ್ನು ಭಕ್ತಿ ಮಾಡೋದ್ರಿಂದ ನಿಮಗೆ ಮನಸ್ಸು ಸಮಾಧಾನ, ಶಾಂತಿ, ಸುಖ ಜೊತೆಗೊಳ್ಳುತ್ತೆ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿ ಮಾಡೋದನ್ನ ಈ ಶತ್ರುಪೀಡೆ, ಶತ್ರುಕಾಟ ಇತ್ಯಾದಿಗಳು ನಿಮಗೆ ನಿವಾರಣೆ ಆಗುತ್ತೆ. ಹನುಮಾನ್ ಚಾಲಿಸ, ಹನುಮಾನ್ ಭಕ್ತಿ, ಆಂಜನೇಯ ಸ್ವಾಮಿಯ ಒಂದು ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಆ ಶನಿ ಪೀಡೆ ಅಥವಾ ಶನಿ ಪೀಡೆಯಿಂದ ಆಗುವಂಥ ನಾನಾ ರೀತಿಯ ಸವಾಲುಗಳು, ಸಂಕಷ್ಟಗಳು ಶಮನ ಆಗುತ್ತೆ. ಹಾಗಾಗಿ ಈ ದೈವತಾ ಭಕ್ತಿಯನ್ನು ಮಾಡಿ ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಅನುಷ್ಠಾನ, ಶನಿ ಮಹಾತ್ಮರ ಸ್ತೋತ್ರ, ಶನಿ ಅಷ್ಟೋತ್ತರ, ಶನಿಗೆ ಸಂಬಂಧಪಟ್ಟ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ. ಹಾಗಾಗಿ ದೇವತೆ ಮತ್ತು ನವಗ್ರಹಗಳ ಒಂದು ಅನುಗ್ರಹಕ್ಕಾಗಿ ನಿತ್ಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡೋದು ಒಳ್ಳೆಯ ಒಂದು ಅವಕಾಶ. ಹಾಗೆಯೇ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ ಆರಂಭ ಆಗುತ್ತೆ. ಸೆಪ್ಟೆಂಬರ್ 18, 19ರಿಂದ ಆರಂಭ ಆಗುವಂತಹ ಈ ಪಿತೃಪಕ್ಷದ ಕಾಲದಲ್ಲಿ ನಿಮ್ಮ ಕುಲಾಚಾರ ಅಥವಾ ಹಿರಿಯರು ಅನುಸರಿಸಿ ಬಂದಂತಹ ಪದ್ಧತಿಯಂತೆ ಪಿತೃಗಳಿಗೆ ಗೌರವವನ್ನು ಸಲ್ಲಿಸಿ, ವಂದನೆಯನ್ನು ಸಲ್ಲಿಸಿ, ಪಿತೃಗಳಿಗೆ ಎಡೆ ಹಿಡಿದಾಗಲಿ ಅಥವಾ ಪಿಂಡ ತರ್ಪಣೆಗಳನ್ನು ಹಿಡಿದುಕೊಳ್ಳೋದಾಗಲಿ ಅಥವಾ ನಿಮ್ಮ ಒಂದು ಹಿರಿಯರು ಅನುಸರಿಸಿ ಬಂದಂತಹ ಪಿತೃಗಳಿಗೆ ವಂದನೆ ಸಲ್ಲಿಸುವಂಥ ಕ್ರಮವನ್ನು ಮಾಡಿಕೊಳ್ಳಿ. ಪಿತೃಗಳಿಗೆ ಗೌರವವನ್ನು ಸಲ್ಲಿಸಿ ಅವರ ಪ್ರೀತಿಗೆ ಪಾತ್ರರಾಗಿ. ಯಾಕಂದರೆ ಶನಿ ಮಹಾರಾಜರ ಒಂದು 7 ಶನಿ ಅಥವಾ 7.5 ಇರುವಂಥವರೆಲ್ಲರೂ ಆ ಪಿತೃಗಳ ಒಂದು ಶಾಪ ಅವರಿಗೆ ಬೇಗ ಒಂದು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಿತೃಗಳ ಒಂದು ದೃಷ್ಟಿಗೆ ಆದ ಪಿತೃಗಳ ಒಂದು ಶಾಪಕ್ಕೆ ಗುರಿಯಾಗಿ ಆಗಬೇಡಿ. ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಒಂದು ಕುಲದಲ್ಲಿ ಅಥವಾ ನಿಮ್ಮ ಒಂದು ಆಚಾರದಲ್ಲಿ ಯಾವುದೇ ರೀತಿಯ ಪಿತೃಗಳಿಗೆ ಮಾಡುವಂಥ ಪದ್ಧತಿ ಇಲ್ಲದವರು ಯಾವುದೇ ಚಿಂತೆ ಭಯ ಪಡಬೇಕಾಗಿಲ್ಲ. ನೀವು ವಿಶೇಷವಾಗಿ ಪಿತೃಗಳನ್ನು ಒಂದು ಅವರ ಜ್ಞಾಪಕ ಇದ್ದರೆ, ಯಾರು ಗತಿಸಿದವರು ನಿಮ್ಮ ಕುಟುಂಬದಲ್ಲೋ ನಿಮ್ಮ ಒಂದು ಆಪ್ತರಲ್ಲೋ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಇರ್ತಾರೋ ಅವರೊಂದು ನೆನಪು ಮಾಡಿಕೊಂಡು ಅಲ್ಲಿ ನೀವು ದೇವರ ನಾಮಸ್ಮರಣೆ ಮಾಡಿ. ಉದಾಹರಣೆಗೆ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಅವರ ನಾಮಸ್ಮರಣೆ ಜೊತೆಗೆ ನಾರಾಯಣ ಸ್ಮರಣೆ ಮಾಡಿ ಅವರಿಗೆ ಸದ್ಗತಿಗಾಗಿ ಪ್ರಾರ್ಥಿಸಿ ಅಥವಾ ಅವರ ಒಂದು ಆಶೀರ್ವಾದಕ್ಕೆ ಪ್ರಾರ್ಥಿಸಬಹುದು. ಅಥವಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಶಿವನ ಮಂತ್ರ ಹೇಳಿ ಆ ಪಿತೃಗಳ ಒಂದು ಸದ್ಗತಿಗಾಗಿ ಅಥವಾ ಪಿತೃಗಳ ಆಶೀರ್ವಾದಕ್ಕಾಗಿ ದೇವತಾ ಪ್ರಾರ್ಥನೆ ಮಾಡಿ ಅದನ್ನು ಸಹ ಸಾಕಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಪದ್ಧತಿ ಅನುಸಾರ ಪಿತೃಗಳನ್ನು ಸ್ಮರಣೆ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಿ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗಾಗಿ ದೇವತಾ ಆರಾಧನೆ, ನವಗ್ರಹ ಆರಾಧನೆ, ಪಿತೃಗಳ ಒಂದು ಆರಾಧನೆಯಿಂದ ನೀವು ಈ ತಿಂಗಳಲ್ಲಿ ಯಶಸ್ಸು, ಕೀರ್ತಿ, ಜಯಲಾಭವನ್ನು ಪಡೆದುಕೊಳ್ಳಿ. ಸೆಪ್ಟೆಂಬರ್ ತಿಂಗಳು ನಿಮಗೆಲ್ಲವೂ ಶುಭದಾಯಕವಾಗಲಿ. ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೀನರಾಶಿಗೆ ಸೆಪ್ಟೆಂಬರ್ ತಿಂಗಳು ಸವಾಲುಗಳು ಮತ್ತು ಅನೇಕ ರೀತಿಯ ಸಂಕಷ್ಟಗಳನ್ನು ತರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಒಂದು ಟ್ಯಾಗ್ ಲೈನ್ ಬಂದಿದೆ, ರವಿಚಂದ್ರರೇ ಕಾಪಾಡಬೇಕು, ದುಶ್ಚಟ ಶೋಕಿ ಬಿಡಬೇಕು ಅಂಥೇಳಿ.
ಅದರಲ್ಲಿ ನಿಮಗೆ ಕೇವಲ ರವಿ ಮತ್ತು ಚಂದ್ರರಷ್ಟೇ ಅನುಗ್ರಹ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಉಳಿದ 7 ಗ್ರಹಗಳು ನಿಮಗೆ ವಿರುದ್ಧವಾಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಹಾಗಾಗಿ ರವಿ ಅನುಗ್ರಹನೂ ನಿಮಗೆ ತಿಂಗಳು ಪೂರ್ತಿ ಇರೋದಿಲ್ಲ, ಕೇವಲ 16ರವರೆಗೆ, ಸೆಪ್ಟೆಂಬರ್ 16ರವರೆಗೆ ಅಷ್ಟೇ ನಿಮಗೆ ರವಿ ಅನುಗ್ರಹ ಇರುತ್ತೆ. ಆ ಬಳಿಕ ರವಿ ಅನುಗ್ರಹ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರೋದಿಲ್ಲ, 18ರಿಂದ ಅಷ್ಟೇ ಶುಕ್ರನ ಅನುಗ್ರಹ ಆಗುವಂಥದ್ದು. ಹಾಗಾಗಿ ಆ ಶುಕ್ರನು ನಿಮಗೆ ನಿರಂತರವಾಗಿ ಉತ್ತಮವಾದ ಫಲವನ್ನು ಕೊಡ್ತಾಯಿಲ್ಲ. ಚಂದ್ರನ ಅನುಗ್ರಹ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತೆ ನಿಮಗೆ ಮಧ್ಯದಲ್ಲಿ ಚಂದ್ರ ಅನುಗ್ರಹ ಮಧ್ಯೆ ಬರ್ತಾ ಇರುತ್ತೆ. ಹಾಗಾಗಿ ಇನ್ನುಳಿದ 7 ಗ್ರಹಗಳ ಒಂದು ವೈರುಧ್ಯವನ್ನು ನೀವು ಈ ತಿಂಗಳಲ್ಲಿ ಎದುರಿಸಬೇಕಂತ ಪ್ರಮೇಯ ಬರುತ್ತೆ. ಅದರ ಜೊತೆಗೆ ಸಾಡೆ ಸಾತಿಯ ಪ್ರಭಾವ ಸಹ ನಿಮ್ಮ ಮನೆಗೆ ಕಾಡ್ತಾ ಇರುವಂಥ ಒಂದು ಕಠಿಣವಾದ ಕಾಲ, ರಾಹು ಕೇತುಗಳು ವಿರುದ್ಧವಾಗಿರುವಂತಹ ಕಾಲ, ಗುರುಬಲವು ನಿಮಗೆ ಕೊರತೆ ಇರುವಂತಹ ಕಾಲ ಆಗಿರುತ್ತೆ. ಹಾಗಾಗಿ ಅನೇಕ ರೀತಿಯ ಅಗ್ನಿ ಪರೀಕ್ಷೆಗಳು ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಎದುರಾಗ್ಬೋದು. ನೀವು ಹಿಂದೆ ಏನು ಅಂದುಕೊಂಡಂತಹ ಒಂದು ಕೆಲವು ಕೆಲಸ ಕಾರ್ಯಗಳು ಈಗ ಅದು ಆಗದೇ ಹೋಗ್ಬೋದು, ಅಥವಾ ಈಗಾಗಲೇ ನೀವು ನಡೆಯುವಂಥ ವೃತ್ತಿ, ಉದ್ಯೋಗ ಅಥವಾ ಒಂದು ಉದ್ಯಮದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಈಗ ಜಾಗತಿಕ ರಿಸೆಷನ್ ಇನ್ನೂ ನಮ್ಮಲ್ಲಿ ಹೋಗಿಲ್ಲ, ಜೊತೆಗೆ ಒಂದು ಯುದ್ಧದ ವಾತಾವರಣದಲ್ಲಿ ನಾವು ಇದ್ದೇವೆ. ಹಾಗಾಗಿ ಹಲವಾರು ಉದ್ಯೋಗಗಳಿಗೆ ಇನ್ನೂ ಅನಿಶ್ಚಿತತೆ ತೂಗುಕತ್ತಿ ಇದ್ದೇ ಇದೆ. ಅಂಥ ಒಂದು ವಿಚಾರದಲ್ಲಿ ಮೀನರಾಶಿಯವರಿಗೆ ಅಂಥ ಒಂದು ಉದ್ಯೋಗಕ್ಕೆ ಒಂದು ಅಡೆತಡೆ, ಉದ್ಯೋಗಕ್ಕೆ ಕುತ್ತು ಬರುವಂಥ ಪ್ರಮೇಯಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಬಾಂಧವ್ಯದಲ್ಲಿ ಕೊರತೆಗಳಾಗುತ್ತವೆ. ಉದಾಹರಣೆಗೆ ಅಲ್ಲಿ ವಿಶೇಷವಾಗಿ ರವಿ ನಿಮಗೆ 16ರವರೆಗೆ ಇರುವ ಸ್ವಲ್ಪ ಉತ್ತಮವಾಗಿರ್ತಾನೆ, ಅಲ್ಲಿವರೆಗೂ ಸ್ವಲ್ಪ ಪರವಾಗಿಲ್ಲ. ಅದರ ಬಳಿಕ 17ರಿಂದ ನಿಮಗೆ ಈ ಬಾಂಧವ್ಯದಲ್ಲಿ ಅಂದರೆ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ನಿಮ್ಮ ಮೇಲಾಧಿಕಾರಿ ಮತ್ತು ನೌಕರರ ಮಧ್ಯೆ, ಹಾಗಾಗಿ ಈ ಬಾಂಧವ್ಯದಲ್ಲಿ ಅಂದರೆ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪಲ್ಲಿ ಕೊರತೆಗಳು ಬರುವಂಥದ್ದು, ಅಲ್ಲಿ ಜಗಳಗಳು ಬರುವಂಥದ್ದು, ಆತಂಕ ಬರುವಂಥದ್ದು, ಅಥವಾ ಕೆಲವೊಮ್ಮೆ ಬೇರ್ಪಡುವಂಥದ್ದು ಅಥವಾ ಡೈವೋರ್ಸ್ ಅಂತ ಹೇಳ್ತೀವಿ, ಅಂತಹ ಬೇರ್ಪಡುವಂಥ ಒಂದು ಘಟನೆಗಳು ಸಹ ಈ ತಿಂಗಳಲ್ಲಿ ಜರುಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಗ್ರಹಗಳ ವೈಪರೀತ್ಯ ಅಷ್ಟೊಂದು ಕೆಟ್ಟದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ತುಂಬ ಒಂದು ಮುನ್ನೆಚ್ಚರಿಕೆಯಿಂದ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ತಾಳಿದವ ಬಾಳಿಯನು ಎಂಬ ತತ್ವವನ್ನು ನೀವು ಅನುಸರಿಸಬೇಕು. ಜೊತೆಗೆ ತಕ್ಕ ಮಟ್ಟಿಗೆ ಖಂಡಿತವಾಗಿಯೂ ಎಲ್ಲ ಮೀನರಾಶಿಯವರು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಅಥವಾ ಏನಾದರೂ ಸ್ವಲ್ಪ ಆಧ್ಯಾತ್ಮಿಕವಾಗಿ ಉತ್ತಮವಾದ ಗ್ರಂಥಗಳನ್ನು ಓದೋದು, ಭಗವದ್ಗೀತೆನೋ ಅಥವಾ ಇನ್ನಿತರ ಪುರಾಣ ಪ್ರವಚನಗಳನ್ನು ಕೇಳಿಸಿಕೊಳ್ಳೋದಾಗಲಿ ಅಥವಾ ಅದನ್ನು ಓದೋದಾಗಲಿ ಅಧ್ಯಯನಗಳು ಮಾಡಲೇಬೇಕಾಗುತ್ತೆ. ಯಾಕಂದರೆ ಬಲವೇ ನಮಗೆ ದೊಡ್ಡ ಬಲ. ಗ್ರಹ ಬಲವು ನಮಗೆ ಕುಸಿದಾಗ ಆತ್ಮಬಲವೇ ನಮಗೆ ಕಾಪಾಡುವಂಥದ್ದು, ಅಥವಾ ಧೈರ್ಯಂ ಸರ್ವತ್ರ ಸಾಧನ ಮಂತ್ರ. ಹಾಗಾಗಿ ಇದೆಲ್ಲ ಹಿಂದೆನೂ ಬಂದಿದೆ. ಅದಕ್ಕಾಗಿ ಬೇರೆ ನಾವು ದೇವತೆಗಳ ಅವತಾರಗಳು ನೋಡಿರ್ತೇವೆ. ಅವರಿಗೂ ಇಂಥ ಸವಾಲುಗಳು, ಸಂಕಷ್ಟಗಳು, ಅಥವಾ ಸಾಂಸಾರಿಕವಾದ ಭಿನ್ನತೆಗಳು, ಅಥವಾ ಕಷ್ಟ ನಷ್ಟಗಳು, ಅವಮಾನಗಳು ಇವೆಲ್ಲ ಬಂದಿರ್ತವೆ. ಅದನ್ನು ಹಿಂದಿನ ಕಥಾರೂಪದಲ್ಲಿ ಒಂದೊಂದು ಉದಾಹರಣೆಯಾಗಿ ನಮಗೆ ಕೊಟ್ಟಿದ್ದಾರೆ. ಅಂದರೆ ನಾವ್ಯಾರು ಧೈರ್ಯ ಕೆಡಬಾರ್ದು, ಅಥವಾ ನಾವ್ಯಾರು ಈ ಸನ್ನಿವೇಶದಿಂದ ಓಡಿ ಹೋಗಬಾರ್ದು, ಅಥವಾ ಏನಾದರೂ ಅಪಾಯಕರವಾದ ಕೆಲಸಗಳಿಗೆ ನಾವು ಕೈ ಹಾಕಬಾರ್ದು ಅನ್ನೋ ಮಾಡ್ತಾರೆ. ಹಾಗಾಗಿ ಅಂಥ ವಿಚಾರವಾಗಿ ಮೀನರಾಶಿಯವರು ಈ ತಿಂಗಳು ತುಂಬ ಸಂಯಮವನ್ನು ಕಾಪಾಡಿಕೊಳ್ಬೇಕು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಇಂದೆಲ್ಲ ನಾಳೆ ನಮ್ಮ ಸಂಕಷ್ಟ ನಿವಾರಣೆ ಆಗುತ್ತೆ, ನಮ್ಮ ಸಂಕಷ್ಟಗಳು ದೂರ ಆಗುತ್ತವೆ, ಅಥವಾ ಹೊಸದಾದ ಏನೋ ಒಂದು ನಮಗೆ ಆಶಾವಾದಂಥ ಒಂದು ದೈವಿ ಸಹಾಯ ಬಂದೇ ಬರುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ನೀವು ಜೀವನ ಮಾಡಬೇಕಾಗತ್ತೆ. ಹಾಗಾಗಿ ವಿಶ್ವಾಸ ಫಲದಾಯಕ, ಶ್ರದ್ಧತೆ ಸತ್ಯಂ ಧಾರಯತೆನ ವಿಶ್ವಾಸನ. ನಾವು ಶ್ರದ್ಧೆಯನ್ನು, ಭಕ್ತಿಯನ್ನು, ವಿಶ್ವಾಸವನ್ನು ಇಟ್ಟರೆ ಅದು ನಮಗೆ ಒಂದಲ್ಲ ಒಂದು ದಿನ ನಮಗೆ ಕಾಪಾಡುತ್ತೆ. ಧರ್ಮವು ರಕ್ಷಿತ ಅಂತ ಹೇಳಿದ್ರೆ, ಹಾಗಾಗಿ ಆ ಧರ್ಮವನ್ನು, ದೈವಿ ನಂಬಿಕೆಯನ್ನು, ಆಧ್ಯಾತ್ಮಿಕವಾದ ನಡೆಯನ್ನು ನೀವು ಖಂಡಿತವಾಗಿ ಆಶ್ರಯವಾಗಿ ಪಡೆದುಕೊಳ್ಬೇಕಾಗತ್ತೆ. ಈಗ ನಿಮಗೆ ನಂಬಿದವರಿಂದ ಮೋಸ ಆಗುತ್ತೆ, ನಂಬಿದ್ರಿಂದ ದ್ರೋಹ ಆಗುತ್ತೆ, ಅಥವಾ ನಿಮ್ಮಿಂದಲೇ ಪ್ರಯೋಜನ ಪಡೆದವರು ನಿಮಗೆ ಈಗ ತಿರುಗಿ ಬಣ ಆಗುವಂಥದ್ದು, ಅಥವಾ ನಿಮ್ಮಿಂದ ಸಹಾಯ ಪಡೆದಂಥ ವ್ಯಕ್ತಿಗಳು ನಿಮಗೆ ಬೇಕಾದಂಥ ಸಮಯದಲ್ಲಿ ಸಹಾಯ ಮಾಡದೆ ನಿಮ್ಮಿಂದ ದೂರ ಆಗುವಂಥದ್ದು, ಎಲ್ಲ ವಿಚಿತ್ರವಾದ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರು ತುಂಬ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಅಗ್ನಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನೀವು ಮನಸ್ಸನ್ನು ಈಗ ಸಿದ್ಧಪಡಿಸಿಕೊಳ್ಬೇಕಾಗತ್ತೆ. ರವಿಚಂದ್ರರೇ ಕಾಪಾಡಬೇಕಂದ್ರೆ ನಿಮಗೆ ಅಲ್ಲಿ ಕೆಲವೊಮ್ಮೆ ಸೂರ್ಯನ ಅನುಗ್ರಹ ಈ ತಿಂಗಳ 16 ಇನ್ನು ಮಧ್ಯೆ ಬರತಕ್ಕಂಥ ಆ ಡೇಟ್ಗಳನ್ನು ಹೇಳ್ತೇನೆ. ಆ ಡೇಟ್ಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಂತ ಇದ್ದೇ ಇರುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಉಳಿದಂತೆ ಮಂಗಳನ ವೈರುಧ್ಯ ಇರೋ ಕಾರಣ ನಿಮಗೆ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಕೊರತೆ ಬರೋದು, ಮೇಲಾಧಿಕಾರಿಗಳು ಜಗಳ ಬರುವಂಥದ್ದು, ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಇನ್ನು ಕೆಲವರು ಉದ್ಯೋಗಕ್ಕೆ ಈಗ ಕುತ್ತು ಬರುವಂಥ ಸಾಧ್ಯತೆ ಮಂಗಳನ ಪ್ರಭಾವದಿಂದ ಆಗ್ಬೋದಾಗಿದೆ. ಬುಧನು ಸಹ ನಿಮಗೆ ಒಂದು ವಿರುದ್ಧವಾಗಿರ್ತಾನೆ. ಹಾಗಾಗಿ ವ್ಯಾಪಾರ ನಡೆಸೋರಿಗೆ, ಇಂಡಸ್ಟ್ರಿ ನಡೆಸೋರಿಗೆ, ಕೈಗಾರಿಕೆ ನಡೆಸೋರಿಗೆ ನಷ್ಟ ಕಷ್ಟಗಳಾಗ್ಬೋದು. ನಿಮ್ಮ ಉತ್ಪನ್ನಗಳಿಗೆ ಈಗ ಬೇಡಿಕೆ ಬರೋದು ಹೋಗ್ಬೋದು, ಅಥವಾ ನಿಮ್ಮ ಉತ್ಪನ್ನಗಳು ಪ್ರೊಡಕ್ಷನಲ್ಲಿ ಏನಾದರೂ ಲಾಸ್ಗಳು ಬರೋದು, ಏನಾದರೂ ಅದರಲ್ಲಿ ಕ್ವಾಲಿಟಿ ಪ್ರಾಬ್ಲಮಿಂದ ಅಥವಾ ಅದರ ಒಂದು ಎಕ್ಸ್ಪೈರಿ ಡೇಟ್ನ ಪ್ರಾಬ್ಲಮಿಂದ ನಿಮಗೆ ನಷ್ಟ ಕಷ್ಟಗಳಾಗುವಂಥದ್ದಾಗಲಿ, ಅಥವಾ ಇನ್ನಿತರ ಬಾಧೆ ಕಾಂಪಿಟೇಷನ್ ಕಾರಣವಾಗಿ, ಅಥವಾ ನಿಮ್ಮ ಶತ್ರು ಪೀಡೆಯಿಂದ ಕಾರಣವಾಗಿ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವ್ಯಾಪಾರ ಉದ್ಯಮ ನಡೆಸಲು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಗುರುವಿನ ಬಲ ನಿಮಗೆ ಇರೋದಿಲ್ಲ. ಹಾಗಾಗಿ ಗುರುವಿನ ಬಲದ ಕೊರತೆಯಿಂದ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಸಹ ಈಗ ಉಲ್ಬಣವಾಗುವುದು. ಮೀನರಾಶಿಯವರಿಗೆ ಯಾರ್ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ, ಉದಾಹರಣೆಗೆ ಶುಗರು, BP, ಹಾರ್ಟ್ ಪ್ರಾಬ್ಲಮ್, ಅಸ್ತಮನು, ಅಲರ್ಜಿನು ಮುಂತಾದ ಹಲವಾರು ದೈಹಿಕ ಸಮಸ್ಯೆಗಳು ಇರ್ತಾರೆ. ಅಂಥವರಿಗೆ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಆ ಸಮಸ್ಯೆ ಹೆಚ್ಚಳ ಆಗ್ಬೋದು. ಅಥವಾ ಆರೋಗ್ಯವಂತರಿಗೂ ಹಾಗೆ ನಿಮಗೆ ಆಹಾರದಿಂದ, ನೀರಿನ ದೋಷದಿಂದ, ಅಥವಾ ನಿಮ್ಮ ವೃತ್ತಿಯ ಒಂದು ಏನಾದರೂ
ನ್ಯೂನತೆಯಿಂದ ನಿಮಗೆ ಕೊರತೆ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಇನ್ನು ಕೆಲವರಿಗೆ ಏನಾದರೂ ಆಪರೇಷನು ಶಸ್ತ್ರಚಿಕಿತ್ಸೆ ಮಾಡುವಂಥ ನೆಸೆಸಿಟಿಗಳು ಬರ್ಬೋದು. ಇನ್ನು ಯಾರು ವಾಹನ ಚಲಾವಣೆ ಯಂತ್ರ ಉಪಕರಣ ಚಲಾವಣೆ ಮಾಡ್ತಾರೆ ಅವರು ಸಹ ತುಂಬ ಎಚ್ಚರಿಕೆ ವಹಿಸಬೇಕು. ವಾಹನಗಳಲ್ಲಿ ಅವಘಡಗಳು ಅಪಘಾತಗಳಾಗ್ಬೋದು ಅಥವಾ ಯಂತ್ರ ಉಪಕರಣಗಳು ಏನಾದರೂ ತೊಂದರೆಗಳು ಬಂದು ಅದರಿಂದ ನಿಮಗೆ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಸವಾಲುಗಳು ಸಂಕಷ್ಟಗಳು ಬರುವ ಕಾರಣ ಆರೋಗ್ಯದ ಬಗ್ಗೆ ನೀವು ಎಚ್ಚರಿಕೆ ಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಏನಾದರೂ ನಿಮ್ಮ ದೈಹಿಕವಾದ ನ್ಯೂನತೆಗಳಿಗೆ ಅನುಸಾರವಾದ ಪಥ್ಯವನ್ನು ಔಷಧೋಪಚಾರವನ್ನು ಅಥವಾ ವೈದ್ಯಕೀಯ ಸಲಹೆಯನ್ನು ನೀವು ಖಂಡಿತವಾಗಿ ಪಡ್ಕೊಳ್ಬೇಕು. ಸ್ವಯಂ ವೈದ್ಯ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸ್ವಯಂ ವೈದ್ಯದಿಂದ ನಿಮಗೆ ಇರತಕ್ಕಂಥ ಸಮಸ್ಯೆ ಇನ್ನಷ್ಟು ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ರಾಹು ಕೇತುಗಳ ವೈರುಧ್ಯ ಕಾರಣ ನಿಮಗೆ ಶತ್ರುಪಡೆ ಹೆಚ್ಚಾಗುತ್ತೆ. ರಾಹು ಕೇತುಗಳು ವಿರುದ್ಧವಾಗಿದ್ದರೆ ರಾಹು ನಿಮಗೆ ಜನ್ಮದಲ್ಲಿದ್ದ ರಾಹು ಸಪ್ತಮದಲ್ಲಿರುವಂಥ ಕೇತು ಕಾರಣವಾಗಿ ನಿಮಗೆ ಅಲ್ಲಲ್ಲಿ ಶತ್ರುಗಳು ಹುಟ್ಟುಕೊಳ್ತಾರೆ. ಅಥವಾ ನಿಮ್ಮಿಂದ ಒಂದು ಹಿಂದೆ ಉತ್ತಮ ಬಾಂಧವ್ಯದಲ್ಲಿದ್ದವರು ಈಗ ಆ ಬಾಂಧವ್ಯವನ್ನು ಕೊನೆಗೊಳಿಸೋದಾಗಲಿ ಅಥವಾ ನಿಮ್ಮ ಬಾಂಧವ್ಯಕ್ಕೆ ಅವರೇನಾದ್ರು ಹುಳಿ ಹಿಂಡೋದಾಗಲಿ ಅಥವಾ ನಿಮ್ಮ ಬಗ್ಗೆ ಏನಾದ್ರು ಅಪಪ್ರಚಾರ ಮಾಡೋದಾಗಲಿ ನಿಮಗೆ ಅವಮಾನ ಮಾಡೋದಾಗಲಿ ಮಾಡಿ ಆ ಬಾಂಧವ್ಯವನ್ನು ಅವರು ಕೊನೆಗೊಳಿಸ್ತಾರೆ. ಜೊತೆಗೆ ನಿಮ್ಮ ಮೇಲೆ ಏನಾದ್ರು ಇನ್ನಿತರರು ಅನುಮಾನ ಪಡುವಂಥ ಒಂದು ಸನ್ನಿವೇಶನ ಅವರು ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಯಾವುದೇ ಪೋಸ್ಟ್ ಮಾಡುವಾಗ ಅಥವಾ ಕಮೆಂಟ್ ಮಾಡುವಾಗ ಅಥವಾ ಲೈಕ್ ಶೇರ್ ಮಾಡೋಗಲು ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಈ ರಾಹು ಕೇತುಗಳ ವೈಪರೀತ್ಯ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ವಂಚನೆಗೆ ನೀವು ಒಳಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಆನ್ಲೈನಲ್ಲಿ ಯಾವುದಾದ್ರು ಪೇಮೆಂಟ್ ಮಾಡುವಾಗ ಅಥವಾ ಆನ್ಲೈನ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವಾಗ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರಿಂದ ನೀವು ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ. ಹಣ ಹೋದರೂ ಪರವಾಗಿಲ್ಲ, ನಮಗೆ ಹಣದ ಜೊತೆಗೆ ಮಾನಸ ಹರಣ ಆಗುವಂಥ ಕೆಲಸ ಕಾರ್ಯಗಳಾಗುತ್ತೆ. ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೂ ಸಹ ತುಂಬ ಒಂದು ಎಚ್ಚರಿಕೆ ಹೆಜ್ಜೆನೂ ಬೇಕಾಗುತ್ತೆ. ಇನ್ನು ಕೇತುವಿನ ಒಂದು ವೈಪರೀತ್ಯದ ಕಾರಣ ನಿಮಗೆ ಅಲ್ಲಿ ದಾಂಪತ್ಯದ ಕಲಹ, ಮೊದಲೇ ಹೇಳಿದಂಗೆ ಸಪ್ತಮದಲ್ಲಿರುವಂಥ ಕೇತು ನಿಮಗೆ ದಾಂಪತ್ಯ ಕಲಹಕ್ಕೆ ಕಾರಣ ಆಗ್ತಾನೆ. ಗಂಡ ಹೆಂಡತಿರ ಮಧ್ಯೆ ಕಲಹ ವಾತಾವರಣ ಜಾಸ್ತಿ ಆಗ್ಬೋದು. ಅದು ಈಗಾಗಲೇ ಇದ್ದಂಥ ಭಿನ್ನಾಭಿಪ್ರಾಯಗಳು ಅದು ನಿಮಗೆ ಹೆಚ್ಚಾಗುವಂಥದ್ದು, ಗಂಡನ ಮೇಲೆ ಹೆಂಡತಿಗೆ ಸಂಶಯ ಬರುವಂಥದ್ದು, ಹೆಂಡತಿ ಮೇಲೆ ಗಂಡನಿಗೆ ಅನುಮಾನ ಬರುವಂಥ ಘಟನೆಗಳು ಆಗುವಂಥದ್ದು ಅಥವಾ ಯಾವುದೇ ಒಂದು ಸಣ್ಣ ಘಟನೆಯನ್ನು ಅದು ಇನ್ನಷ್ಟು ಬೆಳೆದು ನಿಮಗೆ ಅದು ದೊಡ್ಡ ಹೆಮ್ಮರವಾಗಿ ಗಂಡ ಹೆಂಡತಿರು ಬೇರ್ಪಡುವಂಥದ್ದಾಗಲಿ ತಾತ್ಕಾಲಿಕವಾಗಿ ವಿಚ್ಛೇದನ ಆಗುವಂಥ ಇತ್ಯಾದಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರು ನೀವು ಎಲ್ಲ ಒಂದು ತಣ್ಣೀರನ್ನು ಆರಿಸಿ ಕುಡಿಬೇಕಂತ ತಾಳ್ಮೆ ಅಂತ ಹೇಳ್ತಾರೆ. ಇನ್ನು ತಣ್ಣೀರನ್ನು ಸಹ ಆರಿಸಿ ಕುಡಿಬೇಕಂತ ತಾಳ್ಮೆ ಬೇಕು ಅಂತ ಮನುಷ್ಯನಿಗೆ. ಹಾಗಾಗಿ ಅಂಥ ತಾಳ್ಮೆ ನಿಮಗೆ ಖಂಡಿತ ಈಗ ಬೇಕಾಗುತ್ತೆ. ನಾನಾ ರೀತಿಯ ಸವಾಲುಗಳು ಸಂಕಷ್ಟಗಳು ಬರುವಂಥ ತಿಂಗಳಾಗುತ್ತೆ. ಹಾಗಾಗಿ ಆಶಾವಾದ ತಿಂಗಳು ಮುಂದೆ ಬರಲಿವೆ. ಹಾಗಾಗಿ ಸ್ವಲ್ಪ ಕಾಲ ನಿರೀಕ್ಷೆ ಮಾಡಬೇಕು. ಹಾಗಾಗಿ ಇವತ್ತು ನಮಗೆ ಈ ಇದನ್ನು ಯಾವಾಗಲೂ ಇವರು ಕೆಟ್ಟದನ್ನು ಹೇಳ್ತಾರೆ, ಯಾವುದನ್ನು ಅನಿಷ್ಟವನ್ನು ಹೇಳ್ತಾರೆ ಅಂತ ನೀವು ಅದರ ಯಾರೂ ಭಾವನೆ ಮಾಡಿಕೊಳ್ಬಾರ್ದು. ಅನಿಷ್ಟ ಹೇಳುವಂಥದ್ದಾಗಲಿ ಅನಿಷ್ಟವನ್ನು ನಿಯಂತ್ರಣ ಮಾಡೋದು ಯಾವುದು ನಮ್ಮ ಜ್ಯೋತಿಷ್ಯ ಕೈಯಲ್ಲಿ ಇಲ್ಲ. ಎಲ್ಲವೂ ಆ ಪರಮಾತ್ಮನ ಒಂದು ಲೀಲೆಯ ಸಂಕೇತ. ನವಗ್ರಹಗಳ ಗೋಚರ ಅನ್ನೋದು ಯಾವುದೇ ಜ್ಯೋತಿಷ್ಯದಿಂದ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆತ ಒಂದು ಜ್ಯೋತಿಷ್ಯ ಆಗಲಿ ಅಥವಾ ಗುರುಗಳಾಗಲಿ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ತಾತ್ಕಾಲಿಕವಾಗಿ ನೀವು ಭಕ್ತಿ ಮಾರ್ಗದಿಂದ ಧರ್ಮ ಮಾರ್ಗದಿಂದ ಅದರ ಒಂದು ವೇಗವನ್ನು ಸ್ವಲ್ಪ ಕಡಿಮೆ ಮಾಡೋದು ಅಥವಾ ಅದರಿಂದ ಆಗುವಂಥ ನಿಮಗೆ ಈ ಅಡ್ಡ ಪರಿಣಾಮಗಳನ್ನು ಮನಸ್ಸಿನ ಮೇಲೆ ಆಗುವಂಥ ಆಘಾತವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥದನ್ನಲ್ಲಿ ಮಾಡಬೇಕಾಗತ್ತೆ ಈ ಮೀನರಾಶಿಯವರು. ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಒಂದು ಬರಬಹುದಾದ ಒಂದು ಸಾಮಾನ್ಯವಾದ ಘಟನೆಗಳೊಂದು ಸಂಕ್ಷಿಪ್ತವಾದ ವಿವರಣೆ ಹೇಳಿದೆ. ಇದು ಎಲ್ಲರಿಗೂ ಆಗುತ್ತಾ? ಎಲ್ಲ ಮೀನರಾಶಿಯವರು ಕೆಟ್ಟದಾಗುತ್ತೆ, ಎಲ್ಲ ಮೀನರಾಶಿಯವರು ಕಷ್ಟ ನಷ್ಟ ಅನ್ನೋದು ಖಂಡಿತ ಎಲ್ಲರಿಗೂ ಆಗೋದಿಲ್ಲ. ಎಂದು ಕೆಲವೊಂದು ನಿಮ್ಮ ವೈಯಕ್ತಿಕ ಜಾತಕ ಕುಂಡಲಿಯಲ್ಲಿ ಉದಾಹರಣೆಗೆ ಕೆಲವೊಬ್ಬರಿಗೆ ನಿಮಗೆ ಈಗ ಶನಿ ದಶಾ ಜೊತೆಗೆ ಶನಿ 7.5 ಜೊತೆಗೆ ಯಾರ್ಯಾರಿಗೆ ಅದರ ಜೊತೆಗೆ ಶನಿ ದಶಾನ ನಡೀತಾ ಇದೆ, ಯಾರಿಗೆ ರಾಹು ದಶನ ನಡೀತಾ ಇದೆ, ಯಾರಿಗೆ ಮಂಗಳ ದಶೆ ಅಂತ ಪಾಪ ದಶೆಗಳು ನಡೀತಾ ಇರೋದು ಅಥವಾ ಕೆಲವೊಂದರ ಜಾತಕದಲ್ಲಿ ವಿಶೇಷವಾದ ಒಂದು ಅನಿಷ್ಟ ಸ್ಥಾನದಲ್ಲಿ ಶನಿ ರಾಹು ಕೇತುಗಳು ಇರ್ತಾರೆ. ಅಂಥವರಿಗೆ ಸ್ವಲ್ಪ ಈ ಇಂಟೆನ್ಸಿಟಿ ಜಾಸ್ತಿ ಆಗ್ಬೋದು. ಇನ್ನು ಕೆಲವರಿಗೆ ಗ್ರಹದಲ್ಲಿ ಉತ್ತಮ ದಶಾಭುಕ್ತಿ ನಡೀತದೆ. ಉದಾಹರಣೆಗೆ ಗುರು ದಶೆ ನಡೀತಾ ಇರೋರಿಗೆ, ಬುಧ ದಶೆ ನಡೀತಾ ಇರೋರಿಗೆ, ಚಂದ್ರ ದಶೆ ನಡೀತಾ ಇರೋರಿಗೆ ಅಂಥದ್ದೇನೋ ಗಂಭೀರ ಪರಿಣಾಮ ಆಗಲಿಕ್ಕಿಲ್ಲ. ಅಂದರೆ ಸಿಂಪ್ಟಮ್ಯಾಟಿಕ್ ಆಗಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು. ಹಾಗಾಗಿ ಯಾರೂ ಹೆಚ್ಚು ಆತಂಕ ಭಯ ಪಡಬೇಕಾಗಿಲ್ಲ. ನಿಮ್ಮ ವೈಯಕ್ತಿಕ ಜಾತಕ ಕುಂಡಲಿ ಸ್ವಲ್ಪ ಒಳ್ಳೆಯ ಅಂಶಗಳು ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ತುಂಬ ಆತಂಕ ಪಡಬೇಕಲ್ಲ. ಇನ್ನು ವಿಶೇಷವಾಗಿ ಚಂದ್ರನ ಬೆಂಬಲ ನಿಮಗೆ ಮಧ್ಯೆ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಆ ಚಂದ್ರನ ಬಲ ಇರುವಂಥ ಡೇಟ್ಗಳನ್ನು ಅಥವಾ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ಒಂದು ಉತ್ತಮ ಕಾರ್ಯವನ್ನು ಮಾಡ್ಕೊಳ್ಬೋದು. ಜೊತೆಗೆ ಯಾವ ದಿನಗಳ ಚಂದ್ರನ ಬಲ ಕೊರತೆ ಇದೆ ಆ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಸ್ವಲ್ಪ ಜಾಸ್ತಿ ವಹಿಸಬೇಕಾಗತ್ತೆ. ಆ ದಿನಗಳನ್ನು ಈಗ ಡೇಟ್ಗೆ ಅನುಸಾರ ಗಮನಿಸ್ಕೊಳ್ಳಿ. ಸೆಪ್ಟೆಂಬರ್ 1, 2 ಸೆಪ್ಟೆಂಬರ್ 1 ನಿಮಗೆ ಅಷ್ಟೇನು ಉತ್ತಮವಾಗಿರೋ ದಿನ ಅಲ್ಲ. ಸೆಪ್ಟೆಂಬರ್ 1ರಂದು ಸ್ವಲ್ಪ ಚಂದ್ರನ ಬಲದ ಕೊರತೆ ಇರೋ ಕಾರಣ ಆ ದಿನ ನಮ್ಮ ಒಂದು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಓಕೆ, ನಡತೆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಅಲ್ಲಿ ನಿಮಗೆ ಕಲಹಗಳು ಅಥವಾ ಇನ್ನೊಂದು ವಾಗ್ವಾದಗಳು ಆಗುವಂಥ ಸಾಧ್ಯತೆ ಸೆಪ್ಟೆಂಬರ್ 1ರಂದು ಇರುತ್ತೆ. ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ. ಯಾವುದೇ ರೀತಿಯ ಪೇಮೆಂಟ್ ಮಾಡುವಾಗ ಅದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಸೆಪ್ಟೆಂಬರ್ 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೆಪ್ಟೆಂಬರ್ 2, 3ರಲ್ಲಿ ಚಂದ್ರನ ಅನುಗ್ರಹ ಉತ್ತಮವಾಗಿರೋ ಕಾರಣ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಉತ್ತಮ ಫಲ ಇದೆ. ಮಾತಿನಲ್ಲಿ ಸಹ ಒಂದು ಉತ್ತಮವಾದ ಒಂದು ಪರಿಣಾಮಗಳು ಬರ್ತವೆ. ಇನ್ನಿತರರು ನಿಮ್ಮನ್ನು ಗೌರವಿಸ್ತಾರೆ. ಜೊತೆಗೆ ಕೆಲವರಿಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮುನ್ನಡೆ ಆಗಲಿದೆ. ಯಾವುದಾದ್ರೂ ನಿಮ್ಮ ಉತ್ತಮವಾದ ಪ್ರಯತ್ನಗಳಿಗೆ ಈ ದಿನ
ಮಾಡ್ಬೋದು. ಯಾರನ್ನ ಭೇಟಿ ಆಗಬೇಕು, ಅದು ಜಾಬ್ಗಾಗಿ ಪ್ರಯತ್ನ ಮಾಡಬೇಕು ಅಥವಾ ಏನಾದರೂ ಒಂದು ಹೊಸ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಈ ದಿನ ಪ್ರಯತ್ನ ಮಾಡಿದರೆ ಉತ್ತಮವಾದ ಫಲಿತಾಂಶ 2-3ರಲ್ಲಿ ಬರಲಿದೆ, ಉತ್ತಮವಾದ ಫಲಿತಾಂಶ. ಆ ಬಳಿಕ 4, 5, 6 ಈ 3 ದಿನಾಂಕಗಳು ನಿಮಗೆ ವಿಶೇಷವಾಗಿ ಸಪ್ತಮದಲ್ಲಿರುವಂಥ ಚಂದ್ರನು ವಿಶೇಷವಾದ ಶೋಭಲವನ್ನು ಲಾಭವನ್ನು ಕೊಡ್ತಾನೆ. ಹಣಕಾಸಿನ ಉತ್ತಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ಉದ್ಯೋಗದಲ್ಲಿ ಸಹ ಹಾಗೆ ನಿಮಗೆ ಕೆಲವೊಬ್ಬರಿಗೆ ಒಂದು ಮೇಲಾಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಬರ್ಬೋದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಶುಭ ಪ್ರಯತ್ನಗಳಿಗೆ ಉತ್ತಮ ಫಲ ಬರ್ಬೋದು. ಉದ್ಯೋಗಕ್ಕೋ ವಿವಾಹಕ್ಕಾಗಿನೋ ಜಾಬ್ಗಾಗಿನೋ ಪ್ರಯತ್ನ ಪಡೋರಿಗೆ ಈ ದಿನ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 4, 5, 6 ನಿಮ್ಮ ಫಲಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಆ ಬಳಿಕ 7, 8 ಅಷ್ಟೇನು ಉತ್ತಮವಾಗಿಲ್ಲ. ಸೆಪ್ಟೆಂಬರ್ 7, 8ರಲ್ಲಿ ಮಾತಿನ ಕಲಹ ಬರುತ್ತೆ, ಜಗಳಗಳು ಬರುತ್ತೆ. ಜೊತೆಗೆ ಮನಸ್ಸಿಗೆ ಭಯ ಅಥವಾ ಆತಂಕ ಆಗುವ ಘಟನೆಗಳು ಜರುಗುತ್ತೆ. ವಾಹನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದು, ಯಾವುದೇ ರೀತಿಯಲ್ಲಿ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ನಡವಳಿಕೆ ಜೊತೆಗೆ ಯಂತ್ರ ವಾಹನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 7, 8ರಲ್ಲಿ. ಆ ಬಳಿಕ 9, 10, 11 ಸಹ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಈ 3 ದಿನಗಳಲ್ಲಿ ಏನಾದರೂ ಆತಂಕದ ಘಟನೆಗಳು ಜರಬಹುದು. ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು, ಮೇಲಾಧಿಕಾರಿಗಳಿಂದ ನಿಮಗೆ ಕಿರುಕುಳ ಅಥವಾ ಹಿರಿಯರಿಂದ ನಿಮಗೆ ಏನಾದರೂ ಒತ್ತಡದ ಘಟನೆಗಳು ಜರಬಹುದು. ಮೇಲಾಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ, ಉದ್ಯೋಗದಲ್ಲಿ ಕೆಲವರಿಗೆ ಉದ್ಯೋಗಕ್ಕೆ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಯಾರೆಲ್ಲೋ ಕಲಹ ಅಥವಾ ವಾಗ್ವಾದ ಮಾಡಲಿಕ್ಕೆ ಹೋಗಬೇಡಿ. ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ, ಜೊತೆಗೆ ನಿಮ್ಮ ವಸ್ತು, ಒಡವೆ ಅಥವಾ ಮೊಬೈಲ್ ಇತ್ಯಾದಿಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ. ಅವೆಲ್ಲ ಕಳ್ಳತನದ ಆಗ್ಬೋದು ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ 9, 10ರಲ್ಲಿ ನಿಮ್ಮ ವಸ್ತು, ಒಡವೆ, ಹಣ ಜೊತೆಗೆ ಮಾತಿನ ಬಗ್ಗೆ ತುಂಬ ನಿಗಾ ಬೇಕಾಗುತ್ತೆ. ಆ ಬಳಿಕ 12, 13 ಪಾಲಿಗೆ ಉತ್ತಮ ದಿನ. 12, 13ರಲ್ಲಿ ವಿಶೇಷವಾದ ಶೋಭಗಳಾಗುತ್ತವೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ವೃತ್ತಿಯಲ್ಲಿ ಮುನ್ನಡೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಹಣಕಾಸಿನವರು ಉತ್ತಮವಾಗಿರುತ್ತೆ. ಬಾಂಧವ್ಯ ಚೆನ್ನಾಗಿರುತ್ತೆ. ಮನೆಯಲ್ಲಿ ವಾತಾವರಣ ಉತ್ತಮ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳನ್ನು ಸಾಧ್ಯತೆ. ಯಾವುದೇ ಜಾಬ್ಗಾಗಿನೋ ಅಥವಾ ಇನ್ನಿತರ ಅಪ್ಲಿಕೇಶನ್ ಆಗಲಿಕ್ಕೋ ಇದನ್ನು ನೀವು ಪ್ರಯತ್ನ ಮಾಡ್ಬೋದು. ಅಥವಾ ಯಾವುದೇ ವ್ಯಕ್ತಿಗಳನ್ನ ಭೇಟಿ ಮಾಡಿ ನಿಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಳಿಕ್ಕೋ ಈ ದಿನ ಪ್ರಯತ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅದೇ ರೀತಿ 14 ಮತ್ತು 15 ನಿಮ್ಮ ಪಾಲಿಗೆ ಉತ್ತಮ ದಿನ. 14, 15ರಲ್ಲಿ ವಿಶೇಷವಾದ ಶೋಭಗಳಾಗುತ್ತವೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇತ್ಯಾದಿದ್ರೆ ನೀವು ಇದನ್ನು ಮಾಡಿಕೊಳ್ಳೋದು ಉತ್ತಮ. ಶುಭ ವಾರ್ತೆಗಳನ್ನು ಕೇಳ್ತೀರಾ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಅನೇಕ ರೀತಿಯ ಶುಭಗಳು ನಿಮಗೆ ಈ ದಿನ ಸಿಗಲಿವೆ. ಜೊತೆಗೆ ಹಣಕಾಸಿನ ಸಹ ಭಾಳ ಉತ್ತಮವಾಗಿರುತ್ತೆ. ಅನಿರೀಕ್ಷಿತ ಧನ ಆಗಮ ಆಗುವಂಥ ಯೋಗ 14, 15ರಲ್ಲಿ ಕಂಡುಬರುತ್ತೆ. ಇನ್ನು 16, 17 ಅಷ್ಟನ್ನು ಉತ್ತಮವಿಲ್ಲ. 16, 17ರಲ್ಲಿ ನಿಮಗೆ ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ. ಅನಿರೀಕ್ಷಿತ ಖರ್ಚುಗಳು ಬರೋದು. ಯಂತ್ರ ವಾಹನ ರಿಪೇರಿ ಅಂತ ಕೆಟ್ಟುವಂಥ ಕೆಲಸ ಕಾರ್ಯಗಳು ಅಥವಾ ಆಸ್ಪತ್ರೆಗೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ಬೋದು. ಮನೆಯಲ್ಲಿನ ಅಥವಾ ಹಿರಿಯರಿಗೆ ಅನಾರೋಗ್ಯದ ಒಂದು ಸಮಸ್ಯೆಗಳು ಕಾಡುವಂಥದ್ದು. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗಬಹುದಾಗಿದೆ. 16, 17ರಲ್ಲಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು 18, 19 ಸೆಪ್ಟೆಂಬರ್ 18, 19 ನಿಮಗೆ ಉತ್ತಮವಾದ ದಿನ. ಅಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಅನಿರೀಕ್ಷಿತ ಲಾಭ, ಸರ್ಕಾರದ ಯೋಜನೆಗಳಿಂದ ನಿಮಗೆ ಏನಾದರೂ ಲಾಭಗಳೆಲ್ಲ ಸಿಗುವಂಥದ್ದು. ಆ ರೀತಿ ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ 18, 19ರಂದು ಬರುತ್ತೆ. ಆ ಬಳಿಕ 20, 21 ಅಷ್ಟೇನು ಉತ್ತಮವಾಗಿರೋದಿಲ್ಲ. 20, 21ರಲ್ಲಿ ಆರೋಗ್ಯದ ಕಾಳಜಿ ಬೇಕು. ವಿಶೇಷವಾಗಿ ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲು ನೋವು, ಕಿವಿ ನೋವು ಮುಂತಾದ ಏನಾದರೂ ಈ ಶಿರೋಭಾಗದ ಅವಯವಗಳಿಗೆ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮೈಗ್ರೇನ್, ಹೆಡ್ಡೇಕ್ರಂಥ ತೊಂದರೆಗಳು ಬರ್ಬೋದು. ಆ ಬಗ್ಗೆ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ತಪಾಸಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು 20, 22 ಅಷ್ಟು ಉತ್ತಮವಾಗಿಲ್ಲ. ಹಣಕಾಸು ನಷ್ಟ ಆಗ್ಬೋದು ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ 20, 21ರಲ್ಲಿ ಇರುತ್ತೆ. ಇನ್ನು 22, 23 22, 23 ಉತ್ತಮವಾದ ದಿನ. 22, 23ರಲ್ಲಿ ಸೆಪ್ಟೆಂಬರ್ 22, 23ರಲ್ಲಿ ನಿಮಗೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ. ನಿಮ್ಮ ವೃತ್ತಿ, ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಒಂದು ಎಕ್ಸ್ಪಾನ್ಷನ್ ಮಾಡುವಂಥ ಅವಕಾಶಗಳು ಅಥವಾ ಉತ್ತಮವಾದ ಒಂದು ವ್ಯಕ್ತಿಗಳು ನಿಮಗೆ ಸಹಾಯ ಆಗಲಿ, ಅವರಿಂದಾಗಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗುವಂಥ ಅವಕಾಶ. ಕೆಲವರಿಗೆ ದೂರ ಪ್ರಯಾಣ, ಪ್ರವಾಸ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶಗಳು ಬರಲಿವೆ. ಹಾಗೆ 22, 23 ನಿಮಗೆ ಅತ್ಯಂತ ಶುಭಫಲಗಳು ದಿನಗಳಾಗಿವೆ. ಇನ್ನು 24, 25, 26 3 ದಿನ ಅಷ್ಟೇ ಉತ್ತಮವಿಲ್ಲ. ಈ 3 ದಿನಗಳಲ್ಲಿ ಸ್ವಲ್ಪ ಕಲಹ ಬರುತ್ತೆ, ಜಗಳ ಬರುತ್ತೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಮನೆಯ ಸದಸ್ಯರಲ್ಲಿ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇತ್ಯಾದಿ ಜಗಳಗಳು, ಕಲಹಗಳು ಬರುವಂಥ ದಿನಗಳಾಗಿವೆ 24, 25, 26. ಸ್ವಯಂಯನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಮನೆಯ ಹಿರಿಯರಿಗೆ ಏನಾದರೂ ಆರೋಗ್ಯ ತೊಂದರೆ ಬರ್ಬೋದು. ಮನೆಯ ತಂದೆ, ತಾಯಿ, ಅತ್ತೆ, ಮಾವಂತವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು, ಮಾಡಿದ್ದೆಲ್ಲ ಉಲ್ಟಾ ಆಗುವಂಥ ಕೆಲಸಗಳು ಆಗುವಂಥದ್ದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಜರುಗುವಂಥ ಸಾಧ್ಯತೆ ಇರುತ್ತೆ. ಶತ್ರುಗಳಿಂದ ನಿಮಗೆ ಮೇಲಾದರೂ ಸಂಚುಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವುದು, ಕಾನೂನು ಉಲ್ಲಂಘಿಸುವಂಥ ಅಥವಾ ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸಗಳಲ್ಲಿ ಕೈಯಾಗಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಅಥವಾ ನಿಮಗೆ ಪೆನಾಲ್ಟಿ, ಫೈನ್ ಅಥವಾ ಬಂಧನ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಉತ್ತಮ ಅಲ್ಲ. ಹಾಗೆ ಕೆಲವೊಮ್ಮೆ ಮಾತಿನ ಬರದಲ್ಲಿ ನೀವು ಕೆಲವೊಮ್ಮೆ ಇನ್ನೊಬ್ಬರ ಮೇಲೆ ಕೈ ಮಾಡೋದಾಗಲಿ, ಹಲ್ಲೆ ಮಾಡೋದಂತ ಅಂಥ ಮೂಡೆಲ್ಲ ಬರುತ್ತೆ. ಹಾಗೆ ಅದನ್ನು ಮಾಡಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಆಗಲಿ ಅಥವಾ ಶಿಕ್ಷೆಗಳು ಅಥವಾ ಪೊಲೀಸರಿಂದ ಕ್ರಮಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ 24, 25 ಅಂತ ಒಂದು 26ರಲ್ಲಿ 3 ದಿನಗಳ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 27, 28 ಅದು ಸಹ ಅಷ್ಟೇನು ಉತ್ತಮವಾಗಿರೋದಿಲ್ಲ. 27, 28ರಲ್ಲಿ ಕಲಹ, ವಾಗ್ವಾದಗಳಾಗುವಂಥದ್ದು.
ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಜೊತೆಗೆ ದುಷ್ಟ ಮಿತ್ರರ ಸಹವಾಸ, ದುಷ್ಟ ಮಿತ್ರರ ನಿಮಗೆ ದುಷ್ಪ್ರೇರಣೆಗಳು ಆಗುವಂಥದ್ದು, ದುಶ್ಚಟಗಳಿಗೆ ನೀವು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು. ಅಥವಾ ಯಾವುದೇ ರೀತಿಯನ್ನು ಶೋಕಿ ಮಾಡೋದಾಗಲ್ಲ, ದುಶ್ಚಟಗಳಿಗೆ ಹೋಗೋದಾಗಲ್ಲ, ದುಷ್ಟ ಒಳ್ಳೆಯದಲ್ಲ, ಆದರೂ ನಿಮಗೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗಿದೆ 27-28ರಲ್ಲಿ. ಇನ್ನು 29-30 ಪರವಾಗಿಲ್ಲ. 29-30 ತಿಂಗಳ ಕೊನೆಯ 2 ದಿನಗಳು ನಿಮಗೆ ಸ್ವಲ್ಪ ಸಮಾಧಾನಕರವಾದ ವಾತಾವರಣ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಲಾಭಗಳು ವೃದ್ಧಿಯಾಗಲಿವೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಅದು ಮಿತ್ರರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರಲಿವೆ. ಹಾಗಾಗಿ 29-30 ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹಲವಾರು ಏಳು ಬೀಳುಗಳು ಬಹಳಷ್ಟು ಇವೆ. ಅದರ ಜೊತೆಗೆ ಈ ದುಷ್ಟ ಮಿತ್ರರದು ದುಶ್ಚಟಗಳಿಂದ ನೀವು ಕೆಲವೊಮ್ಮೆ ಅಂಥ ವಿಚಾರಗಳಿಗೆ ಕೈ ಹಾಕುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಹಲವಾರು ಬಾರಿ ಬರ್ತದೆ. ಹಾಗೆ ಅದರಿಂದ ನಾವು ದೂರ ಇರಬೇಕು. ದುಷ್ಟ ಮಿತ್ರರ ಪ್ರೇರಣೆಗೆ ಒಳಗಾಗಬಾರ್ದು. ವಿಶೇಷವಾಗಿ ಯುವಕರು, ಸಾಧಕರು, ವಿದ್ಯಾರ್ಥಿಗಳಿದ್ರೆ ಆ ದುಶ್ಚಟಗಳಿಗೆ ಒಳಗಾಗುವಂತಾಗಿಲ್ಲ. ದುಶ್ಚಟಗಳಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥ ಸಾಧ್ಯತೆ, ಅದು ಬಂಧನಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರಗಳನ್ನು ದೂರ ಇರಬೇಕು. ಜೊತೆಗೆ ನೀವು ನಿಮ್ಮ ಒಂದು ಹಣಕಾಸಿನ ಮಿತಿಯನ್ನು ಮೀರಿ ಯಾವುದೇ ರೀತಿ ಶೋಕಿ ಮಾಡಲಿಕ್ಕೆ ಹೋಗಲಾಗಲಿ, ಅಥವಾ ಇನ್ನೊಂದು ಪ್ರದರ್ಶನ ಮಾಡಲಿಕ್ಕೆ, ಶೋ ಆಫ್ ಮಾಡಲಿಕ್ಕೆ, ಅಥವಾ ನಿಮ್ಮ ಸ್ಟೇಟಸ್ಗಾಗಿನೋ ಅಂಥ ಒಂದು ಪ್ರದರ್ಶನಗಳನ್ನು, ಆಡಂಬರವನ್ನು ಇದನ್ನು ಮಾಡಲಿಕ್ಕೆಲ್ಲ ಹೋಗಬೇಡಿ. ಅದು ನಿಮಗೆ ಮುಳು ಆಗ್ಬೋದು, ಅಥವಾ ಅದರಿಂದ ನಿಮಗೆ ಕಾನೂನು ಕ್ರಮ ಎದುರಿಸುವಂಥ ಪ್ರಮೇಯ ಬರ್ಬೋದು. ಹಾಗಾಗಿ ನೀವು ಸಾರ್ವಜನಿಕವಾಗಿಯೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಮೀನರಾಶಿಯವರು ಈ ತಿಂಗಳು ವಹಿಸಬೇಕಾಗತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಯಾವ ಬಣ್ಣವನ್ನು ಬಳಸ್ಬೋದು ಅಂತ ಹೇಳಿದರೆ, ನೀವು ನಿರಂತರವಾಗಿ ಯಾವುದೇ ಬಣ್ಣವನ್ನು ಬಳಸಲಿಕ್ಕೆ ಬರೋದಿಲ್ಲ. ನಿಮಗೆ ಆರಂಭದಲ್ಲಿ ಸೂರ್ಯನ ಅನುಗ್ರಹ ಇರುತ್ತೆ, 16ರವರೆಗೆ ಅಷ್ಟೇ ಸೂರ್ಯನ ಅನುಗ್ರಹ ಇರುತ್ತೆ. ಹಾಗಾಗಿ ಈ ತಿಂಗಳ 16ರವರೆಗೆ ಅಷ್ಟೇ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ತಿಂಗಳ 16ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆಯೊಂದನ್ನು 16ರವರೆಗೆ ಬಳಸ್ಕೊಳ್ಬೋದು. ಅದೇ ರೀತಿ ನಿಮಗೆ ಶುಕ್ರನ ಅನುಗ್ರಹ ಆರಂಭ ಆಗೋದು 18ರಿಂದ. ಹಾಗಾಗಿ 18ರಿಂದ ನೀವು ಅಲ್ಲಿ ತಿಂಗಳ 18ರಿಂದ ಅಲ್ಲಿ ಈ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ಅನ್ನು 18ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಮಧ್ಯೆ ಕೆಲವು ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಈ ಸಂಖ್ಯೆ 2ಅನ್ನು ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ 3 ಬಣ್ಣಗಳನ್ನು ನೀವು ಹೇಳಿದಂಥ ದಿನಾಂಕಗಳ ಅವಧಿಯಲ್ಲಿ ಬಳಸ್ಕೊಳ್ಬೋದಾಗಿದೆ. ಉಳಿದ ದಿನಾಂಕಗಳಲ್ಲಿ ನಿಮಗೆ ಯಾವುದೇ ರೀತಿಯ ಹೆಚ್ಚಿನ ಬಣ್ಣಗಳು ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಅಂದರೆ ಅದರ ಅರ್ಥ ನಿಮಗೆ ಹೆಚ್ಚಿನ ಗ್ರಹಗಳು ನಿಮ್ಮ ಸಹಾಯಕ್ಕೆ ಅಥವಾ ಬೆಂಬಲಕ್ಕೆ ಇರೋದಿಲ್ಲ ಅನ್ನೋದು ಅರ್ಥ. ಹಾಗಾಗಿ ಅದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಇನ್ನು ಆಗಲೇ ನಿಮಗೆ ಭಯಪಡಿಸುವಂಥ ಕೆಲವು ವಿಚಾರಗಳು, ಮನಸ್ಸಿಗೆ ಆತಂಕ ಪಡುವಂಥ ಒಂದು ವಿಚಾರಗಳು ಮನಸ್ಸಿಗೆ ಬಂದಿರ್ಬೋದು. ಯಾರೂ ಭಯ ಆತಂಕ ಪಡಬೇಡಿ. ನೀವು ಭಕ್ತಿ ಮಾರ್ಗವನ್ನು ನೆಚ್ಚಿಕೊಳ್ಳಿ. ನೀವು ನಮ್ಮಿಂದ ದೇವತಾ ಶಕ್ತಿ ಇದ್ದರೆ ಖಂಡಿತವಾಗಿ ಗ್ರಹಗಳ ಒಂದು ಅಡೆತಡೆಗಳನ್ನು ಆ ದೇವತಾ ಶಕ್ತಿ ನಿಮಗೆ ನಿವಾರಣೆ ಮಾಡುತ್ತೆ. ಜೊತೆಗೆ ಉತ್ತಮ ಫಲವನ್ನು ಕೊಡುತ್ತೆ. ಯಾರಿಗೂ ಆ ಒಂದು ಕೆಡುಕಾಗಲಿ, ಆತಂಕ, ತೊಂದರೆಗಳು ಯಾವುದೇ ಬಾರದಿರಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ತಿದ್ದೇನೆ. ನೀವು ವಿಶೇಷವಾಗಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಜೊತೆ ನವಗ್ರಹಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಗಣೇಶ ಅಥವಾ ಆ ಗಣಪತಿಯ ಭಕ್ತಿಯನ್ನು ಮಾಡ್ತಾ ಬನ್ನಿ. ಗಣೇಶನ ಅನುಸರಣೆ ಪಡೆದುಕೊಳ್ಳಿ. ಶಿವ ಅಥವಾ ಈಶ್ವರನ ಭಕ್ತಿ, ಶಿವನ ಸ್ತೋತ್ರ, ಶಿವನ ನಾಮ ಪಠನೆ ಮಾಡುವುದು, ಅಥವಾ ವಿಷ್ಣು ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ, ಓಂ ನಮೋ ನಾರಾಯಣ ಎಂಬ ಭಕ್ತಿ ಮಂತ್ರವನ್ನು ಹೇಳುವಂಥದ್ದು, ಓಂ ನಮೋ ಶಿವಾಯ ಅಂತ ಮೂಲ ಮಂತ್ರ ಹೇಳುವಂಥದ್ದು, ಜೊತೆಗೆ ಗಾಯತ್ರಿ ಮಂತ್ರ ಉಪದೇಶವಿದ್ದರೂ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡುವಂಥದ್ದು, ಅಥವಾ ಮಹಾಮೃತ್ಯುಂಜಯ ಮಂತ್ರ, ತ್ರ್ಯಂಬಕ ಮಜಾಮಯ ಸುಗಂಧಿ ಪುಷ್ಟಿವರ್ಧನ ಉರ್ವಾರು ಬಂಧನ ಮೃತ್ಯೋರ್ಮುಕ್ಷೆ ಮಾಮೃತ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ನೀವು ಭಕ್ತಿಯಿಂದ ಪಠನೆ ಮಾಡಿದ್ರೆ ಯಾವುದೇ ಆಪತ್ತುಗಳು ನಿಮಗೆ ನಿವಾರಣೆ ಆಗುತ್ತೆ. ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡಿದವರು ಅಮ್ಮನವರ ಭಕ್ತಿ ಮಾಡಿ, ಅಮ್ಮನವರಿಗೆ ಸಂಬಂಧಪಟ್ಟ ಸ್ತೋತ್ರ ಶ್ಲೋಕಗಳನ್ನು ಹೇಳ್ಕೊಳ್ಳಿ. ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರನ, ದೇವಿ ಯಾವುದೇ ರೀತಿಯ ಮಂತ್ರಗಳನ್ನು ನೀವು ಪಠನೆ ಮಾಡೋದು ನಿಮಗೆ ಸಹಾಯಕ ಬರುತ್ತೆ. ತಾಯಿ ಮಹಾಲಕ್ಷ್ಮಿ ಭಕ್ತಿ ಮಾಡಿಸೋ ಉತ್ತಮವಾದ ಆಯ್ಕೆ. ಜೊತೆಗೆ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ಅಥವಾ ನವಗ್ರಹಗಳ ಒಂದು ನಾಮಸ್ಮರಣೆ ಮಾಡಿಸೋ ನಮ ಸೂರ್ಯ ಚಂದ್ರ ಮಂಗಲ ಬುಧಾಚ ಗುರು ಶುಕ್ರ ಶನಿ ಬೆಶ್ಚ ರಾಹ ಆಯ್ಕೆ ನಾವು ಪ್ರತಿದಿನ ಹೇಳ್ತಾ ಇರ್ತೇನೆ. ಅದನ್ನು ನೀವು ಸರಳವಾಗಿರುತ್ತೆ, ಅದನ್ನು ಅದ್ರ ಕೊನೆ ಪಕ್ಷ ಅದನ್ನಾದರೂ ನೀವು ಹೇಳ್ಕೊಳ್ಳೋದು ನಿಮಗೆ ಆ ಗ್ರಹಗಳಿಗೆ ಒಂದು ಶರಣಾಗುವಂಥದ್ದು ನಿಮಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇವೆಲ್ಲವನ್ನು ಮಾಡೋದ್ರಿಂದ ಈ ತಿಂಗಳಲ್ಲಿ ನೀವು ಯಾವುದೇ ಆತಂಕ ಭಯ ಪಡಬೇಡಿ. ಮುಂದಿನ ಒಂದು ಭವಿಷ್ಯದಲ್ಲಿ ಖಂಡಿತ ನಂಬಿಕೆ ಇಡಿ, ಧೈರ್ಯವಾಗಿ ಇದ್ದುವಂಥದ್ದು. ಧೈರ್ಯಂ ಸರ್ವತ್ರ ಸಾಧನ ತತ್ವವನ್ನು ಅಳವಡಿಸಿಕೊಳ್ಳಿ. ತಾಳ್ಮೆ ನಿಮ್ಮ ಒಂದು ಬಾಳ್ವೆಗೆ ಸಹಾಯಕ ಆಗುತ್ತೆ. ಅದೇ ರೀತಿ ಈ ತಿಂಗಳಲ್ಲಿ 18-19ರಿಂದ ಆರಂಭ ಆಗುತ್ತೆ ಪಿತೃಪಕ್ಷ. ಆ ಪಿತೃಪಕ್ಷ ಬರುವಂಥ ಕಾಲದಲ್ಲಿ ನಿಮ್ಮ ಗತಿಸಿದಂಥ ಪಿತೃಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ. ಅಥವಾ ಗತಿಸಿದಂಥ ಹಿರಿಯರು ಅಥವಾ ಕಿರಿಯರು ಯಾರು ಇರ್ಬೋದು, ಆ ಗತಿಸಿದಂಥವರಿಗೆ ಈಗ ಅವರ ನೆನಪು ಮಾಡಿಕೊಂಡು ಅವರ ಒಂದು ಸದ್ಗತಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ, ಅಥವಾ ಅವರೊಂದು ಆಶೀರ್ವಾದಕ್ಕೆ ಬೇಡಿಕೊಳ್ಳಿ, ಅಥವಾ ನಮ್ಮಿಂದಾದ ಯಾವುದೇ ತಪ್ಪುಗಳಿಗೆ ಅವರಿಂದ ಕ್ಷಮೆಯನ್ನು ಬೇಡಿಕೊಳ್ಳಿ. ನಿಮ್ಮ ಕುಲಾಚಾರ ಪದ್ಧತಿಯಂತೆ ಅವರಿಗೆ ಗೌರವವನ್ನು ಸಲ್ಲಿಸಿ. ಎಡೆ ಇಡ್ಬೋದು, ಪಿಂಡ ತರ್ಪಣ ಕೊಡೋದಾಗಲಿ, ಅಥವಾ ಇನ್ನಿತರ ಯಾವುದೇ ಪೂಜಾ ವಿಧಾನಗಳು ಇಲ್ಲದಿದ್ದರೂ ಅವರ ನಾಮಸ್ಮರಣೆ ಮಾಡಿಕೊಂಡು ಅವರ ಜೊತೆಗೆ ಭಗವಂತನ ನಾಮಸ್ಮರಣೆ. ಉದಾಹರಣೆಗೆ ನಿಮಗೆ ಯಾರ್ಯಾರು ಗತಿಸಿದವರ ಹೆಸರು ಗೊತ್ತಿದ್ದು ಅವ್ರನ್ನ ಮನಸ್ಸಿನಲ್ಲಿ ಜ್ಞಾಪಕ ಮಾಡಿಕೊಂಡು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಎಂಬ 12 ಬಾರಿ ಓಂ ನಮೋ ನಾರಾಯಣ ಮಂತ್ರವನ್ನು ಹೇಳ್ಕೊಳ್ಬೋದು. ಅಥವಾ 108 ಬಾರಿ ಓಂ ನಮೋ ನಾರಾಯಣ ಮಂತ್ರ ಹೇಳ್ಕೊಂಡು ಗತಿಸಿದಂಥವರಿಗೆ ಸದ್ಧತೆಗಾಗಿ ಪ್ರಾರ್ಥನೆ ಮಾಡ್ಬೋದು. ಅಥವಾ ಶಿವನ ಮೇಲೆ ಭಕ್ತಿ ಇದ್ದವರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಶಿವನ ಭಕ್ತಿ ಮಾಡಿ ಆ ಗತಿಸಿದವರ ನಾಮಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಹಾಗಾಗಿ ಪಿತೃಗಳು ಸಹ ನಮ್ಮಂದ ಹಿರಿಯರು, ಅಂದರೆ ನಮಗೆ ಈ ಒಂದು ಮನುಷ್ಯ ಪರಂಪರೆಯನ್ನು ನಮಗೆ ದಾಟಿಸಿದವರು, ಅಥವಾ ಮನುಷ್ಯ ಪರಂಪರೆಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಅವರು ತಂದಂಥವ್ರು. ಅವರಾಗಿ ನಮಗಾಗಿ ತುಂಬ ಶ್ರಮವನ್ನು ಪಟ್ಟಿದ್ದಾರೆ. ನಮಗಾಗಿ ಅವರು ತುಂಬ ಒಂದು ತ್ಯಾಗವನ್ನು ಮಾಡಿರ್ತಾರೆ. ಅವರೊಂದು ತ್ಯಾಗ ಬಲಿದಾನಕ್ಕಾಗಿ ನಾವು ಅವರನ್ನು ಸ್ಮರಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಪಿತೃಗಳ ಸ್ಮರಣೆ ಮಾಡ್ತೇವೆ. ಅವರ
ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರಿಗೆ ಈ ದೈವತಾ ಭಕ್ತಿಯಿಂದ ನವಗ್ರಹಗಳ ಆರಾಧನೆ, ಪಿತೃಗಳ ಆರಾಧನೆಯಿಂದ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ತಂದುಕೊಡಲಿ. ನಿಮಗೆ ಬರದಂಥ ಯಾವುದೇ ಸಂಕಷ್ಟಗಳು ನಿವಾರಣೆ ಆಗಲಿ. ಹೆಚ್ಚಿನ ನಿಮ್ಮ ಒಂದು ಭಕ್ತಿಗಾಗಿ ಅನೇಕ ಶುಭ ಫಲಗಳು ಮುಂದೆ ನಿಮಗೆ ಶುಭವನ್ನು ಕೊಡಲಿವೆ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.